ಆದಂತಹ ಒಂದು ಟಾಸ್ ಕಾರ್ಯಕ್ರಮದ ಮೇಲೆ ಓಪನಿಂಗ್ ರೂಪದಲ್ಲಿ ಮೈದಾನದ ಅಂಕಣಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಇಲ್ಲಿ ಸದ್ಯಕ್ಕೆ ಮಹೇಶ್ ಹಾಗೆ ಮಾರುತಿ ನಾಯಕ ತಂಡದ ನಾಯಕ ಕೂಡ ಮಾರುತಿ ನಾಯಕ ಹಾಗೆ ಮಹೇಶ್ ಸಹೋದರರ ಜೋಡಿ ಮೈದಾನದ ಅಂಕಣದಲ್ಲಿ. ಪ್ರಾರಂಭ ಆಗಕ್ಕಿಂತ ಮುಂಚೆ ಇತಿಹಾಸ ಹೇಳುತ್ತದೆ ಕಳೆದ ಹೋದ ದಿನ ಸುಖವಾಗಿತ್ತು. ಇತಿಹಾಸ ಹೇಳುತ್ತದೆ ಕಳೆದ ಹೋದ ದಿನ ಸುಖವಾಗಿತ್ತು. ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿ ಇರಬಹುದು. ಆದರೆ ಧರ್ಮ ಹೇಳುತ್ತದೆ ಸತ್ಯವಾದಂತಹ ಮನಸ್ಸು ಹಾಗೂ ಸ್ವಚ್ಛವಾದಂತಹ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖವಾಗಿರುತ್ತದೆ ಎನ್ನುವ ಮಾತಿನೊಂದಿಗೆ ಈ ಮೊದಲ ಇನ್ನಿಂಗ್ಸ್ನ ಮೊದಲ ಎಸೆತಗಾರಿಕೆಯಲ್ಲಿ ಬರ್ತಾ ಇದ್ದೇನೆ. ಸದ್ಯಕ್ಕೆ ಬೌಲಿಂಗ್ ಮಾರ್ಕಲ್ಲಿ ಪ್ರವೀಣ್ SG ಈ ಒಂದು ಯುವ ಪ್ರತಿಭೆ ಬೌಲಿಂಗ್ ಮಾರ್ಕಲ್ಲಿ ಮೊದಲ ಎಸೆತ ರೈಟ್ ಆರ್ಮ್ ಓವರ್ ದ ಸ್ಟಿಕ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. 10 9 8 7 6 5 4 3 2 1 yes let's play. ಮೊದಲ ಫುಲ್ ಲೇತ್ ಆಗಿರ್ತಕ್ಕಂಥ ಚೆಂಡು ಲೆಗ್ಗಿಗೆ ತಗುಲ್ತಾ ಇದೆ. ನೇರವಾಗಿ ಡಾಟ್ ಡೆಲಿವರಿ ಬರ್ತಾ ಇದೆ. ಯಾವುದೇ ತರದಂತಹ ಓಟಗಳಿಗೆ ಅವಕಾಶವನ್ನೆಲ್ಲ ಚುಕ್ಕಿ ಎಸೆತ ಇಲ್ಲಿ ಒಂದು 0 ರನ್ನಿನಿಂದ ಪ್ರಾರಂಭವನ್ನು ಪಡಿತಾ ಇದೆ ಇನ್ನಿಂಗ್ಸ್. ಇಲ್ಲಿ VTS ತಾನಾಜಿ ಜುವೆಲರ್ಸ್ ಯಾದಗಿರಿ ತಂಡದ ಮುಖ್ಯ ಸ್ಪೀಡ್ ಬೌಲರ್ ಆಗಿ ಮೊದಲ ಎಸೆತಗಾರಿಕೆ ಬದಿಯಲ್ಲಿ ಪ್ರವೀಣ್ ಅವರನ್ನ ನೋಡ್ತಾ ಇದ್ದಾರೆ. 02 ಜರ್ಸಿ ಸಂಖ್ಯೆ. ಈ ಸಾರಿ ಕೂಡ ಬಿಗ್ ಸ್ವಿಂಗ್ ಅಂಡ್ ಮಿಸ್ ಡಾಟೆಡ್ ಡೆಲಿವರಿ. ಇಲ್ಲಿ ಬ್ಯಾಟರ್ 3 ಸತತವಾಗಿ ಸಿಕ್ಸರ್ ನ ಬಾರಿಸಲಿ ಯಶಸ್ವಿಯಾದರೆ ಡಿಒ ರವಿ ಇವರಿಂದ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಸೊ ಮಹೇಶ್ ಅವ್ರು ಮಾತ್ರ ಸಿಕ್ಸರ್ ನ ಬಾರಿಸಿದ್ರೆ ಮಾತ್ರ, 3 ಸತತ ಸಿಕ್ಸರ್ ನ ಬಾರಿಸಿದ್ರೆ ಡಿಒ ರವಿ ಅವರಿಂದ. ಈ ಸಾರಿ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಚೆಂಡನ್ನ ಜಸ್ಟ್ ಟ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ. ವಿಶೇಷವಾದಂತಹ ಸ್ಯಾಂಡಿಯ ಫೀಲ್ಡಿಂಗ್. ಕೇವಲ ಯಾವುದೇ ತರದಂತಹ ಓಟಗಳಿಗೆ ಇಲ್ಲ, ಸತತ 3 ಡಾಟೆಡ್ ಡೆಲಿವರಿನ ಬರ್ತಾ ಇದೆ. ಡಿಒ ರವಿ ಅವರು 1,000 ಘೋಷಣೆಯನ್ನು ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಮಹೇಶ್ ರಕ್ಷಣಾತ್ಮಕ ಆಟವನ್ನ ಸತತ 3 ಎಸೆತಗಳು ಚುಕ್ಕಿ ಎಸೆತದೊಂದಿಗೆ ಪ್ರಾರಂಭ ಆಗ್ತಾ ಇದೆ ಈ ಇನ್ನಿಂಗ್ಸ್ ಕೂಡ. ಪ್ರವೀಣ್ ಒಂದು ಉತ್ತಮ ಎಸೆತಗಾರಿಕೆ ಬದಿಯಲ್ಲಿ ನೋಡ್ತಾ ಇದ್ದಾನೆ. ಈ ಸಾರಿ ಕೂಡ ಆನ್ ಸೈಡ್ ರೀಸನ್ ಅಲ್ಲಿ 1 ಬೌನ್ಸ್ ಮಿಡ್ ವಿಕೆಟ್ ಕ್ಷೇತ್ರರಕ್ಷಣೆಯಲ್ಲಿ ಸಾಕ್ತಾ ಇದೆ ಚೆಂಡು. ಯಾವುದೇ ತರದಂತಹ ಓಟಗಳಿಗೆ ಅವಕಾಶವನ್ನ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ 4 ಚುಕ್ಕಿ ಎಸೆತಗಳು ಬರ್ತಾ ಇದೆ. सारी फुल टॉस क्या बात है. अब तो बात बन गया. 1 बाउंस 2 बाउंस डाबरलाल दंतमंजन दंतनित सनसनित सी मा पार फर्रार चौकार 4 रन ಲಾಜವಾಬ್. 4 ಡಾಟು ಅದಾದ್ಮೇಲೆ ಬೌಂಡ್ರಿ ಸತತವಾಗಿ. ಈಗ ವೈಯಕ್ತಿಕ ಅಕೌಂಟ್ ಮಹೇಶ್ ಅವರ. ಇಲ್ಲಿ ಪ್ರವೀಣ್ ತನ್ನ 4 ರನ್ ಬಿಟ್ಕೊಡ್ತಾ ಇದ್ದಾನೆ. ತಂಡದ ಮೊತ್ತ ಕೂಡ ಏಕಲವ್ಯ ಯಾದಗಿರಿಯ 4ಕ್ಕೆ ಕೂಡ ಸಾಕ್ತಾ ಇದೆ. ಈ ಸರಿ ಔಟ್ ಸೈಡ್ ದಿ ಆಫ್ ಸ್ಟಂಪ್. ಇಲ್ಲಿ ಡಾಟೆಡ್ ಡೆಲಿವರಿ ಯೊಂದಿಗೆ ಓವರ್ ಮುಕ್ತಾಯವನ್ನ ಆಗ್ತಾ ಇದೆ. ಇಲ್ಲಿ ರಿವ್ಯೂ ಅನ್ನ ಬರ್ತಾ ಇದೆ. ಇಲ್ಲಿ ಒಂದು ವೈಟ್ ಬಾಲ್ ಅನ್ನ ರಿವ್ಯೂ ತಗೊಳ್ತಾ ಇದ್ದಾರೆ. 1 ಓವರ್ ಹಂತದಲ್ಲಿ 2 ಸಿಕ್ಸರ್ ನ ಬಾರಿಸುವಲ್ಲಿ ಯಶಸ್ವಿಯಾದ ಮಹೇಶ್ ಅವರು ಇಲ್ಲಿ ಸನ್ಮಾನ್ಯ ಶ್ರೀಯುತ ರಾಜು ಕಲ್ಪಟ್ಟಿ ಸರ್ 2,001 ರೂಪಾಯಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ವೈಟ್ ಬಾಲ್ ರಿವ್ಯೂ ಅನ್ನ ಚೆಕ್ ಮಾಡಬೇಕಾಗಿದೆ. ನೇರವಾಗಿ ಮಹೇಶ್ ಅವರು ವೈಟ್ ಬಾಲ್ ರಿವ್ಯೂಗೆ ತನ್ನ 3ನೇ ತೀರ್ಪುಗಾರರ ಹತ್ರ ಸಾಕ್ತಾ ಇದ್ದಾರೆ. ಸೊ ಈಗ ನಾವು ಕೂಡ ಚೆಕ್ ಬಾರೋಣ. ಟಿವಿ ಕೇವಲ ಮಹೇಶ್ ಅವರಿಗೆ ಮಾತ್ರ. ಸತತವಾಗಿ 3 ಸಿಕ್ಸರ್ ಬಾರಿಸಿದ್ರೆ ಡಿಒ ರವಿ ಅವರಿಂದ 1,000. ಅದೇ ರೀತಿ ಓವರಲ್ಲಿ 2 ಸಿಕ್ಸರ್ ನ ಬಾರಿಸಿದ್ರೆ 2,001 ರೂಪಾಯಿ ಅಲ್ಲಿ ಸನ್ಮಾನ್ಯ ಶ್ರೀಯುತ ರಾಜು ಕಲ್ಪಟ್ಟಿ ಅವರಿಂದ. ಟಿವಿ ಅಂಪೈರ್ ಟು ಡೈರೆಕ್ಟರ್. I am clearly seeing ball is within the reach. The umpire call is fair delivery. It's a fair and review loss ಆಗ್ತಾ ಇದೆ ಮೊದಲ ಹಂತದಲ್ಲೇ. ಸರ್ ದಯವಿಟ್ಟು ಸ್ವಲ್ಪ ನಮ್ಮ ಚೀಫ್ ಗೆಸ್ಟ್ಗಳು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಕೋಪರೇಟ್ ಬೇಕು. ಯಾದಗಿರಿಯ ಜನಗಳು ತುಂಬಾನೇ ಉತ್ತಮ ಜನಗಳು ಅಂತ ಕೇಳ್ಪಟ್ಟಂತಹ ನಾನು, ಗಿರಿಗಳ ನಾಡು, ಈ ಒಂದು ವಿಶೇಷ ಜನರ ಸ್ವಲ್ಪ ಚೇರ್ಗಳ ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ವಲ್ಪ ಚೇರ್ ಯಾರೇ ಇದ್ರು ಕೂಡ ಗಿಡದ ಅನುಭವಸ್ಥರಲ್ಲಿ ಕೂತಿದ್ದೀರಾ, ಸೊ ದಯವಿಟ್ಟು ನಮಗೆ ಚೇರ್ಗಳ ವ್ಯವಸ್ಥೆ ಮಾಡಿಕೊಡ್ಬೇಕು. ರಾಜು ಕಲ್ಪಟ್ಟಿ ಸರ್ ಅವರಿಂದ 2,001 ರೂಪಾಯಿ.
ಯಾವುದೇ ಬ್ಯಾಟರ್ ಕೂಡ ಒಂದು ಸಿಕ್ಸರ್ ಬಾರಿಸಿದ್ರೆ ಈಸು ಕಲ್ಪಟ್ಟಿ, ಈ ಕಲ್ಪಟ್ಟಿಯ ಪರಿವಾರ ದೊಡ್ಡದಾಗಿದೆ ಅನ್ಕೋತೀನಿ. ಯಾಕಂದ್ರೆ ರಾಜು ಕಲ್ಪಟ್ಟಿ ಅವರಾದ್ಮೇಲೆ ಈಗ ಈಸು ಕಲ್ಪಟ್ಟಿ ಕೂಡ ಇಲ್ಲಿ ಈಸು ಕಪನೋರ್ ಇವರಿಂದ 201 ರೂಪಾಯಿ. ರಿವರ್ಸ್ ಶಾಟ್ ಸರಿಯಾಗಿದೆ ಸಾತು. ಇಲ್ಲಿ ಬ್ಯಾಟ್ ಸಾತ್ ಮಾಡ್ದಂಗೆ ಚೆಂಡು ನೇರವಾಗಿ ಆಲ್ ದ ವೇ ಔಟ್ ಟಾಪರ್ ಟನ್ ಟನ್ ಕಟ್ಯಾಕ್ ಸಿಕ್ಸರ್ ಷಟ್ಕರ್ ಸೂಪರ್. ವಾಡಲಾಚವಾಪ್ ಸೂಪರ್. 201 ರೂಪಾಯಿ ಜೇಬ್ ಖಾಲಿ ಆಗ್ತಾ ಇದೆ ಈಸು ಕಪ್ನೋರ್ ಅವರಿಂದ. ಇಲ್ಲಿ ಸೂಪರ್ ಡೂಪರ್ ಸಿಕ್ಸರ್. ಯಾವ ರೀತಿ ಬಾಲ್ ಬರುತ್ತೋ ರಿವರ್ಸ್ ಆಗ್ತಾರೆ. ಜಾನ್ ಬೋಥಮ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಶಾಟ್ ಸಕ್ಸೆಸ್ ಆಗ್ತಾ ಇದೆ ಇಲ್ಲಿ ಮಾರುತಿ ನಾಯಕ್ ಅವರಿಂದ. ಎಂತಹ ಒಂದು ಏಟು ಗುರುಗಳೇ, ಪರ್ಫೆಕ್ಟ್ ಶಾಟ್. ಖಂಡಿತವಾದ ಒಂದು ಒಳ್ಳೆ ಶಾಟ್ ಅನ್ಬೋದು ಮಲ್ಲು ಅಣ್ಣವ್ರೆ. ಒಂದು ಅದ್ಭುತವಾದಂತಹ ಶಾರ್ಟ್ ಪಿಚ್ ರಿವರ್ಸ್ ದಿಸೆಯಲ್ಲಿ ಬಾರಿಸಿದ್ದಾರೆ. ಬೌಂಡ್ರಿ ಗೇರಿಂದ ಆಚೆ ಮೊದಲ ಸಿಕ್ಸರ್. ಅದೇ ರೀತಿಯಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾದ ಆಟವಾಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟ ನಮ್ಮ ಸೋದರಾಗಿದ್ದ ಮಾರುತಿ ನಾಯಕ್ ಅವರಿಗೆ ಸಾಬಣ್ಣ ವಾರ್ಡ್ ನಂಬರ್ 2 ಹನುಮಂತನಗರ ಕಾಂಗ್ರೆಸ್ ಯುವ ಮುಖಂಡರು ಅವರ ವತಿಯಿಂದ 1001 ರೂಪಾಯಿಗಳ ಕಾಣಿಕೆ ನೀಡಿದ್ದಾರೆ. ಅವರು ಕೂಡ ನಮ್ಮ ಹತ್ರ ಇದೆ. ಅವರು ಕೂಡ ಆಮೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರೆ. ವಿನಂತಿ ಮಾಡ್ತಾರೆ. ಮತ್ತೊಂದು ಅದ್ಭುತವಾದಂತ ಹೊಡೆತ, ಮತ್ತೊಂದು ಬೌಂಡ್ರಿ ಗೇರಿಂದ ಆಚೆ 4. ಇಲ್ಲಿ ಯಾವುದೇ ತಂಡಗಳು ಎರಡೂ ತಂಡಗಳಲ್ಲಿ ವಿಶೇಷವಾದಂತಹ ಸೂಚನೆ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ನ ಬಾರಿಸಲು ಯಶಸ್ವಿ ಆದ್ರೆ RS ಧಾಬಾ ವತಿಯಿಂದ ಅಂಬರೀಶ್ ತಾಂಡ್ರುಕರ್ ಇವರ ವತಿಯಿಂದ ಅಮೌಂಟ್ 1,001 ರೂಪಾಯಿ ಘೋಷಣೆ ಆಗಿದೆ. ಅದೇ ರೀತಿಯಾಗಿ ಕೂಡ ಭೀಮಾ ಕೋಟ್ರಿಕೆ ಅವರು ಕೂಡ 20+ ರನ್ ಮಾಡಿದರೆ ಶಿವ ಗಣಪುರ ಹಾಗೂ ಮಲ್ಲು ಘೋಷಾರದ್ ಕೂಡ ಒಂದು ಅದ್ಭುತವಾದ ಬ್ಯಾಟ್ ನ ಕೊಡುಗೆಯಾಗಿ ನೀಡಿದ್ದಾರೆ. ಇಲ್ಲಿ ಅವರು ಕೂಡ ನೋಡ್ಬೇಕು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರ ಏನಂತ ಹೇಳಿ. ಕ್ಲಾಸ್ ಶಾಟ್ ಅಂತ ಬರ್ತಾ ಇದೆ. ನನಗೆ ಯಾದಗಿರಿಯಲ್ಲಿ ಕಾಮೆಂಟ್ರಿ ಮಾಡಬೇಕಾದಾಗ ಮತ್ತೊಂದು ವಿಷಯ ನಾನು ಕಲ್ಪಟ್ಟೆ. ಇವತ್ತು ನಾನು ಆಲ್ಮೋಸ್ಟ್ ಲೈವ್ ಟೆಲಿಕಾಸ್ಟ್ ನ ಚಾನೆಲ್ಗಳಲ್ಲಿ ಕಾಮೆಂಟ್ರಿನ ಮಾಡಬೇಕಾದಾಗ ಇಂತಹ ಘೋಷಣೆಗಳನ್ನು ಕೇಳೋದೇ ಇಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಘೋಷಣೆನ ಕೇಳ್ತಾ ಇದ್ರೆ ಆ ಒಂದು ಶಾಟ್ ನ ವಿವರಣೆ ಕಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಯಾದಗಿರಿ ಇಂತಹ ಒಂದು ಶ್ರೇಷ್ಠ ನಾಡಿನಲ್ಲಿ ಇಂತಹ ಪರಿಸರದ ಘೋಷಣೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇದೆ. ಆಲ್ಮೋಸ್ಟ್ ಶಾರ್ಟ್ಸ್ ಗಿಂತ ಅಮೌಂಟ್ ಘೋಷಣೆ ಜಾಸ್ತಿ ಆಗ್ತಾ ಇದೆ. ಅಣ್ಣ ಮತ್ತೊಂದು ಒಳ್ಳೆಯ ಪ್ರಯತ್ನ ಅನ್ಬೋದು ಇಲ್ಲಿ ಮಾರುತಿ ಅವರಿಂದ. ಕಂಪಣವಾಗಿ ಡಾಟ್ ಆಗಿದೆ. ಅದೇ ರೀತಿಯಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಮಾಡಿದಂತ ಮಾರುತಿ ನಾಯಕ್ ಅವರಿಗೆ ಸಾಬಣ್ಣ ಸಿಂಗಾಣಿ ವಾರ್ಡ್ ನಂಬರ್ 2 ಹನುಮನಗರ ಅವರ ಕಾಂಗ್ರೆಸ್ ಯುವ ಮುಖಂಡರ ವತಿಯಿಂದ 1001 ರೂಪಾಯಿಗಳ ಬಹುಮಾನದ ವಿತರಣೆ ಆಗಿದೆ. ಅದು ಕೂಡ ನಮ್ಮ ಹತ್ರ ಇದೆ. ಫೈನಲ್ ಪಂದ್ಯದ ನಂತರ ಅವರಿಗೆ ವಿತರಣೆ ಮಾಡಲಾಗುವುದು. ದಯವಿಟ್ಟು ಆಟಗಾರ ಬಂದು ಆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಮತ್ತೊಂದು ಬಿಗ್ ಶಾಟ್ಗೆ ಪ್ರಯತ್ನ ಬರಬಾರ್ದು. ಬಟ್ ಡೌನ್ ದ ಲೆಗ್ ಸೈಡ್ ಅಂಪೈರ್ ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಒಂದು ಅತಿರಿಕ್ತ ಓಟದ ಮಳೆ ಇಲ್ಲದ ಬೆಳೆ ಸರ್ಕಾರಿ ರನ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡಕ್ಕೆ. ಒಟ್ಟಾರೆ ಸಂಖ್ಯೆ ಕೂಡ 19 ವೇಗವಾಗಿ ಸಾಗ್ತಾ ಇದೆ. ಮೊದಲ ಹಂತದ ಮಹೇಶ್ ನಾಯ್ಕ್ ಅವರು 2 ಸಿಕ್ಸರ್ ಅನ್ನು ಬಾರಿಸಿದರೆ ರವಿ ಜಮ್ಮರ್ ಅವರ ಕಡೆಯಿಂದ 2,000 ರೂಪಾಯಿಗಳ ಬಹುಮಾನಗಳ ಘೋಷಣೆ ಆಗ್ತಾ ಇದೆ. ಬಹುಮಾನಗಳ ಘೋಷಣೆ ಸುರಿಮಳೆ ಆಗ್ತಾ ಇದೆ. ಮಹೇಶ್ ಅಣ್ಣ ಅವರ ಪರವಾಗಿ ಏನ್ ಹೇಳ್ತೀರಾ ಮಲ್ಲಣ್ಣ ಅವರ ಇದರ ಪರವಾಗಿ? ಸೊ ಈಗಾಗಲೇ ನಾನು ಹೇಳ್ಪಟ್ಟೆ, ಇಲ್ಲಿ ಕಾಮೆಂಟ್ರಿಗಿಂತ ಜಾಸ್ತಿ ಘೋಷಣೆಗಳ ಜಾಸ್ತಿನೇ ಆಗ್ತಾ ಇದೆ. ಒಂದು ಯಾದಗಿರಿಯ ಪರಿಸರದಲ್ಲಿ ಗಿರಿಗಳ ನಾಡು. ಇಲ್ಲಿ ರಿವ್ಯೂ ಬರ್ತಾ ಇದೆ. ಸೊ ಆನ್ ಪಿಟಿಷನ್ ವೈಡ್ ಡೆಲಿವರಿ. ಸೊ ಇಲ್ಲಿ ಫೀಲ್ಡಿಂಗ್ ಟೀಮ್ ರಿವ್ಯೂ ತೊಗೊಂಡಿದ್ಯಾ? ಬಾಲಿಂಗ್ ರಿವ್ಯೂವಾ ಅಲ್ವೇ? ಇಲ್ಲಿ ಫೀಲ್ಡಿಂಗ್ ಸೈಡ್ ವೈಡ್ಗೆ ಅಗೇನ್ಸ್ಟ್ ಆಗ್ತಾ ಇದೆ. ಅದರ ರಿವ್ಯೂ ಪಡಿತಾ ಇದೆ ಬಾಲಿಂಗ್ ಸೈಡ್. ಏನಾದ್ರೂ ಕ್ಲಿಪ್ ಆಗಿತ್ತ ವಿಕೆಟ್ ಮೇಲೆ ಅಂತ ಬೌಲರ್ನ ಒಂದು ಸಂಶಯ ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಕಾದು ನೋಡ್ಲೇಬೇಕಾಗಿದೆ. ಈಗ ಸದ್ಯಕ್ಕೆ 19 ರನ್ ಅಂತೂ ಆಗಿದೆ ಬೋರ್ಡಲ್ಲಿ. ಈ ಒಂದು ವೈಟ್ ಡಿಸೈಡ್ ಮಾಡುತ್ತೆ ಎಷ್ಟು ರನ್ ಎಕ್ಸಾಕ್ಟ್ ಆಗಿರುತ್ತೆ. ಯಾಕಂದ್ರೆ 1.4 ಓವರ್ಗಳ ಆಟ ಇಲ್ಲಿವರೆಗೆ ಮುಕ್ತಾಯ ಆಗಿದೆ. ನಿಜವಾಗಿಯೂ ತುಂಬಾ ಪ್ರೇಕ್ಷಕರು ಕೂಡ ಬಂದಿದ್ದಾರೆ ಮಲಬೆ. ಸುಮಾರು ಇಟ್ಸ್ ಅ ವೈಟ್ ಡೆಲಿವರಿ. ಮತ್ತೊಮ್ಮೆ ರಿವ್ಯೂನ ಕಳ್ಕೊಂತಿದಾರ ಅಂತ ಅನಿಸ್ತದೆ BTS ನಡೆದ ಆಟಗಾರರು. BTS ಒಂದು ಸಾರಿ ಇವಾಗ ರಿವ್ಯೂ ಕಳ್ಕೊಂಡಿದೆ. ಆಲ್ರೆಡಿ ಒಂದು ರಿವ್ಯೂ ಏಕಲ್ಯವೇ ಯಾದಗಿರಿ ಕೂಡ ಕಳ್ಕೊಂಡಿದೆ. ಒಂದೊಂದು ರಿವ್ಯೂನ ಕಳ್ಕೊಂಡಿದೆ. ಸರಿ ಪುಲ್ ಮಾಡ್ತಕ್ಕಂಥ ಪ್ರಯತ್ನ ಅವರು ಮಾಡಿದ್ರು. ಚೆಂಡು ನೇರವಾಗಿ ಲಾಂಗ್ ಆನ್ ಅಂತ ಸಾಕ್ತಾ ಇದೆ. ಯಾವುದೇ ತರದಂತಹ ಆಘಾತವರ ಆಗೋದಿಲ್ಲ. ಕೇವಲ 1 ರನ್ ನೋಡಿ ಎಷ್ಟು ಈಸಿಯಾಗಿ ಈ ರೀತಿಯಾದಂತಹ ರನ್ನಿಂಗ್ ಬಿಟ್ವಿಂದ ಮಾಡ್ತಾ ಇದ್ದಾರೆ ಇಬ್ಬರು ಸಹೋದರರು. ಒಂದೆಡೆ ಮಹೇಶ್ ಆದ್ರೆ ಮತ್ತೊಂದೆಡೆ ಮಾರುತಿ ನಾಯಕ. ಒಂದು ಹಂತದಲ್ಲಿ ವೆಸ್ಟ್ ಇಂಡೀಸ್ ಶಿವನಾರಾಯಣ್ ಚಂದ್ರಪಾಲ್ ಅನ್ನು ಆರಾಮಾಗಿ ಹೋಗ್ತಾ ಇದ್ರು. ಬಟ್ ಅಲ್ಲಿ ರೋಮನ್ ಪಾವೆಲ್ ಅಂತ ಆಟಗಾರರು ಕೂಡ ಇದ್ರು. ಅದೇ ರೀತಿ ಇಬ್ಬರ ಅಣ್ಣತಮ್ಮರ ಒಂದು ಮುಖವಾಡ ಕಾಣ್ತಾ ಇದೆ. ಸರಿ ಬಿಗ್ ಶಾಟ್ಗೆ ಪ್ರಯತ್ನ ಅವರು ಮಾಡಿದ್ರು. ಬಟ್
ಯಾವುದೇ ತರಹದ ಊಟಗಳಿಗೆ ಅವಕಾಶವನ್ನ ಇಲ್ಲ. ಓವರ್ ಮುಕ್ತಾಯ ಎಂಬ ಸೂಚನೆ ಬರ್ತಾ ಇದೆ. 2 ಓವರ್ಗಳ ಮುಕ್ತಾಯದ ನಂತರ ಒಟ್ಟಾರೆ ಗಳಿಕೆ 20. ಈ ಒಂದು ಪಂದ್ಯದ ವೀಕ್ಷಣೆಯ ನೇರ ನಮ್ಮ ತಾನಾಜಿ ಜುವೆಲರ್ ಮಾಲೀಕರು ಆಗಿರ್ತಕ್ಕಂಥ ತಾನಾಜಿ ಸರ್ ಕೂಡ ಈ ಒಂದು ನೇರ ಪ್ರಸಾರದ ಈ ಒಂದು ಲೈವ್ ನಮ್ಮ ಮೈದಾನದಿಂದ ನೋಡ್ತಾ ಇದ್ದಾರೆ. ಒಂದು ಅಪಾರ ಮತದ ಮನಸ್ಸು ಉಳ್ತಕ್ಕಂತಹ ವ್ಯಕ್ತಿ ಅಂದರೆ ಈಗ ನಾವು ತಾನಾಜಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಈಗಾಗಲೇ ನೋಡಿದ್ದೆ 2ನೇ ಬಹುಮಾನದ ಒಂದು ಇಳಚಣೆಯಲ್ಲಿ ಅದಕ್ಕೆ ಸಾಕ್ಷಿ ಕೂಡ ಆಗ್ತಾರೆ. 2 ಓವರ್ಗಳ ಮುಕ್ತಾಯದ ನಂತರ ಒಟ್ಟಾರೆ ಗಳಿಕೆ 20, 10.00. PTS ತಾನಾಜಿ ಜುವೆಲರ್ಸ್ ಈ ಒಂದು ಯಾದಗಿರಿಯ ತಂಡ ಸದ್ಯಕ್ಕೆ ಟಾಸ್ ಅನ್ನು ಗೆದ್ದಾದ ಮೇಲೆ ಬೌಲಿಂಗ್ ಎನ್ನುವ ಸೂಚನೆಯನ್ನು ಮಾಡ್ತಾ ಇದೆ. ಸೊ ಈ ಒಂದು 2 ಓವರ್ಗಳಲ್ಲಿ 20 ರನ್ ಕೂಡ ಬಿಟ್ಕೊಡ್ತಾ ಮಾರುತಿ ಇದೆ. ಅವರಿಗೆ ಮತ್ತೊಂದು ಬಹುಮಾನದ ಘೋಷಣೆ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಮಾಡ್ತಾರೆ. ಹುಲಿಗೇಶ್ ನಾಯಕ್ ಅವರ ಕಡೆಯಿಂದ ₹1001 ಬಹುಮಾನ. ಅದೇ ರೀತಿ ಮಹೇಶ್ ನಾಯಕ್ ಮತ್ತು ಮಾರುತಿ ನಾಯಕ್ ಅವರು ಹ್ಯಾಟ್ರಿಕ್ ಸಿಕ್ಸ್ ಅನ್ನು ಬಾರಿಸಿದರೆ ಮಲ್ಲು ಗೋಶಿ ಅವರ ಕಡೆಯಿಂದ ₹501 ಬಹುಮಾನದ ಘೋಷಣೆ ಇದೆ. ಒಂದು ಅದ್ಭುತವಾದಂತಹ ಘೋಷಣೆಗಳು ಆಗ್ತಿದೆ. ತುಂಬಾ ಗಣಪುರ ಕಡೆಯವರನ್ನು ಕೂಡ ಇಬ್ಬರಿಗೂ ಕೂಡ ಆಟಗಾರರಿಗೆ ಸೋದರರಿಗೆ ಸರಿ, ಸ್ವಿಚ್ ಇಟ್ ಚೆಂಡು ನೇರವಾಗಿ ಸಾಕ್ತಾ ಇದೆ. ಇದೇನಾದ್ರೂ ಕ್ಲಿಯರ್ ಆಗುತ್ತಾ? ಖಂಡಿತವಾಗಿಯೂ ಇದು ಡೀಪ್ ಥರ್ಡ್ ಮ್ಯಾನ್ ಹತ್ರ ಸಾಕ್ತಾ ಇದೆ. ಫುಟ್ಬಾಲ್ ಅಂದಾಜಲ್ಲಿ ಹಿಡಿಯಲು ಪ್ರಯತ್ನ. ಅಂಪೈರ್ ಹೇಳ್ತಾ ಇದ್ದಾರೆ ಇದು ಗುಡ್ ಬಿಸ್ಕಿಟ್ ಬ್ರಿಟಾನಿಯಾ ತಂದೃಷ್ಟ 4 ಟನ್ ಟನ್ ಅಟ್ಯಾಕ್ ಸ್ಪೋರ್ಟ್ಸ್ ಯೂನಿಕ್. ಇದು ಕನೆಕ್ಟ್ ಆಗೇ ಆಗುತ್ತೆ. ಖಂಡಿತವಾದಂತಹ 4 ರನ್ಗಳು. ಇವತ್ತು 4 ರನ್ಗಳಿಂದ ವೇಗವಾಗಿ ಚೆಂಡು ಬೌಂಡ್ರಿಯತ್ತ ಸಾಗುವ ಮುಂಚೆ ಗಡಿಬಿಡಿಯರಾಗುತ್ತೆ ಫೀಲ್ಡರ್ ಇಂದ. ಅಲ್ಲಿ ಒಂದು ಫುಟ್ಬಾಲ್ ಅಂದಾಜಲ್ಲಿ ಹಿಡಿಯಲು ಪ್ರಯತ್ನ, ಯಾವುದೇ ತರದಂತಹ ಅಲ್ಲಿ ಸಫಲತೆ ಆಗೋದಿಲ್ಲ. ವಿಫಲತೆಗೆ ಕಾರಣ ಚೆಂಡು ಬೌಂಡ್ರಿ ಆಚೆ. 24 ಒಟ್ಟಾರೆ ಸಂಖ್ಯೆ ಕೂಡ. ಈ ಸಾರಿ ರಿವರ್ಸ್ ಹೊಡೆಯಲು ನೋ 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 ಇದು ಖಂಡಿತ ಅಂಪೈರ್ ಯಾವ ತಿರು ಪಡಿತಾರೆ ನೋಡ್ಲೇಬೇಕು. ಅಂಪೈರ್ ಎಸ್, ಇದು ಒಂದು ಒಳ್ಳೆ ಅಂಪೈರಿಂಗ್. ಖಂಡಿತ ರನ್ ಇಲ್ಲ ಅನ್ನೋ ಸೂಚನೆ ಬರುತ್ತೆ. 100% ಇದು ಕರೆಕ್ಟ್ ಆದಂತ ಡಿಸಿಷನ್. ಯಾಕಂದ್ರೆ ಇದಕ್ಕೆ ಸೀನೋ ಅವರೇ, ಬ್ಯಾಟರ್ ತನ್ನ ರಿವರ್ಸ್ ಶಾಟ್ ಅಥವಾ ಲೆಗ್ ಬಾಯ್ ಅನ್ನ ಪಡಿಬೇಕಾದ್ರೆ ಬ್ಯಾಟ್ ನ ಅಲ್ಲಿ ಡಿವಿಯೇಷನ್ ಬೇಕೇ ಬೇಕಾಗುತ್ತೆ. ನೀವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಅಂಪೈರ್ ಅದಕ್ಕೆ ರನ್ಸ್ ಕೊಡೋದೇ ಇಲ್ಲ. ಅಲ್ಲಿ ಉತ್ತಮವಾದಂತಹ ಅದು ರಣನೀತಿಯನ್ನ ಪಡೆದ್ರು ಅಂಪೈರ್ ಕೂಡ. ಯಾಕಂದ್ರೆ ಒಂದು ಅನುಭವಿ ತೀರ್ಪುಗಾರಲ್ಲಿ ನಾವು ನೋಡ್ಬೇಕಾದಾಗ ನೀವು ಲೆಗ್ ಬಾಯ್ಸ್ ನ ಬೇಕಾದಾಗ ಬಾಡಿ ಆಕ್ಷನ್ ಅಥವಾ ಬ್ಯಾಟ್ ಆಕ್ಷನ್ ಬೇಕೇ ಬೇಕಾಗುತ್ತೆ. ತಾವು ಲೀವ್ ಮಾಡುವ ಹಂತದಲ್ಲಿ ಇದ್ದಾಗ ಅದು ಯಾವುದೇ ತರದಂತ ಓಟಗಳು ಸೇರ್ಪಡೆ ಆಗೋದಿಲ್ಲ. ಖಂಡಿತವಾಗಿ ಇಲ್ಲಿ ಬ್ಯಾಟ್ ಮೂವ್ಮೆಂಟ್ ಏನಾದರೂ ಖಂಡಿತವಾಗಿ ರನ್ನ ಕದಿಬಹುದು ಲೆಗ್ ಬೈಸ್ ನಲ್ಲಿ. ಬ್ಯಾಟ್ ಮೂವ್ಮೆಂಟ್ ಇಲ್ಲ ಅಂದ್ರೆ ಖಂಡಿತವಾಗಿ ಬ್ಯಾಟ್ ಆಗಿಲ್ಲ, ಬ್ಯಾಟ್ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ರನ್ನ ಕದಿಯವ ಯಾವುದೇ ರೀತಿ ICC ರೂಲ್ಸ್ ನಲ್ಲಿ ಇಲ್ಲ. ಅದಕ್ಕಾಗಿ ಒಂದು ಒಳ್ಳೆ ಅಂಪರಿಂಗ್ ನೋಡಿ ಸಿಗ್ತದೆ ಅನಿಸ್ತಾ ಇದೆ ನಮಗೆ ಶಶಾಂಕ್ ಅವರಿಂದ. ಸಾರಿ ರಿವರ್ಸ್ ಶಾಟ್. ಈಗ ಹೇಳ್ತಾ ಇದಾರೆ 45 ಜರ್ಸಿ ನೀನ್ ಹಾಕು ನಾನ್ ಬಾರಿಸ್ತೀನಿ. ಪರ್ಫೆಕ್ಟ್ ಸದ್ ಮಾಡ್ತಾ ಇದೆ. ಮತ್ತೊಂದು ಬ್ಯೂಟಿ ಆರ್ ಪಾರ್ ಸೀಮಾ ಪಾರ್ ಚೌಕಾರ್ ಚಾರ. ಅದ್ಭುತವಾದಂತ ಹೊಡೆತ ಅನುಭವ ಶಾರ್ಟ್ ಪಿಚಸ್ ಮತ್ತೊಮ್ಮೆ ರಿವರ್ಸ್ ದಿಸೆಯಲ್ಲಿ ಬೌಂಡ್ರಿ ಗೆರೆಯಿಂದ ಆಚೆ ಹಾಕಿದ್ದಾರೆ. ಮತ್ತೊಮ್ಮೆ 4 ಏಕಲವ್ಯ. ಒಂದು ಅದ್ಭುತವಾದಂತ ಒಂದು ಪಾರ್ಟ್ನರ್ಶಿಪ್ ಹೋಗ್ತಾ ಆಗ್ತದೆ ಅಂತ ಅನಿಸ್ತಾ ಇದೆ ನನಗೆ. ಈ ಒಂದು ಬೌಂಡ್ರಿಯಿಂದ now the time is to turn out for the 28 runs. They have got a very high-five start. Now the turning bat with the batter making a very good sound that is racing towards the boundary for the deep backward cover point. ಖಂಡಿತವಾಗಿಯೂ ಮಲುಬಾಯ್ ಮತ್ತೊಂದು ಒಳ್ಳೆಯ ಹೊಡೆತ. ಅಷ್ಟೇ ಒಂದು ಒಳ್ಳೆಯ ರಕ್ಷಣಾತ್ಮಕ ತಳಿದ್ರು. ರಾಹುಲ್ ಅವರ ಕಡೆಯಿಂದ ಒಂದು ಬಹುಮಾನದ ಘೋಷಣೆ ಇದೆ. ಯಾವುದೇ ಆಟಗಾರ ವಿಕೆಟ್ ಅನ್ನು ತೆಗೆದ್ರೆ 201, ಯಾವುದೇ ಆಟಗಾರ ಸಿಕ್ಸರ್ ಅನ್ನು ಬಾರಿಸಿದ್ರೆ 201 ಬಹುಮಾನ. ಎರಡೂ ತಂಡಗಳು ಕೂಡ ನಮ್ಮದೇ ಅನ್ನುವಂಥ ರೀತಿಯಲ್ಲಿ ಬಹುಮಾನಗಳ ಘೋಷಣೆ ಆಗ್ತವೆ. ಬಹಳ ಖುಷಿಯ ವಿಚಾರ ಆಗ್ತದೆ. ಏಕಲವ್ಯ ಮತ್ತು VTS ತಂಡ ನೋಡ್ತಕ್ಕಂಥ ಆಟವನ್ನ ಸ್ಕೋಪ್ ಮಾಡ್ತಕ್ಕಂಥ ಪ್ರಯತ್ನ ಅವರು ಮಾಡಿದ್ರು. ಖಂಡಿತವಾಗಿಯೂ ಈ ಸಾರಿ ಕ್ಲಿಯರ್ ಆಗಿ ರನ್ ಪಡಿತಾರೆ. ಯಾವುದೇ ತರದಂತ ಈ ಸಾರಿ ವಿಶೇಷ ಇಲ್ಲ. ಲೆಗ್ ಬಾಯ್ಸ್ ಎಂಬ ಸೂಚನೆ ಬರುತ್ತೆ. ಪ್ಯಾಡಲ್ ಸ್ವೀಪ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಒಂದು ಎಕ್ಸ್ಟ್ರಾ ರನ್ ಸೇರ್ಪಡೆಯೊಂದಿಗೆ 29 ರನ್. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 3ನೇ ಓವರ್ ಚಾಲ್ತಿಯಲ್ಲಿದೆ. ಮಹೇಶ್ ಅವರೇನಾದ್ರು 2 ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ರಾಜು ಕಲ್ಪಡಿ ಅವರಿಂದ ₹1001 ಬಹುಮಾನ ಮತ್ತೊಂದು ಘೋಷಣೆ ಆಗಿದೆ. ಈ ಸಾರಿ ಕೂಡ ಕಿಷ್ಟ ಇಟ್ಟು ನೀವು ನೋಡ್ಬೋದು ಇಲ್ಲಿ ವಿಕೆಟ್ ಕೀಪಿಂಗ್ 3 ಫೀಟ್ ಬೇಬಿ ಹೈಟ್ ಇದೆ. ಬಟ್ ಕಳೆದ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಒನ್ ಸೈಡೆಡ್ ಬ್ಯಾಟಿಂಗ್ ಅನ್ನು ಮಾಡ್ತಾರೆ. ಹೋಯ್ತಾ ಖಂಡಿತವಾಗಿಯೂ ಅಲ್ಲಿ ಏನೋ ಒಂದು ಆಗಿರುತ್ತೆ. ಅಂಪೈರ್ ಯಾವ ರೀತಿಯಾದ ಘೋಷಣೆಯನ್ನು ಮಾಡ್ತಾರೆ ಇಲ್ಲಿ ನೋಡ್ಲೇಬೇಕಾಗಿದೆ ನಮಗೆ. ಶಶಾಂಕ ಕೊಡೈಕಲ್ ವೇಟ್ ಮಾಡ್ತಾ ಇದ್ದಾರೆ. ಚರ್ಚೆಗೆ ಈಡಾಗ್ತಾ ಇದ್ದಾರೆ ಇಬ್ಬರು ಅಂಪೈರ್ಗಳು. ಯಾವ ಒಂದು ನಿರ್ಣಯಕ್ಕೆ ಮುಂದೂಡಿಕೆಯನ್ನು ಕಂಡುಕೊಳ್ತಾರೆ ಎನ್ನುವುದು ಒಂದು ದೊಡ್ಡ ಚರ್ಚಾ ಮಾರ್ತಕ. ಇಲ್ಲಿ ನಾವು ತಾನಾಜಿ ಸರ್ ಟಾಸ್ ಸಮಯದಲ್ಲಿದ್ರು. ಅವರು ಕೂಡ ಒಂದು ವಿಶೇಷವಾದಂತಹ ಪಂದ್ಯಾಕೂಟಕ್ಕೆ ಆಗಮನವಾಗಿದೆ. ಸೊ ಈಗ ತಾನಾಜಿ ಜುವೆಲರ್ಸ್ ಕಡೆಯಿಂದ ಯಾವಾಗ ನಾವು ನೋಡ್ಬೋದಾಗಿದೆ ಈ ಒಂದು ಪುರಸ್ಕಾರಗಳ ಜಡಿ ಬರುತ್ತೆ. ಯಾಕಂದ್ರೆ ಅವ್ರು ಕೂಡ ಕಮ್ಮಿ ಇಲ್ಲ ಇಲ್ಲಿ ನಾವು ನೋಡ್ತಾ ಇದ್ದಾರೆ ಅವಾಗಿಂದ. ಖಂಡಿತವಾಗಿಯೂ ಬಹಳ ನಮ್ಮ ಆತ್ಮೀಯ ಸಹೋದರವರು ಬಹಳಷ್ಟು ವಿಚಾರಗಳಲ್ಲಿ ಕೂಡ ಬಹಳಷ್ಟು ಬಹುಮಾನಗಳನ್ನ ಘೋಷಣೆ ಮಾಡಿದ ಮಹಾನ್ ವ್ಯಕ್ತಿ ಅಂತ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಮಹೇಶ್ ಅವರಿಗೆ
ಬಹುಮಾನದ ಘೋಷಣೆಯಾಗಿದೆ. ಹ್ಯಾಟ್ರಿಕ್ 6 ಅನ್ನು ಬಾರಿಸಿದ ₹1,001 ಬಹುಮಾನದ ಘೋಷಣೆ ಆಗಿದೆ. ಸ್ವಲ್ಪ ಥರ್ಡ್ ಅಂಪೈರ್ ಏನಾದರೂ ಹೇಳ್ತಾ ಇದ್ದಾನೆ ಅನಿಸ್ತಾ ಇದೆ ಬೋಲ್ಡ್ ವಿಚಾರವಾಗಿ. ಖಂಡಿತವಾಗಿಯೂ ಥರ್ಡ್ ಅಂಪೈರ್ಗೆ ರಿವ್ಯೂ ಅನ್ನು ಪಡಿತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ತರದಂತಹ ಟೆನ್ಷನ್ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ ಲೈವ್ ನಡೀತಾ ಇದೆ. ಅಲ್ಲಿ ಯಾವುದೇ ತರದಂತಹ ಕಲ್ಮಶ ಆಗೋಕೆ ಬಿಡೋದಿಲ್ಲ, ಯಾಕಂದ್ರೆ ನೀರೇ ಒಂದು ವೈಟ್ ವಾಶ್ ಮಾಡ್ಬಿಡುತ್ತೆ. ಅಲ್ಲಿ ನೋಡೋಣ ಏನು ನಿರ್ಣಯ ಬರುತ್ತೆ ನಮ್ಮ ಮೂರನೇ ತೀರ್ಪುಗಾರದಂತಹ ಪ್ರೇಮ್ ಅವರಿಂದ. ಯೂಟ್ಯೂಬ್ ಲೈವ್ ಇರೋದ್ರಿಂದ ಪ್ರತಿಯೊಂದು ಎಸೆತ ಅಥವಾ ಪ್ರತಿಯೊಂದು ಅಬ್ಜೆಕ್ಷನ್ ಇರ್ತಕ್ಕಂಥ ಯಾವುದೇ ಒಂದು ಮನವಿಯನ್ನ ಖಂಡಿತವಾಗಿಯೂ ನಾವು ಯೂಟ್ಯೂಬಲ್ಲಿ ನೋಡಿ ಥರ್ಡ್ ಅಂಪೈರ್ ಮುಖಾಂತರ ಒಂದು ಪುರಸ್ಕರಿಸಬಹುದು ಅಂತ ಅನಿಸ್ತಾ ಇದೆ ನನಗೆ. ನಾಟ್ ಔಟ್ ಎಂಬ ಘೋಷಣೆಯನ್ನು ಬರ್ತಾ ಇದೆ. ಸೇಫರ್ ಇದ್ದಾರೆ ಬ್ಯಾಟಿಂಗ್. ಯಾವುದೇ ಸಮಯದಲ್ಲಿ ಮೂರನೇ ಅಂಪೈರ್ಗೆ ಮೊರೆ ಹೋಗ್ಬೋದಾಗಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವುದೇ ಡೌಟ್ ಇಲ್ಲ, ಖಂಡಿತವಾಗಿ ಒಳ್ಳೆ ಅಂಪೈರಿಂಗ್ ನಡೀತಾ ಇದೆ. ಖಂಡಿತವಾಗಿ ಬಲವಾದ ಮನವಿ ಅಂತೂ ಇತ್ತು, ಆದರೆ ಅಂಪೈರಿಂದ ಯಾವುದೇ ಪದಕ್ಕೆ ಬರಲಿಲ್ಲ. ಆದರೂ ಕೂಡ ಕ್ಲಾರಿಫಿಕೇಶನ್ಗೋಸ್ಕರ ಥರ್ಡ್ ಅಂಪೈರ್ ಮನವಿಯನ್ನು ಮಾಡಿದ್ರು ಶಶಾಂಕ್ ಅವರು. ಒಂದು ಒಳ್ಳೆಯ ನಿರ್ಧಾರ ಅನ್ಬೋದು ಇದು. 3 ಓವರ್ ಮುಕ್ತಾಯ ಎಂಬ ಸೂಚನೆಯನ್ನು ಬರ್ತಾ ಇದೆ. 29 ಒಟ್ಟಾರೆ ಸಂಖ್ಯೆ, 29 ಯಾವುದೇ ವಿಕೆಟ್ ನಷ್ಟವಿಲ್ಲದೆ, 29 3 ಓವರ್ಸ್. ಪ್ರೇಕ್ಷಕರೇ, ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಯಾಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಹೆಜ್ಜೆ ಆಗಿರಬಹುದು. ಯಾಕೆಂದರೆ ನೀನು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಹೆಜ್ಜೆ ಆಗಿರಬಹುದು. ಮುಂದಿಟ್ಟ ಹೆಜ್ಜೆ ಯಾವತ್ತು ಹಿಂದಿಡಬೇಡ, ನೀನು ಮುಂದೆ ಸಾಗು ಮಾತ್ರ. ಒಳ್ಳೆಯ ಜೊತೆ ಆಟ ಅನ್ಬೋದು, ಒಳ್ಳೆಯ ಪವರ್ ಪ್ಲೇ. 30 ರನ್ 29 ಅಲ್ಲಣ್ಣ ಜೊತೆ ಆಟ. ಯಾವ ರೀತಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಂಗೆ ಆಗ್ತಾ ಇದೆ ಪಂದ್ಯವನ್ನ. ಇಕ್ಕಿದು ಮೆರೆದಿರ್ತಕ್ಕಂಥ ಪ್ರೇಕ್ಷಕರು, ಒಂದು ಒಳ್ಳೆಯ ಕ್ರೀಡಾಕೂಟ, ಯೂಟ್ಯೂಬ್ ಲೈವ್, ಎಂಥ ಪಂದ್ಯ ಸ್ವಾಮಿ ಇದು. ಭಾಳ ಖುಷಿ ಆಗ್ತಾ ಇದೆ. ನಿಮಗೆ ನಮಗಿನ ಜಾಸ್ತಿ ಅನುಭವ ನಿಮಗಿದೆ. ಭಾಳಷ್ಟು ಲೀಗ್ ಆಗೋ ಭಾಳಷ್ಟು ಕಡೆ ನೀವು ಲೈವ್ ಆಗಿ ಒಂದು ವೀಕ್ಷಕ ವಿವರಣೆ ನೀಡಿದ್ರ. ಈ ಒಂದು ಟೂರ್ನಮೆಂಟ್ನಲ್ಲಿ ನೀವು ವೀಕ್ಷಕರ ಬಗ್ಗೆ ಏನು ಇಷ್ಟಪಡ್ತೀರಿ ಏನು ಹೇಳಕ್ಕೆ? ಖಂಡಿತ ಈ ಒಂದು ಬಾಲ್ ಆದಮೇಲೆ ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ. ಸೊ ವಿಶೇಷವಾದಂಥ ಕ್ವಶನ್ಸ್ ಇದಾವ್ರೆ. ನಿಮ್ಮ ಒಂದು ಕ್ವಶನ್ಸ್ಗೆ ನನ್ನ ಪ್ರತ್ಯುತ್ತರ ಯಾವ ರೀತಿ ಇದೆ ಅಂದರೆ, ಈ ಒಂದು ನನಗೆ ಅನಿಸ್ತಾ ಇದೆ ಯಾದಗಿರಿಯ ಒಂದು ಈ ಜಿಲ್ಲೆ ಒಂದು ಮೈದಾನದಲ್ಲಿ ಆಟಗಾರರನ್ನು ನೋಡಿದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಇಲ್ಲಿನ ಆಟಗಾರ ಯಂಗ್ ಆಟಗಾರರ ಮೊಟ್ಟ ಮೊದಲ ಬಾರಿಗೆ ಏನಾದರೂ ಒಂದು ಯೂಟ್ಯೂಬಲ್ಲಿ ಆಡ್ತಾ ಇದ್ದಾರಾ ಅಥವಾ ಒಂದು ಜಾಸ್ತಿ ಸಡನ್ ಆಗಿ ಹೈಕ್ ಆಗಿಬಿಡ್ತಾರೆ. ಆದರೆ ಸ್ವಲ್ಪ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಕ್ರಿಕೆಟ್ ಹಂತದಲ್ಲಿ ಅಂಗಭಾಗವಾಗಿ ತುಂಬಾನೇ ವೇಗವಾಗಿ ಎಲ್ಲ ಸ್ವಲ್ಪ ಮಟ್ಟಿಗೆ ಸಾಗಬೇಕಾಗುತ್ತೆ. ಅದು ಸ್ವಲ್ಪ ಅನುಭವ ಕಡಿಮೆ ಕಾಣ್ತಾ ಇದೆ ಒಂದು ಯೂಟ್ಯೂಬ್ನಲ್ಲಿ. ಒಂದು ಫುಲ್ ಲೆಂತ್ ಆಗಿರ್ತಕ್ಕಂಥ ಚೆಂಡು ನೇರವಾಗಿ ಸ್ಟಾಪ್ ಅನ್ನ ಆಗ್ತಾ ಇದೆ. ಸೊ ಒಂದು ಸಂಖ್ಯೆ ಸೇರ್ಪಡೆಯನ್ನು ಆಗ್ತಾ ಇದೆ. ಒಟ್ಟಾರೆ ಸಂಖ್ಯೆ ಕೂಡ 31ಕ್ಕೆ ಸಾಗ್ತಾ ಇದೆ. 31 ಲಾಸ್ ಆಫ್ ಶೂನ್ಯ ವಿಕೆಟ್. ಒಂದು ಉತ್ತಮ ರೀತಿಯಾದಂಥ ಬ್ಯಾಟಿಂಗ್ ಅಣ್ಣ ತಮ್ಮಂದಿರ ಮಧ್ಯೆ ಸಾಗ್ತಾ ಇದೆ, ಸಹೋದರರ ಮಧ್ಯೆ. ಮಹೇಶ್ ಹಾಗೆ ಮಾರುತಿ ನಾಯಕ. ಈ ಒಂದು ಟೂರ್ನಮೆಂಟ್ ನಲ್ಲಿ ಬಹುಮಾನಗಳ ಘೋಷಣೆಯಾಗಿದೆ. ಆ ಬಹುಮಾನಗಳ ಘೋಷಣೆ ಬಗ್ಗೆ ಒಂದು ಸಂತೋಷವಾಗಿ ಲೈನ್ ಅನ್ನು ಹೇಳ್ತೀನಿ. ಮೊದಲ ಬಹುಮಾನ ಇದೆ ಶ್ರೀ ಹಣಮೇಗೌಡ ಬೀರಂಕಲ್ ಅವರ ವತಿಯಿಂದ ₹50,000. ಅದೇ ರೀತಿ ದ್ವಿತೀಯ ಬಹುಮಾನ ಇದೆ ₹25,000. ಅದ್ರ ಜೊತೆಯಲ್ಲೇ ಆತ್ಮೀಯ ಸೋದರ ಹಾಗೂ VTS ತಂಡದ ಮಾಲೀಕರಾಗಿರ್ತಂಥ ವಿಕಾಸ್ ಅಣ್ಣವರು ಕೂಡ ₹25,000 ಕೊಡ್ತಾರೆ. ಅದೇ ರೀತಿಯಾಗಿ ಸೀರೀಸ್ ಇದೆ ರಾಘು ಮನಾಸ್ಗಲ್ ಸೈಕಲ್. ಅದೇ ರೀತಿ ಅಂಬರೀಶ್ ಹತ್ತಿಮನಿ ಅವ್ರ ಕಡೆಯಿಂದ ಕೂಡ ಸೈಕಲ್ ಇದೆ ಆ ಸೀರೀಸ್. ಅದೇ ರೀತಿಯಾಗಿ ಬೆಸ್ಟ್ ಬ್ಯಾಟ್ಸ್ಮನ್ TV ಇದೆ. ಅದೇ ರೀತಿಯಾಗಿ ಬೆಸ್ಟ್ ಬೌಲರ್ ಬಸ್ಸು ಬೈ ಗೊಂದನೂರಿಂದ. ಅದೇ ಬೆಸ್ಟ್ ಬೌಲರ್ TV ಇದೆ. ಕೆಲ ಕಾಲ ಇರ್ತಕ್ಕಂಥ ಚೆಂಡು ಗಾಳಿಯಲ್ಲಿ ತೇಲಾಡ್ತಾ ಇದೆ. ಇದೇನಾದ್ರೂ ಕ್ಯಾಚ್ ಆಗುತ್ತಾ? ಖಂಡಿತ ಇಲ್ಲಿ ಉದರಿಯ ರಸವನ್ನ ಆಗ್ತಾ ಇದೆ. ಇಲ್ಲಿ ಬಿಗ್ ಬ್ಯಾಟರ್ ಮೊದಲ ವಿಕೆಟ್ ಆಘಾತ, ಮತ್ತೆ ವಾಪಸ್ ಆಗ್ಲೇಬೇಕು. ಮೊದಲ ಉದರಿ ನಷ್ಟ 32ಕ್ಕೆ ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಏಕಲ್ಲವೇ ಯಾದಗಿರಿ. ಖಂಡಿತವಾಗಿಯೂ ಜೊತೆ ಆಟನ ಮುರಿಯಲು ಯಶಸ್ವಿ ಆಗಿದ್ದಾರೆ ಅನಿಸ್ತಾ ಇದೆ. ಇಲ್ಲಿ ಮತ್ತೆ ಮುಂದುವರಿತದೆ ಒಂದು ಪ್ರೈಸ್ಗಳ ಸೆರೆಮನಿಯನ್ನ. ಬೆಸ್ಟ್ ಬೌಲರ್ ಒಂದು ಟೂರ್ನಮೆಂಟ್ ನಾನು ಪ್ರೈಸ್ ಸ್ಪಾನ್ಸರ್ಶಿಪ್ ಅನ್ನು ನೋಡುವುದಾದ್ರೆ ಫಸ್ಟ್ ಪ್ರೈಸ್ ₹50,000 ನಮ್ಮದು ಟೂರ್ನಮೆಂಟ್ ಹನುಮೇಶ್ ಗೌಡ ಇವರ ವತಿಯಿಂದ ಬರ್ತಾ ಇದೆ. ಸೆಕೆಂಡ್ ಪ್ರೈಸ್ ₹25,000 ವಿಕಾಸ್ ಸರ್. ಸಿರೀಸ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ರಘು ಮಾನ್ಸಗಲ್. ಅದೇ ರೀತಿ ಅಂಬರೀಶ್ ಅಟಿಮನಿ ಸರ್ ಸೈಕಲ್ ಇದೆ. ಬ್ಯಾಟ್ಸ್ಮನ್ TV ಬಸ್ಸು ದ ಬೈ ಗಡ್ಡೆನೋರ್ ಬೇರ್. ಬೆಸ್ಟ್ ಬೌಲರ್ TV ಕೂಡ ಇದೆ ಇಟ್ಟೆ ಬ್ರದರ್ಸ್. ಅದೇ ರೀತಿ ಬೆಸ್ಟ್ ವಿಕೆಟ್ ಕೀಪರ್ ಸತೀಶ್ ರಾಠೋಡ್ ಕೂಲರ್ ಇದೆ. ಎಮರ್ಜಿಂಗ್ ಪ್ಲೇಯರ್ ಕೂಲರ್ ಡಾಕ್ಟರ್ ಪ್ರಕಾಶ್ ಸರ್ ಕಟ್ಟಿಬರಿ ಇವರಿಂದ ಹೈಯೆಸ್ಟ್ 6. ಮಹೇಶ್ ಕೊತ್ವಾಲ್ ಸರ್ ಸ್ಮಾರ್ಟ್ ಸ್ಪೋರ್ಟ್ ವಾಚ್ ಇದೆ ಹೈಯೆಸ್ಟ್ 4 ಹುಡ್ದವ್ರಿಗೆ. SK ಮಲ್ಲು ನಾಯಕ ಹೆಡ್ಸೆಟ್ ಇದೆ. ಅದೇ ರೀತಿ ಫಾಸ್ಟೆಸ್ಟ್ 50 ವಿ ಫಾಲೋವರ್ ಸಂತೋಷ್ ಬೆಳಗೇರಿ ಸರ್ ಬ್ಯಾಟ್ ಕೂಡ ಇದೆ. ಬೆಸ್ಟ್ ಕ್ಯಾಚ್ ಅನ್ನು ಪಡೆದಕ್ಕಂಥ ಆಟಗಾರನಿಗೆ ಮೋತಿಲಾಲ್ ಚವಾಣ್ ಇವರಿಂದ ಇದೆ. ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಗೌತಮ್ ಕಡ್ಲೂರ್ ಸರ್. ಹೈಯೆಸ್ಟ್ ಬಿಡ್ ಅಲ್ಲಿ ಮಹೇಶ್ ಕೋಲೂರ್ ಸರ್. ಬೆಸ್ಟ್ ಫೀಲ್ಡರ್ ಜಿತುರಾಜ್ ಆಶಾಪುರಿ. ಅದೇ ರೀತಿ ಸ್ಟೈಲಿಶ್ ಪ್ಲೇಯರ್ ಇಸ್ಮಾಯಿಲ್ CM. ಅದೇ ರೀತಿ ಬೆಸ್ಟ್ ಕ್ಯಾಪ್ಟನ್ ಮಕ್ತೂಬ್ ಸಿಂಧಿ GM ಪ್ರೆಸೆಂಟ್. ಫೇರ್ ಪ್ಲೇ ಅವಾರ್ಡ್ MD ಯೂಸುಫ್ ಅನ್ಸಾರ್ ಹೋಟೆಲ್. ಈ ರೀತಿಯಾದಂತಹ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯಲ್ಲಿ ನಾವು ಕೂಡ ಜಾಯಿನ್ ಆಗೇ ಆಗ್ತೀವಿ. ವಿಕಾಸ್ ಸರ್ ಈಗ ಪಂದ್ಯದ ವೀಕ್ಷಣೆ ಮಾಡ್ತಾ ಇದಾರೆ. ಈಗ ವಿಕೆಟ್ ತಾನೆ ಸಿಕ್ಕಿದ, ಸ್ವಲ್ಪ ಮುಖದ ಮೇಲೆ ಮಂದಹಾಸ ಈಗ ಮೂಡಿ ಬರ್ತಾ ಇದೆ. ಇಲ್ಲ ಆದ್ರೆ ಮುಳ್ಳು ಆಗ್ತಾ ಇದ್ರೆ ಇಬ್ಬರು ಬ್ಯಾಟರ್ಗಳು. ಇದಾಗಿ ಒಂದು ಒಳ್ಳೆಯ
ಜೊತೆ ಆಟ ಆಗ್ತಾ ಇತ್ತು. ಜೊತೆ ಆಟ 3 ಯಶಸ್ವಿ ಆಗಿದೆ ಅನಿಸ್ತಾ ಇದೆ ವಿಟಿಎಸ್ ತಂಡದ ಬೌಲರ್. ರಿವರ್ಸ್ ಹೊಡೆಯಲು ಪ್ರಯತ್ನ ಅವರು ಮಾಡ್ತಾರೆ, ಬಟ್ ಸರಿಯಾದಂತಹ ಸಂಪರ್ಕ ಅವನಾಗೋದಿಲ್ಲ. ಡಾಟೆಡ್ ಡೆಲಿವರಿನ ಬರ್ತಾ ಇದೆ. ಈಗ ಏನ್ ಆಗ್ತಾ ಇದೆ ಅಂದ್ರೆ, ಈಗ ಬ್ಯಾಟರ್ ಹೇಳ್ತಾ ಇದಾರೆ ಬಾಲ್ ಅನ್ನ ನಾನು ಯಾವ ತರ ಬಾರಿಸ್ತೀನಿ ಅಂದ್ರೆ, ಪತಂಗವಾಗಿ ನಾ ಹಾರಬಲ್ಲೆ, ಉಡ್ಗಯಾರೆ ಪತಂಗ, ಉಡ್ಗಯಾರೆ ಪತಂಗ ಹಾರಿಸ್ತಾರ ಬಾಲ. ಇವಾಗ ಮಾರುತಿ ಅವ್ರು ನಮ್ಮ ಒಂದೇ ಕ್ಲಾಸ್ಮೇಟ್, ಒಂದೇ ಜೊತೆಯಲ್ಲಿ ಆಡಿ ಬೆಳೆದವರು, ಒಬ್ಬ ಅದ್ಭುತವಾದಂಥ ಆಟಗಾರ. ಬಹಳಷ್ಟು ಪಂದ್ಯಗಳಲ್ಲಿ ತಮ್ಮ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಂಥ ಆಟಗಾರ, ಒಬ್ಬ ಸೈಲೆಂಟ್ ಆಟಗಾರ ಅನ್ಬೋದು. ಅಪ್ಪಟ ಆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಬಹಳ ಖುಷಿಯಿಂದ ಅವ್ರನ್ನ ನಮ್ಮ ಕಡೆ ಹೇಗೆ ಕಿಟ್ಟಣ್ಣ ಅವ್ರನ್ನ ನಾವು ಪ್ರೀತಿ ಮಾಡ್ತೀವಿ, ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ನಾಯಕ ನಗರದಲ್ಲಿ ಅವರನ್ನ ಬಹಳಷ್ಟು ಯುವಕರು ಅವ್ರನ್ನ ಗುರುಗಳಾಗಿ ನೋಡ್ತಾ ಇದ್ದಾರೆ ಬರ್ದಾರ್. ಈಗ ನೀವು ಅಪ್ಪು ಅವರ ಅಪ್ಪಟ ಅಭಿಮಾನಿ ಅಂತ ಹೇಳಿದಾಗ ನನಗೆ ಒಂದೇ ಜ್ಞಾಪಕ ಬರುತ್ತೆ. ಕರ್ನಾಟಕದ ಒಂದು ಚಿಕ್ಕ ವಯಸ್ಸಿನಲ್ಲೇ ನಟರ ಖ್ಯಾತಿಯಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ, ಕರ್ನಾಟಕ ಶ್ರೇಷ್ಠ ಕಂಡಂತಹ ಒಂದು ಅಪ್ಪಟ ಅಭಿಮಾನಿಯ ನಾನು ಕೂಡ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಂತಾನೆ ಕರೀಬಹುದು. ಅವರ ಅಭಿಮಾನಿ ಆದ ಇದರಲ್ಲಿ ಮಾರುತಿ ನಾಯಕ್ ಅವರು ಏನಾದ್ರು ಹ್ಯಾಟ್ರಿಕ್ 6 ಹೊಡೆದ್ರೆ ರಾಜು ಕಲ್ಪೆ 5,001 ರೂಪಾಯಿಗಳ ಬಹುಮಾನದ ಘೋಷಣೆ. ಎಂತ ಬಹುಮಾನದ ಘೋಷಣೆ ಆಗ್ತಾ ಇದೆ. ಅದಕ್ಕೆ ಸಾಬು ಪೊಲೀಸರ ಕಡೆಯಿಂದ ಕೂಡ ಮಾರುತಿ ಅವರು ಹ್ಯಾಟ್ರಿಕ್ 6 ಹೊಡೆದ್ರೆ 1,001 ರೂಪಾಯಿಗಳ ಬಹುಮಾನ. ಎಂಥ ಬಹುಮಾನಗಳು ಅಡಿ ಬರ್ತಾ ಇದ್ವಿ ಅಂದ್ರೆ, ಇದೇನಾದ್ರೂ ಮೊದಲ ಬಹುಮಾನವನ್ನ ದಾಟ್ಬೋದಾ ಅಂತ ಅನಿಸ್ತಾ ಇದೆ ನನಗೆ. ಖಂಡಿತ ಇಲ್ಲಿ ಅದನ್ನ ಸೇರ್ಪಡೆ ಆಗ್ಬೇಕಾದದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಫ್ ಯು ಆರ್ ಗಿವಿಂಗ್ ಓನ್ಲಿ ದ ನೇಮ್ಸ್ ಇನ್ ಫ್ರಂಟ್ ಆಫ್ ದಟ್, ಮಾರುತಿ ನಾಗ್ ಈಸ್ ಅನೇಬಲ್ ಟು ಹಿಟ್ ಫಾರ್ ದ 3 6s, ತುಂಬಾನೇ ಡಿಫಿಕಲ್ಟ್ ಆಗುತ್ತೆ. 5,000 ರೂಪಾಯಿ ಅವ್ರ ಜೇಬಲ್ ಇದ್ದಾಗ ಇಲ್ಲಿ ಬ್ಯಾಟರ್ನ ಹುರಿದುಂಬಿಕೆ ಮಾತ್ರ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಖಂಡಿತ ಯಾಕೆ ಅದನ್ನ 3 6 ಬಾರಿಸಬಾರ್ದು ಈಗ ಮಾರುತಿ ನಾಯಕ್ ಅವರು. ಖಂಡಿತವಾಗಿ ಓದಿನಿಸ್ಗಳು ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಆಡಿದಗೋಸ್ಕರ 3 ಕೂಡ ಸಾಬಣ್ಣವರು, ಅಂಜಣ್ಣವರು ಮತ್ತೆ ದೇವಣ್ಣವರು ಸುಮಾರು 1,000 ರೂಪಾಯಿಗಳವರು ಬಹುಮಾನ ಆಗಿ ಕೊಡ್ತಾರೆ. ಅದು ಕೂಡ ನಮ್ಮ ಹತ್ರ ಇದೆ, ಇನ್ನು ಅವ್ರಿಗೆ ಮುಟ್ಟಿಸಿಲ್ಲ. ಮತ್ತೊಂದು ಒಳ್ಳೆಯ ಎಸೆತ ಆದ್ರೆ ಅಂಪನ ವೈಡ್. ಈ ವೈಡ್ನ ಅತಿರಿಕ್ತ ತಂಡದ ಮೊತ್ತ ಹೋಗ್ತಾ ಇದೆ 34ಕ್ಕೆ. ಪಿಂಟು ಸದ್ಯಕ್ಕೆ ತನ್ನ ವೈಯಕ್ತಿಕವಾದಂತಹ ಬೌಲಿಂಗ್ ಮಾರ್ಕ್ ಅಲ್ಲಿ ಬರ್ತಾ ಇದ್ದಾನೆ. 35 ರನ್ಸ್, 34. ಮಲ್ಲಿಂಗನ ಆಕ್ಷನ್ ಅಲ್ಲಿ ಬೌಲಿಂಗ್ ಅನ್ನ ಸಾಕ್ತಾ ಇದೆ. ಉತ್ತಮ ರೀತಿಯಾದಂತಹ ಟ್ಯಾಪ್ ಆದ್ರೂ ಕೂಡ ಯಾವುದೇ ತರದಂತಹ ಓಟಗಳಿಗೆ ಅವಕಾಶ ಇರೋದಿಲ್ಲ. ಡಾಟೆಡ್ ಡೆಲಿವರಿ ಬರ್ತಾ ಇದೆ. ಮಾರ್ಲಿಂಗ್ ಕೆಪಿ, ಈ ಒಂದು ಕೆಪಿಯ ಮೇಲೆ ತುಂಬಾನೇ ಹದ್ದಿನ ಕಣ್ಣಿನಾಗಿ ಒಂದು ಬಲಿಷ್ಠ ಬ್ಯಾಟಿಂಗ್ ಅನ್ನ ಆಡ್ತಕ್ಕಂಥ ಮಾರ್ಲಿಂಗ್ ಕೆಪಿ ಈಗ ಸದ್ಯಕ್ಕೆ ಟ್ಯಾಪ್ ಮಾಡ್ತಾ ಇದ್ದಾರೆ. ಒಂದು ಬಾಲ್ ಈಗ ಸದ್ಯಕ್ಕೆ ಡಾಟ್ ಎನ್ನುವ ಸೂಚನೆಯನ್ನು ಬರ್ತಾ ಇದೆ. ಯಾವುದೇ ತರದಂತಹ ಓಟ ಇಲ್ಲ. ಈ ಸಾರಿ ಕೂಡ ಮತ್ತೊಂದು ಶಾಟ್, ಚೆಂಡು ಏನಾದರೂ ಡಿಫೈನ್ ಲೆಗ್ ಕ್ಲಿಯರ್ ಮಾಡುತ್ತಾ ಖಂಡಿತ ಖುಷಿಯ ಜುಮಾಕೆಲಿ ಚಪ್ಪಾಳೆನ ಬರ್ತಾ ಇದೆ. ಈ ಕೂಡ ನಮ್ಮ ಲೆಫ್ಟ್ ಹ್ಯಾಂಡ್ ಬಲಗೈಯಲ್ಲಿ. ಎಸ್, ಇದು ಮತ್ತೊಂದು ಬೌಂಡ್ರಿಯ ಸೇರ್ಪಡೆಯೊಂದಿಗೆ ಒಟ್ಟಾರೆ ತಂಡದ ಗಳಿಕೆ 38ಕ್ಕೆ ಸಾಕ್ತಾ ಇದೆ. ಮಾರುತಿ ನಾಯಕ್ ನಾನ್ ಸ್ಟ್ರೈಕ್ ಅಲ್ಲಿ ಇನ್ನು ಕೂಡ 25 ವೈಯಕ್ತಿಕ ರನ್ ಬ್ಯಾಟಿಂಗ್. ಅದ್ಭುತವಾದಂತ ಬಹುಮಾನದ ಘೋಷಣೆ ಆಗಿದೆ ಮಾರುತಿ ಅವರಿಗೆ. 2 ಸಿಕ್ಸರ್ ಕಂಟಿನ್ಯೂ ಆಗಿ ಬಾರಿಸಿದ್ರೆ 1,001 ರೂಪಾಯಿಗಳ ಬಹುಮಾನ ರವಿ ಜಮ್ಮರ್ ಅವರ ಕಡೆಯಿಂದ. ಈ ಸಾರಿ ತುಂಬಾ ದೂರ ಇದೆ ಅನ್ಕೋತೀನಿ, ಯಾಕೆಂದ್ರೆ ಅಂಪೈರ್ ಡೆಡ್ ಆಗೋರ್ಗು ವೇಟ್ ಮಾಡ್ತಾರೆ. ಈಗ ಅಂತಿಮವಾಗಿ ವೈಟ್ ಬಾಲ್ ಎಂಬ ಸೂಚನೆ ಮಳೆ ಇಲ್ಲದ ಬೆಳೆ ಲೆಕ್ಕಾಚಾರಕ್ಕೆ ಬಾರದಂತ ಎಸೆತ ಒಂದು ಸರ್ಕಾರಿ ರನ್ ಖಾತೆಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಖಂಡಿತವಾಗಿ ಒಂದು ಒಳ್ಳೆ ರನ್ ರೇಟ್ ಅಲ್ಲಿ ಹೋಗ್ತಾ ಇದೆ. 8.9 ಸರಾಸರಿ ಇಲ್ಲಿ ಹೋಗ್ತಾ ಇದೆ. 39, 4ನೇ ಓವರ್ ಮುಗಿದು 5ನೇ ಓವರ್ ಚಾಲ್ತಿಯಲ್ಲಿದೆ. ಪ್ರಮುಖವಾದಂತ ಮಹೇಶ್ ಅವರೊಂದು ವಿಕೆಟ್ ಅನ್ನು ಕೂಡ ಕಬಳಿಸಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಅಂಪೈರ್ ಪಕ್ಕದ ಬರ್ತಾ ಇದೆ. ಪಿಂಟು ಸ್ಟ್ರೈಕ್ ಅಲ್ಲಿ ಮಾರ್ಲಿಂಗ್ ಕೆಪಿ. ಈ ಸಾರಿ ಕೂಡ ಖಂಡಿತ ನನಗೆ ಅನಿಸ್ತಾ ಇದೆ ಏನಾದರೂ ತಿರುವು ಪಡಿತಾರ ಅಂಪೈರ್. ಎಸ್, ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. अब तो बने हैं 40 रन संख्या बोर्ड पर. अब बढ़िया मालिश चल रहा है गेंदबाजों का. अब तो बार बार एक के बाद एक वाइड गेंद या अतिरिक्त रूप में रन आ रहे हैं. एक तरफ मारुति नायक अपना बल्ला घुमा रहा है, तो केपी मार्लिंग स्ट्राइक पर. तो समाजजनक रूप से अब तो बैक टू द बॉलर. अब कोई रन नहीं, एक बाउंड्री तो आई इस ओवर में और उसके बाद 1-2 बैक टू बैक वाइड्स. उसके बाद एक समान रूप का एक डॉटेड डिलीवरी बिंदी गेंद देख पा रहा हूं. अब तो 5वीं ओवर चल रहा है मुकाबले का. इसके बाद केवल 5 ओवर बचेगा. तो यहां से क्या पारी को बहुत ही बेहतर कर पाएगा दोनों बल्लेबाज, देखना दिलचस्प मोड़ पर है. ಎಂತ ಒಂದು ಅದ್ಭುತವಾದಂತ ಹೊಡೆತ ಇರಬಹುದು. ಡೈರೆಕ್ಟ್ ಆಗಿ ಬಿದ್ದಿದೆ ಚಾಯ್ ಬಾಂಗ್ ಕೆಫೆಗೆ 6 ರನ್ಗಳು. ಮುಂದೆ ಬಿದ್ದಂತ ಚೆಂಡನ ಅದ್ಭುತವಾದಂತ ಹೊಡೆದೊಂದಿಗೆ ಮಾರ್ಲಿಂಗ್ ಕೆಪಿ ಅವರು ಬೌಂಡ್ರಿಗೆ ಆಚೆ ಹಾಕಿದ್ದಾರೆ. ಅವರ ಬ್ಯಾಟ್ ಇಂದ ಬರ್ತಕ್ಕಂಥ ಮೊದಲ ಸಿಕ್ಸರ್. ಏನ್ ಶಾಟ್, ಇದ್ರ ಬಗ್ಗೆ ಏನೋ ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀರಾ ಮಲ್ಲಣ್ಣ ಅವರೇ? ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿಸ್. ಯಾವ ರೀತಿ ಜರ್ಸಿ ಸಂಖ್ಯೆ ಹಿಂದೆ 18 ಅಂತ ಇದೆ, ಅದೇ ರೀತಿ ಬ್ಯಾಕ್ ಆಗ್ತಾರೆ. ಓವರ್ ಎಕ್ಸ್ಟ್ರಾ ಕವರ್ ಲಾಫ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ರೈಟ್ ಆರ್ಮ್, ಇಲ್ಲಿ ಓವರ್ ದ ಬಾಲಿಂಗ್ ಅನ್ನ ಮಾಡ್ತಕ್ಕಂಥ ಬಾಲರ್ ನ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಒಂದಿಗೆ ಲಾಫ್ಟ್ ಆದ್ರೆ ಇದು ಆಲ್ ದ ವೇ ಟು ದ
ಸೆಹವಾಗ್ 89 ಮೀಟರ್ ಸಿಕ್ಸರ್ ನ ಬರ್ತಾ ಇದೆ. ಇದು ಬ್ಯೂಟಿಫುಲ್ ಕ್ರಿಕೆಟಿಂಗ್ ಶಾಟ್, ಟ್ರೇಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ಎಕ್ಸಲೆಂಟ್. ಇದರೊಂದಿಗೆ ಕೂಡ ತಂಡದ ಮೊತ್ತ ಹೋಗ್ತಾ ಇದೆ 46. ಇನ್ನು 2 ಎಚ್ಚೆತ್ತುಗಳು ಬಾಕಿ ಇದೆ. ಇಂಥ ಒಂದು ಶಾಟ್ ಸ್ವಾಮಿ, ಅದ್ಭುತವಾದ ಹೊಡೆತ ಇರಬಹುದು. ಮರ್ಲಿಂಗ್ ಕೀಪರ್ ಬೇಡದ ಬರ್ತಾನೆ ಮೊದಲ ಸಿಕ್ಸರ್. ಮತ್ತೊಮ್ಮೆ ಪಾಯಿಂಟ್ ನಲ್ಲಿ ಹೊಡೆದ ದಿಸೆಯಲ್ಲಿ ಹೊಡೆದಂತ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ. ಸೀದಾ ಕೀಪರ್ನ ಕೈಗೆ ಹೋಗಿದೆ. ಇದು ಮಧ್ಯಾಹ್ನ 2 ಗಂಟೆ ಆಗಿದೆ ಅಥವಾ 5 ಗಂಟೆ ಆಯ್ತು ಅಂತ ತಿಳಿತಿಲ್ಲ. ಈ ನಮನಿ ಬಿಸಿಲಿದೆ. ಏನ್ ಹೇಳ್ತಾರೆ ಈ ಬಿಸಿಲು ಬಗ್ಗೆ ನೀವು? ಸರ್, ಅವಾಗ್ಲೇ ಟಾಸ್ ಸಮಯದಲ್ಲ ಹೇಳಿದೆ, ಮೇಲಿಂದ ಕೆಳಗಡೆ ನೀರಿನ ತಾಪದಲ್ಲಿ ನಾನು ಮಾಪ, ನಾನಾದೆ ಕೋಪದ ಮಾಪ. ಸದ್ಯಕ್ಕೆ ಮಾತು ಬರ್ತಾ ಇಲ್ಲ. ಮುಂದಿನ ಹಂತಕ್ಕೆ ತಲುಪೋಣ. ಬಿಸಿಲಿನ ನಾಡು ಇದು, ಬಿಸಿಲಿನ ಗಿರಿಗಳ ನಾಡು. ಮತ್ತಷ್ಟು ತುಂಬಾನೇ ದೂರ. ವೈಟ್ ಬಾಲ್ ಎಂಬ ಸೂಚನೆಯನ್ನು ಬರುತ್ತೆ. ನಾವು ಇನ್ನು ನೆಕ್ಸ್ಟ್ ಟೈಮ್ ಯಾದಗಿರಿಗೆ ಬರಬೇಕಾದಾಗ ಪಕ್ಕದಲ್ಲಿ ನಮ್ಮ ಒಂದು ಏರ್ ಕೂಲರ್ ಫ್ಯಾನ್ ಅನ್ನು ತರಬೇಕಾಗ್ತದೆ. ಯಾಕಂದ್ರೆ ಇದು ಬೆಳಗ್ಗೆಯಿಂದ ನಾವು ಈ ಒಂದು ಖರ್ಚು ತೊಯ್ದು 3 ಸಾರಿ ಮತ್ತೆ ಬಿಸಿಲಿಗೆ ಹಾಕಿ ವಾಪಸ್ ತರ್ತಾ ಇದ್ದೇನೆ ನಾನು. 47 ಒಟ್ಟಾರೆ ಸಂಖ್ಯೆ ಕೂಡ. ಒಂದು ವೈಟ್ ಬಾಲ್, ತುಂಬಾ ದುಬಾರಿ ಓವರ್ಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಬಾಲ್ಗಳ ಸಂಖ್ಯೆ ನೋಡುವುದಾದ್ರೆ ಮೊದಲ ಬಾಲ್ ವೈಡ್, ಅದಾದ್ಮೇಲೆ ಡಾಟ್, 1 2 3 4 5 6 7 8 9 ಎಸೆತಗಳ ಓವರ್ ಇನ್ನೂ ಕೂಡ ಚಾಲ್ತಿಯಲ್ಲಿ ನಡೀತಾ ಇದೆ. ದುಬಾರಿ ಆಗ್ತಾ ಇದೆ. ಸರಿ, ಜಸ್ಟ್ ಪುಷ್ ಅಪ್ ಅನ್ನ ಮಾಡ್ತಿದ್ದಾರೆ ಆನ್ ಸೈಡ್ ರೀಸನ್ ಅಲ್ಲಿ. ಒಂದು ಅದ್ಭುತ ಕ್ಯಾಚ್ ಅನ್ನ ಪಡೆದಿರ್ತಕ್ಕಂಥ ಮನೋಜ್ ಈಗ ಕ್ಷೇತ್ರ ರಕ್ಷಣೆಯಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ಮಾರುತಿ ಅನ್ಕೋತೀನಿ ಇವರು ಕೂಡ ಒಂದು ಉತ್ತಮ ರೀತಿಯಾದಂತಹ ಕ್ಯಾಚ್ ಅನ್ನು ಹಿಡಿದಿದ್ರು. ಓವರ್ ಸಂಖ್ಯೆ 5 ಮುಕ್ತಾಯ. ಒಟ್ಟಾರೆ ರನ್ ಸಂಖ್ಯೆ ಬೋರ್ಡ್ ಅಲ್ಲಿ ಆಗ್ತಾ ಇದೆ 49. 5 ಓವರ್ಗಳ ಆಟ ಇಲ್ಲಿವರೆಗೆ ಮುಕ್ತಾಯ ಆಗ್ತಾ ಇದೆ. ಡ್ರಿಂಕ್ಸ್ ಬ್ರೇಕ್ ಮೈದಾನದತ್ತ ಸಾಗಬೇಕಾಗಿದೆ. ದಯಮಾಡಿ ಇಲ್ಲಿ ಬ್ಯಾನರ್ಗಳ ಬರಲಿ ಕುಂತಿರಲ್ಪ, ಸ್ವಲ್ಪ ಬ್ಯಾನರ್ ಟೇಕ್ ಅಂತ ಹಚ್ಬೇಡ್ರಿ. ದಯಮಾಡಿ ಬ್ಯಾನರ್ಗಳ ಬಲ್ಲಿ ಕುಂತವ್ರು ಬ್ಯಾನರ್ ಟೇಕ್ ಅಂತ ಹಚ್ಬೇಡ್ರಿ. ದಯಮಾಡಿ ಆ ಬ್ಯಾನರ್ಗಳಿಗೆ ಟೇಕ್ ಅಂತ ಹಚ್ಕೊಡ್ಬೇಡ್ರಪ್ಪ. ದಯಮಾಡಿ ಎಲ್ಲ ನಮ್ಮ ಬ್ರದರ್ಗಳ ಬಲ್ಲಿ ಮನವಿ, ಅವ್ ಟೇಕ್ ಅಂತ ಹಚ್ಚಿ ಕೂಡ್ಬೇಡ್ರಿ, ಸ್ವಲ್ಪ ಮುಂದೆ ಕೂಡ್ರಿ ಅಷ್ಟೇ. ಅವ್ರ ಎಂಟಿಗೆ ತಂದು ಸೊಲಾಪುರ್ಗೆ ಹೋತಾವ. ಯಾಕಿರಿ ಬಾಯಿ ಬೇಗ ಬೇಗ ಬಂದು ಹೇಳಕತ್ತ ನನಗ. ದಯಮಾಡಿ ಅವ್ ಸ್ವಲ್ಪ ಟೇಕ್ ಹಚ್ಬೇಡ್ರಿ, ಕೂಡ್ರಿ. ಪ್ರೇಕ್ಷಕರೇ, ಡ್ರಿಂಕ್ಸ್ ಬ್ರೇಕ್ ನಡೀತಾ ಇದೆ. ಮನುಷ್ಯನ ಕ್ರೋಧ ಬುದ್ಧಿಯನ್ನ ತಿನ್ನುತ್ತದೆ. ಮನುಷ್ಯನ ಕ್ರೋಧ ಬುದ್ಧಿಯನ್ನ ತಿನ್ನುತ್ತದೆ. ಅಹಂಕಾರ ಜ್ಞಾನವನ್ನ ತಿನ್ನುತ್ತದೆ. ಪ್ರಾಯಚಿತ್ತ ಪಾಪವನ್ನ ತಿನ್ನುತ್ತದೆ. ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ. ಲಂಚ ಗೌರವವನ್ನು ತಿನ್ನುತ್ತದೆ. ಚಿಂತೆ ಆಯುಷ್ಯವನ್ನ ತಿನ್ನುತ್ತದೆ. ಎಲ್ಲಿ ಮಾನವ, ನಿನ್ನ ಜೀವನದಲ್ಲಿ ಚಿಂತೆಯನ್ನು ಮಾಡಬೇಡ, ಯಾವತ್ತು ಚಿಂತೆಯನ್ನು ಮಾಡಬೇಡ. ವಿಶೇಷವಾಗಿ ಸಂತೋಷ್ ಅವರಿಗೆ ಹೇಳ್ತಾ ಇದ್ದೇನೆ ಈ ಮಾತನ್ನ. ನೀನು ಕಂಡಂತಹ ಲೋಕದ ಪರಿಚಯ ಬೇರೆನೆ, ನೀನು ಕಂಡಂತಹ ಲೋಕದ ಪರಿಚಯ ಬೇರೆನೆ. ನೀನು ಕಾಣುವ ಆ ಒಂದು 3 ಇಂಚಿನ ಆಸ್ತಿಗೆ ಯಾಕೆ ಪದೇ ಪದೇ ಮತ್ತೊಂದು ದೇಹದ ಆಡತೆ ಎನ್ನುವ ಹಾಗೆ ಮತ್ತೊಂದು ಹೆಸರಿಗೆ ಈ ಹತಾರ್ಯವನ್ನು ಮಾಡಿರ್ತಕ್ಕಂಥ ರಮ್ಮ ಸಂತೋಷ್ ಅವರೇ ಚಂದ. ಸದ್ಯಕ್ಕೆ 5 ಓವರ್ಗಳ ಆಟ ಮುಕ್ತಾಯನಾಗ್ತಾ ಇದೆ. ಬಿಸಿಲಿನ ತಾಪ ಜಾಸ್ತಿ. ಮತ್ತೊಂದು ಬಹುಮಾನದ ಘೋಷಣೆ. ಮಾರುತಿ ಅಣ್ಣ ಹಾಗೂ ಮರ್ಲಿಂಗ್ ಕೆಪಿ ಅವರಿಗೆ ಪ್ರತಿಯೊಂದು 6ಗೆ 501 ರೂಪಾಯಿಗಳ ಬಹುಮಾನ. ರಘು ಗೌಡ ಮಾನಸ್ಗಲ್ ಅವರಿಂದ, ರಾಘವೇಂದ್ರ ಗೌಡ ಮಾನಸ್ಗಲ್ ಅವರಿಂದ ಪ್ರತಿಯೊಂದು 6ಗೆ 500 ರೂಪಾಯಿ 501 ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. ಪ್ರೇಕ್ಷಕರೇ, ಮತ್ತೆ ಮೈದಾನದ ಅಂಕಣಕ್ಕೆ ಸಾಗೋಣ. ಇಲ್ಲಿ 5 ಓವರ್ಗಳ ಮುಕ್ತಾಯದ ನಂತರ ತಂಡದ ಒಟ್ಟಾರೆ ಗಳಿಕೆ ಆಗಿದೆ 49. ಇಲ್ಲಿ ಏಕಲವ್ಯ ಯಾದಗಿರಿ ತಂಡ ಟಾಸ್ ಅನ್ನು ಸೋತ ಮೇಲೆ ತನ್ನ ಬ್ಯಾಟಿಂಗ್ ಮುಂದುವರಿಕೆ ಮಾಡಿಕೊಂಡಿರ್ತಕ್ಕಂಥ ತಂಡ 49 ರನ್ ಗಳಿಸ್ತಾ ಇದೆ. ಸದ್ಯಕ್ಕೆ ಈಗ
6ನೇ ಓವರ್ ಚಾಲ್ತಿಯಲ್ಲಿ ಯಾವ ಒಂದು ಬೌಲರ್ ಎಸೆತಗಾರಿಕೆಯಲ್ಲಿ ಬರ್ತಾರೆ. ಅಂಪೈರ್ ಶಶಾಂಕ್ ಕೊಡೇಕಲ್ ಸರ್, ಅದೇ ರೀತಿ ಮೋತಿಲಾಲ್ ಜಾಧವ್. ಸದ್ಯಕ್ಕೆ ಪಂದ್ಯ ಬೇಗ ಬೇಗ ಆರಂಭ ಮಾಡಬೇಕು. ठीक है, अब तो हिंदी में कोई कोई प्रेक्षक चाहते हैं तो हिंदी का कमेंट्री भी आपको सुनाई देगा 1 ओवर के लिए. तो आकाश जी हमारे साथ में आप जुड़ रहे हैं. तो देखभाल तक टॉस मेहमान का खेमे में गिरा और ईटीएस तानाजी ज्वेलर का. उसके बाद उन्होंने चूज किया गेंदबाजी का. अब तो गेंदबाजी करते करते 5 ओवर में 49 रन बन गए हैं एक खिलाड़ी के नुकसान पर. अब यहां से कहानी में क्या ट्विस्ट आएगा. मार्लिन केपी ने एक बढ़िया शॉट डीप एक्स्ट्रा कवर के ऊपर से छक्का लगाया था. क्या इस ओवर में रन बन पाएगा? हेलो, देखेंगे शायद इस ओवर में क्या कर सकता है मार्लिन केपी. अब तो रूम बनाया तो बनाया था, बड़ा जोर का झटका देना चाहते थे गेंदबाज को, लेकिन जो विकेट कीपिंग के पीछे है किट्टाप्पा, अब तो बढ़िया कास्ट लगाकर गेंद को पकड़ा. तब तक गेंद बिंदी गेंद है, डॉटेड डिलीवरी. तो 6ठा ओवर का पहली गेंद डॉट. अब तो विकेट कीपिंग का क्लोज विकेट कीपिंग भी कर रहे हैं, बहुत क्लोज विकेट कीपिंग. अब तो क्या यहां से कुछ चेंजेस कर पाएगा टीम वीटीएस तानाजी जुवेलर्स. गेंदबाजी भाग पर गेंदबाज तैयार है. तो फ्लाइट गेंद है, चकवा तो फ्लाइट में ही दिया था. उतना ही बढ़िया बल्लेबाजी कह सकते हैं कि अपने आप को रोका कि अंतिम समय पर देखा गेंद बहुत ही जो स्लो है उसको जस्ट टैप किया ऑन साइड की रीजन पे और खुद फॉलो थ्रू में गेंदबाज ने उसको गेंद को पकड़ा. तब तक 1 रन कंप्लीट करने का मौका और इस 1 रन के साथ में अर्धशतक पूरा होता हुआ यहाँ पे टीम एकलव्य यादगिरी का अर्धशतक पार है. अब भी कप्तान मारुति नायक अब स्ट्राइक पर आए हैं, तो यहां से क्या बड़ा छक्का लगा पाएंगे. RX ಡಾಬಾ ಕಡೆಯಿಂದ ಕೂಡ ಒಂದು ಬಹುಮಾನದ ಘೋಷಣೆ. अब तो रूम बनाया है, दिया है धनका के साथ साथ गेंद है आर पार. अब तो ये सीमा पार चौकार 4 रन. लाजवाब है, क्या साउंड है. साउंड के साथ साथ डी फाइनल के ऊपर बाउंड्री का इशारा. ಮತ್ತೊಂದು ಬಹುಮಾನದ ಘೋಷಣೆ ಇದೆ ಮರ್ಲಿನ್ ಕೆಪಿ ಅವರಿಗೆ. ಹ್ಯಾಟ್ರಿಕ್ 6 ಅನ್ನು ಬಾರಿಸಿದೆ. 5,100 ರೂಪಾಯಿಗಳ ಬಹುಮಾನ. ಸುನೀಲ್ ಕಡೆಯಿಂದ ಕಮೆಂಟೇಟರ್ ಮಾಡ್ಲಿಕ್ಕೆ ಬಿಡುತ್ತಿಲ್ಲ, ಆ ರೀತಿಯಾದಂತ ಬಹುಮಾನಗಳ ಘೋಷಣೆ ಆಗ್ತಿದೆ. ತುಂಬಾ ನೀವು ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಾನೊಂದು ಐಡಿಯಾ ನಿಮಗೆ ಹೇಳ್ತೀನಿ, ಕೇಳಿದ್ರೆ ಸಖತ್ತಾಗಿರುತ್ತೆ. ಈ ಬಾಲ್ ಆಗ್ಲಿ ಹೇಳ್ತೀನಿ. ರಿವರ್ಸ್ ಶಾಟ್ ಹೊಡೆಯಲು ಪ್ರಯತ್ನವನ್ನು ಮಾಡಿದ್ರು ಕಿಟ್ಟಪ್ಪ, ಅದನ್ನ ಬಿಲ್ಡ್ ಮಾಡ್ತಾ ಇದ್ರು. ಫ್ರೆಶರ್ ಹಿರಿಯ ವರ್ಸಸ್ ಹಿರಿಯ, ವಯಸ್ಸ ಪೈಪೋಟಿ ಸ್ಟಂಪ್ ಮುಂದೆ ಬರ್ತಾರೆ. ಇಲ್ಲಿ ರಿವರ್ಸ್ ಹಿಡಿಯಲು ಪ್ರಯತ್ನ, ಬಾಟಮ್ ಎಡ್ಜ್ ಆಗುತ್ತೆ, ಸೀದಾ ವಿಕೆಟ್ ಕೀಪರ್ ಕಾಟ್ ಬಿಹೈಂಡ್. ಖಂಡಿತವಾಗಿ ಒಂದು ಒಳ್ಳೆ ವಿಕೆಟ್ ಅನ್ಬೋದು. ಸೆಟ್ ಬ್ಯಾಟ್ಸ್ಮನ್ ಮಾರುತಿ ಅವರ ವಿಕೆಟ್ ಕಳಿಸಿದ್ರೆ ಯಶಸ್ವಿ ಆಗಿದ್ದಾರೆ ಜಾನ್ಸೋ. ಅದ್ಭುತವಾದಂತ ಕ್ಯಾಚ್ ಅನ್ನು ಪಡೆದು ವಿಕೆಟ್ ಅವರು. ಇವಾಗ ಇಲ್ಲಿ ಆಟಗಾರರಿಗೆ 5,000, 1,000, 2,000, 200 ಬರ್ತಾ ಇದೆ. ಒಂದು ವೇಳೆ ಆ ಆಟಗಾರ ಅಲ್ಲಿ ಹೊಡೆಯಲು ವಿಫಲರಾದ್ರೆ ಅದು ಕಾಮೆಂಟೇಟರ್ ಜೇಬಲ್ಲಿ. ಈಗ ನೆಕ್ಸ್ಟ್ ಹೇಳಿ ಅದನ್ನ ಮತ್ತೆ ವಾಪಸ್ ತರಿಸ್ಕೊಳ್ಳಿ. ಅಂದ್ರೆ ಯಾರು ಕೂಡ ಬಹುಮಾನದ ಘೋಷಣೆನೇ ಮಾಡಲ್ಲ ಅನ್ಸುತ್ತೆ ಮಲೋಬೆ ನನಗೆ. ಅದು ಖಂಡಿತ, ಯಾಕಂದ್ರೆ ಈಗ ಬ್ಯಾಟರ್ ಹೊಡ್ಲಿಲ್ಲ ಅಂದ್ರೆ ಕಾಮೆಂಟೇಟರ್ ಹೇಳ್ತಾ ಇದ್ದಾರೆ, ಅಂದ್ರೆ ಕಾಮೆಂಟೇಟರ್ ಸೇರಿರ್ತದೆ. ಖಂಡಿತವಾಗಿ ಬಂದ್ರೆ ಹೊಡೆದ್ರೆ ಖಂಡಿತವರು GST ಕಟ್ ಮಾಡೇ ಕೊಡೋಣ, ಯಾಕೆ ಟೆನ್ಷನ್ ತಗೊಳ್ತೀರಾ. ಯಾಕಂದ್ರೆ ತಾವು ಹೇಳ್ತಾ ಇದೀರಾ ಪದೇ ಆಫರ್ ಬರ್ತಾ ಇದೆ. ಸರ್ಕಾರ ಹೇಗೆ GST ಹಾಕುತ್ತೋ ಅದೇ ರೀತಿ ಕಾಮೆಂಟೇಟರ್ ಕಡೆ ಕೂಡ GST ಹಾಕೋಣ, ಟೆನ್ಷನ್ ಇಲ್ಲ. ನಾನು ಒಂದ್ಸಾರಿ ಇಲ್ಲಿ ನಿಮ್ಮ ಸಮೀಪದ ಸಿಂಧನೂರಲ್ಲಿ ಹೋದಾಗ ಪದೇ ಆಫರ್ ಗಳ ಮೇಲೆ ಆಫರ್ ಬರ್ತಾ ಇತ್ತು. ಖಂಡಿತವಾಗಿಯೂ. ಮತ್ತೆ ನಾಗರಾಜ್ ಕ್ಯಾಚ್ ನಾಳ್ಕರ್ ಕೂಡ ಒಂದು ಬಹುಮಾನದ ಘೋಷಣೆ ಆಗಿದೆ. ಹ್ಯಾಟ್ರಿಕ್ 6 ಏನಾದ್ರು ಮರ್ಲಿನ್ ಕೆಪಿ ಅವರು ಬಾರಿಸಿದ್ರೆ 5,001 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿದೆ. ನನಗನ್ನಿಸ್ತಾ ಇದೆ ಇದು ಆಗದ ಕೆಲಸ. ಸದ್ಯಕ್ಕೆ ನನ್ನ ಅನುಭವ ಹೇಳ್ತಾ ಇದೆ ಇದು 3 ಸಿಕ್ಸರ್ ಅವ್ರು ಹೊಡಿಯಲ್ಲ, ಇಲ್ಲಿ 5,000 ಹೋಗಲ್ಲ. ಹಾಗೆ ಹೇಳಕ್ಕಾಗಲ್ಲ, ಕ್ರಿಕೆಟ್ ಆಟ ಖಂಡಿತವಾಗಿಯೂ ಹೊಡಿಬೋದು. ಹೊಡೆದ್ರೆ 50,000ಕ್ಕಿಂತ ಜಾಸ್ತಿ ಜಮಾ ಆಗ್ಬೋದು ನಮ್ಮ ಮಾತ್ರ ಅನಿಸ್ತಾ ಇದೆ. 25 ನಿಮಗೆ, 25 ನಮಗೆ. ಅದು ಅಲ್ಲೇ ಇರಲಿ, ದೇವರು ಅವ್ರಿಗೆ ಜಾಸ್ತಿ ಪ್ರೀತಿ ವಿಶ್ವಾಸನ ಕೊಟ್ಟು ಮುಂದೆ ಬೆಳೆಸಲಿ. ಆ ಚಾಮುಂಡೇಶ್ವರಿ ತಾಯಿ ರಬ್ಬರು ತುಂಬಾನೇ ಬೆಳೆಸಿದ್ದಾರೆ ಆಲ್ರೆಡಿ. ಸದ್ಯಕ್ಕೆ ಫ್ಲೈಟ್ ಡೆಲಿವರಿ ಪದೇ ಮಾತಾಡ್ತಾ ಇದೆ. ಈ ರೀತಿಯಾದಂತಹ ಚೆಂಡುಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ವೇಗವಾಗಿ ಚೆಂಡು ವೈಡೀಸ್ ಆಗಿ ಥ್ರೋ ಆಗ್ತಾ ಇದೆ. ಇದು ಏನಾದರೂ ವೈಡ್ ಆಗಿ ನೇರವಾಗಿ ಥ್ರೋ ಆದ್ರೆ ಖಂಡಿತ ವಿಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇತ್ತು. ಬೈ ಎನ್ನುವ ಸೂಚನೆಯನ್ನು ಬರ್ತಾ ಇದೆ. ಒಂದು ಎಕ್ಸ್ಟ್ರಾ ರನ್ ಕೂಡ. ಮೋನೇಶ್ ನಾಯ್ಕಲ್ ಅವರ ಕಡೆಯಿಂದ ಕೂಡ ಒಂದು ಅದ್ಭುತವಾದ ಘೋಷಣೆ ಆಗಿದೆ. ಕೆಪಿ ಅವರು ಹ್ಯಾಟ್ರಿಕ್ 6 ಅನ್ನ ಬಾರಿಸಿದರೆ 1,001 ರೂಪಾಯಿಗಳ ಬಹುಮಾನ. ಇದೇನೋ 1 ಲಕ್ಷ ಮುಟ್ಟದ ಅನಿಸ್ತಾ ಇದೆ. ನೀವೇನ್ ಹೇಳಿದ್ರ ಮಲ್ವೇ? ಆಗ್ಲೇ ಹೇಳ್ದೆ, ಅದಕ್ಕೆ ನಿಮ್ ಪ್ರತ್ಯುತ್ತರ ಕೂಡ ಬಂತು. ಸದ್ಯಕ್ಕೆ ಇರ್ಲಿ ಬಿಡಿ, ಮಧ್ಯದ ವೀಕ್ಷಣೆ ಮಾಡೋಣ. ಸದ್ಯದ ವೀಕ್ಷಕ ವಿಡರಾಗಲಿ ಅಲ್ಲಿ ನೋಡಿ ನೀವು ಕೃಷ್ಣ
ಒಂದು ನೋಡಿ ವೀಕ್ಷಕ ವಿವರಣೆ ಕೆಲಸ ಏನಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಗ್ರೌಂಡ್ ಅಲ್ಲಿ ಏನ್ ಆಗ್ತಾ ಇದೆ, ಯಾವ ಹಂತದಲ್ಲಿ ತಲುಪ್ತಾ ಇದೆ ಪಂದ್ಯ, ಅದರ ಬಹಳಷ್ಟು ಸೂಕ್ಷ್ಮವಾಗಿ ವಿವರಣೆ ಮಾಡಬೇಕಾಗುತ್ತೆ. ಈ ಸಾರಿ ಕೂಡ ಉತ್ತಮವಾದಂತಹ ಎಸೆತ ಎನ್ನುವ ಹಂತದಲ್ಲಿ ಅಂಪೈರ್ ತಿರುವನ್ನು ಪಡಿತಾ ಇದ್ದಾರೆ. ವೈಟ್ ಬಾಲ್ ಎಂಬ ಸೂಚನೆಯನ್ನು ಬರ್ತಾ ಇದೆ. ಈ ಒಂದು ಟೂರ್ನಮೆಂಟ್ ಅಂತಿಮ ಫೈನಲ್ ಪಂದ್ಯ ಜರುಗ್ತಾ ಇದೆ. ಇಲ್ಲಿ ಶ್ರೀ ಹನುಮೇಗೌಡ ಬೀರನ್ಕಲ್ HPL ಪ್ರೀಮಿಯರ್ ಲೀಗ್ ಸೀಸನ್ ಸಂಖ್ಯೆ 1 ಕೂಡ ಇವಾಗ ಒಂದು ದೊಡ್ಡ ಅದ್ಭುತವಾದಂಥ ಈ ಒಂದು ಸೀಸನ್ ಅಲ್ಲಿ ಅದ್ಭುತವಾದ ಬಹುಮಾನಗಳಿದೆ. ಸುಮಾರು 18 ಬಹುಮಾನಗಳ ಘೋಷಣೆ ಆಗಿದೆ. ವಾಸ್ಟ್ ಗಾಳಿಯಲ್ಲಿದೆ, ಟೈಮ್ ಆಗಿಲ್ಲ ಅನಿಸ್ತಾ ಇದೆ. ಬಾಲ್ ಕೆಳಗಡೆ ಇದ್ದಾರೆ ಭೀಮು, ಅವ್ರದ್ದು ಅಷ್ಟೇ ಒಂದು ಒಳ್ಳೆಯ ಕ್ಯಾಚ್. ಇಲ್ಲಿ ಮತ್ತೊಂದು ವಿಕೆಟ್ ಪತನವಾಗಿದೆ. ಬರ್ಲಿಂಗ್ ಅವರು ಕ್ಯಾಚ್ ಅನ್ನ ಕೈಗಪ್ಪಿಸಿ ಪೆವಿಲಿಯನ್ ಕಡೆ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಎಸ್, ಖಂಡಿತವಾಗಿ ವಿಕೆಟ್ ಹೋದ ಕೂಡಲೇ ತಾವು ಕೂಡ ಖುಷಿ ಆಗಿರ್ತೀರ ಅನ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಪದೇ ಪದೇ 1,000 5,000 ಅಂತ ಹೇಳ್ತಾ ಇದ್ರಿ, ಬಟ್ ವಿಫಲತೆಗೆ ಕಾರಣ ಆಗ್ತಾರೆ. ಸುಮಾರು ಇದು ಒಂದು ಒಳ್ಳೆ ಶಾರ್ಟ್ ಸೆಲೆಕ್ಷನ್ ಇತ್ತು, ಆದ್ರೂ ಕೂಡ ಇಲ್ಲಿ ಎಲಿಮಿನೇಷನ್ ಜಾಸ್ತಿ ಇದೆ, ದೂರಿ ಕಡಿಮೆ. ಒಳ್ಳೆಯ ಕ್ಯಾಚ್ ಡೀಪ್ ಅಲ್ಲಿ ಹಿಡಿತಾ ಇದ್ದಾರೆ ಲಾಂಗ್ ಆನ್ ಕ್ಷೇತ್ರ ರಕ್ಷಕ. ಖಂಡಿತವಾಗಿಯೂ ಇದು ಒಳ್ಳೆ ಕ್ಯಾಚ್ ಅನ್ನೋದು, ಒಳ್ಳೆ ಕಮ್ ಬ್ಯಾಕ್ ಅನ್ನೋದು, ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನು ಪಡೆಯಲು ಯಶಸ್ವಿ ಆಗಿದ್ದಾರೆ ಜೋನ್ಸ್ ಅವರು. ಸುಮಾರು 25,000 ವರೆಗೆ ಮರ್ಲಿಂಗ್ ಅವರಿಗೆ ಬಹುಮಾನದ ಘೋಷಣೆ ಆಗಿತ್ತು. ಆ ಘೋಷಣೆನ ಸೆಕೆಂಡ್ ಪ್ರೈಸ್ 25,000, ಆದ್ರೆ ಬರೀ 3 ಸಿಕ್ಸರ್ಗೆ 25,000 ಇತ್ತು. KP ಅವರಿಗೆ ಅದನ್ನ ಕೈ ಚೆಲ್ಲಿದಾರೆ ಅನಿಸ್ತಾ ಇದೆ ನನಗೆ. ಈ ಮಾತಿಂದ ಅಗ್ರಿ ಇಲ್ಲ. ಯಾಕಂದ್ರೆ ಕೇಳಿ, ಈ ಒಂದು ಬಿಸಿಲಿನ ತಾಪದಲ್ಲಿ ಫೈನಲ್ ಪಂದ್ಯ, ಫ್ರೆಶರೈಸ್ ಪಂದ್ಯ, ಅಪೋನೆಂಟ್ ಕೂಡ ಎಲ್ಲಾ ಪಂದ್ಯಗಳನ್ನು ದಾಟಿ ಫೈನಲ್ ಪಂದ್ಯಕ್ಕೆ ಬಂದಿರುತ್ತೆ. ಅದು ನೀವು ಅಷ್ಟೊಂದು ಈಸಿಯಾಗಿ ಹ್ಯಾಟ್ರಿಕ್ ಸಿಕ್ಸಸ್ ಅನ್ನ ಬಾರಿಸಕ್ಕಾಗಲ್ಲ. ಆದ್ರೂ ಕೂಡ ಮರ್ಲಿಂಗ್ KP ಹತ್ರ ಕ್ಷಮತೆಯ ಬ್ಯಾಟರ್ ಇದ್ರು. ಇಲ್ಲಿ 25,000 ಮೇಲೆ ಗೆಲ್ಬಹುದಾಗಿತ್ತು, ಬಟ್ ಆ ಒಂದು ಸ್ಲೋವರ್ ಚೆಂಡು ಇವರನ್ನ अब कहते हैं ना आ बैल मुझे मार जा, अब तो गेंद पर हावी हुआ था, थोड़ी देर तक गेंद हवा में एक आसान सा नहीं, एक बढ़िया कैच लिया डीप पर. ಖಂಡಿತವಾಗಿ ಒಳ್ಳೆ ಕ್ಯಾಚ್. ಮತ್ತೆ ಮತ್ತೆ ಹೊಸ ಬ್ಯಾಟರ್ ರಾಘು ಅದೋನಿ ಅದ್ಭುತವಾದಂಥ ಒಂದು ಸಿಕ್ಸರ್ ಮೂಲಕ ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೀರೋ ಆಗಿ ಹೊರಹೊಮ್ಮಿರತಕ್ಕಂಥ ಇಂದಿನ ಪಂದ್ಯದಲ್ಲಿ ತಮ್ಮ ತಂಡವನ್ನ ಫೈನಲ್ಗೆ ತರಲು ಪ್ರಮುಖ ಪಾತ್ರ ವಹಿಸಿದ ರಾಘು ಅವರು ಬಂದಿದ್ದಾರೆ ಕೊನೆಯ ಆಡಲು. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಳೆದ ಪಂದ್ಯದ ಮ್ಯಾಚ್ ಹೀರೋ ಗುರುಗಳೇ ಇವರು. ಇವರನ್ನು ಮರೆಯಕ್ಕಾಗಲ್ಲ ನಾವು, ಯಾಕಂದ್ರೆ 1 ಬಾಲಿಗೆ ಸಿಕ್ಸರ್ ಬಾರಿಸ್ತಾರೆ. ತಮ್ಮ ಪೂರ್ತಿ ಫ್ಯಾನ್ ಫಾಲೋವರ್ಸ್ ನ ಇನ್ನು ಕೂಡ ಈಚೆ ಪೂರೈಸಕ್ ಬಂದಿದ್ದಾರೆ ಇವರು. ಖಂಡಿತವಾಗಿಯೂ ನೀವು ಮಾಡ್ತಾರೆ ಖಂಡಿತ ತುಂಬಾನೇ ದೂರ. ಇಲ್ಲಿ ಈ ಬಾಲರ್ ನ ಹೆಸರು ತಿಳ್ಕೊಳ್ಳಬೇಕು ನಾನು, ಯಾಕಂದ್ರೆ ಪಿಂಟು ತನ್ನ ರೈಟ್ ಆರ್ಮ್ ಓವರ್ ದ ಸ್ಟಿಕ್ ಅಲ್ಲಿ ಮಲ್ಲಿಂಗನ ಆಕ್ಷನ್ ಕ್ಲಿಯರ್ ಆಗಿ ಬಿಡುವ ಹಂತದಲ್ಲಿ ತುಂಬಾನೇ ದುಬಾರಿ ಎನ್ನುವಾಗ ಔಟ್ಸೈಡ್ ದಿ ಆಫ್ ಸ್ಟಂಪ್ ಪದೇ ಪದೇ ವೈಟ್ ಬಾಲ್ಸ್ ಅನ್ನ ಬಿಡ್ತಾ ಇದ್ದಾರೆ. अब तो बल्लेबाज को एक कहानी है, गेंद बुलाती है मगर जाने का नहीं, अगर जाएंगे तो अंपायर की तरफ फोड़ने का नहीं. अब तो मोड़ चुका है बल्लेबाज ने, अब तो मारना चाहते थे रिवर्स पर, गेंद सही सटीक पर नहीं लगा, तो अब तो बिंदी गेंद डॉट है. मियां मियां जिया जिया है तो पूरा झिंगा झिंगा लाल है, महफिल सजाया यहाँ पे. ಎಂತ ಪಂದ್ಯ, ಫೈನಲ್ ಪಂದ್ಯ. ಈ ಫೈನಲ್ ಬರೋಲ್ಲ 50 ರನ್ಗಳ ಅವಕಾಶ ಇತ್ತು. 3 ಓವರ್ಗಳು. ಎಂತ ಬ್ಯಾಟಿಂಗ್ ಸ್ವಾಮಿ, ಏಕಲವ್ಯ ತಂಡದ್ದು ಅದ್ಭುತವಾದಂತ ಬ್ಯಾಟಿಂಗ್. ಬ್ಯಾಕ್ ಟು ಬ್ಯಾಕ್ 20 18 ಮತ್ತೊಂದು ಬಲವಾದ ಹೊಡೆತ ಅಂತ ಪ್ರತಾಪ ಆಡ್ತಾ ಇದ್ರೆ ಸಿದ್ದಣ್ಣ ಅವರು. ಅದು ಯಾವುದೇ ಸಂಪರ್ಕ ಆದಲ್ಲ, ಬಾಲ್ ಹೋಗ್ತಾ ಇದೆ ಸೀದಾ ಕೀಪರ್ನ ಕೈಗೆ. ಯಾವ್ದು ರನ್ ಇಲ್ಲ, ಯಾವ್ದು ನಷ್ಟವಿಲ್ಲ. ನೀವು ಹೇಳಿದ ಹಾಗೆ 57 ರನ್ಗಳು, 3 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ವೀಕ್ಷಕ ವಿವರಣೆಯಲ್ಲಿ ಆಗ ಜಾಯಿನ್ ಆಗ್ತಾ ಇದ್ರೆ ಅತೀಕ್ ಅಣ್ಣವರು, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಅವರು ಅದ್ಭುತವಾದಂತ ಒಂದು ಹಿಂದಿ ಕಾಮೆಂಟ್ರಿಯನ್ನು ಮಾಡ್ತಾರೆ. ನಿಮ್ಮ ಅಲ್ಲಣ್ಣವ್ರೆ, ನಿಮ್ಮ ಜೊತೆಯಲ್ಲಿ ಅವರು ಕೂಡ ಸೇರ್ಪಡೆ ಮಾಡ್ತಾರೆ. 1 ಓವರ್ಗಳ ಕಾಲ ಮಾಡಬೇಕು ದಯಮಾಡಿ ಅತೀಕ್ ಅಣ್ಣವರು. अब तो 1 ರನ್ ಬರ್ತಾ ಇದೆ ಸದ್ಯಕ್ಕೆ. 58 ಸ್ಕೋರ್ ಬೋರ್ಡ್. 3 ಓವರ್ ಅಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಅನ್ನು ಮಾಡ್ತದೆ ಇಲ್ಲಿ ನಮ್ಮ ಏಕಲವ್ಯ ಯಾದಗಿರಿಯ ತಂಡ. ಅದಾದ್ಮೇಲೆ ಮಾರುತಿ ನಾಯಕರ ವಿಕೆಟ್ ಇಲ್ಲಿ ಕಂಪ್ಲೀಟ್ ಆಗಿ ಟರ್ನ್ ಔಟ್ ಮಾಡ್ತಾ ಇದೆ. ರನ್ ಬೋರ್ಡ್ ಅಲ್ಲಿ ನೀವು ನೋಡುವುದಾದ್ರೆ 58 ಆಗ್ತಾ ಇದೆ. ಈಗ 24 ರನ್ ಮಾತ್ರ ಸೇರ್ಪಡೆ ಆಗಿದೆ. ಅಲ್ಲಿ ಬಾಲ್ಸ್ ಗಳ ಸಂಖ್ಯೆಯನ್ನು ನೋಡಿದಾಗ 21 ಆಗಿದೆ. ಇವಾಗ ಅವರು ಅದ್ಭುತವಾದ ಜೊತೆ ಆಟ ಆಗ್ತಿತ್ತು. ಹೇಗೆ ಹಿಂದೆ ಇಂಟರ್ನ್ಯಾಷನಲ್ ನೋಡ್ತಾ ಇದ್ವಿ, ಆಂಡಿ ಪವರ್, ಮೈಕ್ ಹಸಿ, ಡೇವಿಡ್ ಹಸಿ, ಸ್ಟೀವಾ ಮಾರ್ಕ್ವಾ, ಇವ್ರು ಏನು ಒಳ್ಳೆ ಇದ್ರು. ಅದೇ ರೀತಿಯಾದಂಥ ಒಂದು ಸೋದರರು ಒಳ್ಳೆಯ ಒಂದು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಒಳ್ಳೆ ಜೊತೆ ಆಟ ಆಗಿತ್ತು, ಒಳ್ಳೆಯ ಪವರ್ ಪ್ಲೇನ್ ಆಗಿತ್ತು. ಒಳ್ಳೆಯ ಕ್ಷೇತ್ರ ರಕ್ಷಣೆಯಲ್ಲಿ ಬೆಳೆದಂತೆ ಕ್ಷೇತ್ರರಕ್ಷಕರಿಂದ 1 ರನ್ SSB ಓಟ. ಈ 1 ರನ್ ಸಹ ಬತ್ತ ಹೋಗ್ತಾ ಇದೆ. 59 7 ರನ್ ಚಾಲ್ತಿಯಲ್ಲಿ 3 ಪ್ರಮುಖ ವಿಕೆಟ್ ನಷ್ಟಕ್ಕೆ 6.4 ಬಾಲ್ಗಳ ಮುಕ್ತಾಯದೊಂದಿಗೆ 2 ಎಸೆತಗಳು ಬರಬೇಕಾಗಿದೆ. ಒಂದು ಲಾಗ್ ಓವರ್ ಸಾಗ್ತಾ ಇದೆ ಮತ್ತೆ. ನೋಡಿರುವಾಗೆ ಒಂದು ಅದ್ಭುತವಾದಂಥ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಮಾರುತಿಯವರು. ಬ್ಯಾಕ್ ಟು ಬ್ಯಾಕ್ ಯಾವುದೇ ಒಂದು ಬಾಲ್ ಬಂದರೂ ಕೂಡ ಮಿಸ್ಫೀಲ್ಡ್ ಆಗ್ತಾರೆ. ಒಳ್ಳೆಯ ಕ್ಯಾಚ್ ಕೂಡ ಪಡಿತಾ ಇದ್ದಾರೆ. ನೀವು ಕೂಡ ನೋಡಿದ್ರೆ ಅವರು ನಿನ್ನೆ ಯೂಟ್ಯೂಬಲ್ಲಿ ನೋಡಿರ್ಬೋದು. ಒಳ್ಳೆ ಕ್ಯಾಚ್ಗಳನ್ನು ಪಡ್ಕೊಂಡಿದ್ರು. BTS ತಾನಾಜಿ ತಂಡದ ಪರವಾಗಿ ಒಳ್ಳೆಯ ಬಾಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪಿಂಟು 1.5 ಓವರ್ ಕಳಿಸಿದ್ದು 20 ರನ್ಗಳನ್ನು ನೀಡಿದ್ದಾರೆ. ಜೋನ್ಸ್ ಅವರಿಂದ ಒಂದು ಒಳ್ಳೆಯ ಸ್ಪೆಲ್ ಅನ್ಬೋದು. 1 ಓವರ್ ಎಷ್ಟು 6 ರನ್ ನೀಡಿ 2 ವಿಕೆಟ್ ಕಳಿಸಿ ಯಶಸ್ವಿಯಾಗಿದ್ದಾರೆ. ಅದು ಒಳ್ಳೆಯ ಬಾಲಿಂಗ್ ಅಂತೀರಾ?
ಖಂಡಿತ ಒಂದು ಓವರ್ ಅಲ್ಲಿ ನೀವು ಆಲ್ಮೋಸ್ಟ್ ವೈಡ್ ಸೂಚನೆ ಬರ್ತಾ ಇದೆ. ಆ ಒಂದು ಓವರ್ ಅಲ್ಲಿ ಫ್ಲೈಟೆಡ್ ಡೆಲಿವರಿ ತುಂಬಾನೇ ಸ್ಲೋ ಪೇಸ್ ಅನ್ನ ಕೊಡ್ತಾ ಇದ್ರು. ಬಾಲರ್ಗೆ ಇಲ್ಲಿ देखिए ಆ ಫ್ಲೈಟ್ ಜಬ್ ಉಪ್ಪರ್ ಸೆ ಮೇಲಿಂದ ಕೆಳಗಡೆ ಬಿಡ್ತಾ ಇದ್ರು. ಅಂತ ಸಮಯದಲ್ಲಿ ಬ್ಯಾಟರ್ ತನ್ನ ಬ್ಯಾಟ್ ಅನ್ನ ಬೀಸುವ ಹಂತದಲ್ಲಿ ಅಲ್ಲಿ ಕ್ಲಿಯರ್ ಆದಂತ ಶಾಟ್ಸ್ ಕ್ಲಿಯರ್ ಆಗಿಲ್ಲ. ಅಂತ ವಿಕೆಟ್ ಗಳು ಕೂಡ ಉದರಿಯ ನಷ್ಟ ಆಗಿದೆ ಆ ಒಂದು ಓವರ್ ಅಲ್ಲಿ. ಟೋಟಲ್ ಸ್ಕೋರ್ ಆಗಿದೆ 61, ಆದ್ರೆ ಎಕ್ಸ್ಟ್ರಾಲೇ ಬರ್ತಾ ಇದೆ 11. ಎಕ್ಸ್ಟ್ರಾ ಆಲ್ಮೋಸ್ಟ್ ಜಾಸ್ತಿನೇ ಇದೆ. ಈ ಒಂದು ಬಾಲರ್ ಆಲ್ಮೋಸ್ಟ್ 7 to 6 ವೈಡ್ಸ್ ಹಾಕಿದ್ದಾರೆ ಈ ಒಂದು ಹಂತದ ಸ್ಪೆಲ್ ನಲ್ಲಿ. ಈ ಸರಿ ಜಸ್ಟ್ ಬ್ಯಾಟ್ ಫೇಸ್ ಓಪನ್ ಮಾಡ್ತಿದ್ದಾರೆ ಆಫ್ ಸೈಡ್ ರೀಸನ್ ಅಲ್ಲಿ. ವಿಶೇಷವಾಗಿ ವೇಗವಾಗಿ ಓಟ ಕೂಡ ಇಲ್ಲಿ ಓವರ್ ಸಂಖ್ಯೆ 7 ಮುಕ್ತಾಯ ಏನಾದರೂ ಆಯ್ತಾ? ಅಂಪೈರ್ ಸಿಗ್ನಲ್ ನೋಡ್ಲೇಬೇಕು. ಓವರ್ ಮುಕ್ತಾಯವಾಗಿದೆ 62, 3 ವಿಕೆಟ್ ನಷ್ಟಕ್ಕೆ 7 ಓವರ್ ಮುಕ್ತಾಯದೊಂದಿಗೆ. अतीक साहब अब हमारे साथ में जुड़ेंगे अब हिंदी कमेंट्री के लिए. तो अतीक जी आपका स्वागत है, वेलकम है. तो खास करके हमारे दोस्तों के लिए कहावत है. हेलो चेक. हाँ अतीक जी आप जब तक जुड़े हैं हम आपको एक बात बताना चाहूंगा सारे दर्शक को. बुझी शाम भी जल सकती है, बुझी शाम भी जल सकती है, तूफानों से कश्ती भी निकल सकती है. हो कि मायूस ना होना मेरी यार, इरादे बदल दे, तेरी किस्मत कभी भी बदल सकती है. इरादे मत बदलना, किस्मत कभी भी बदल सकती है. क्योंकि हमारे साथ में जुड़े हैं. अब 62 है बोर्ड पर. 7 ओवर के कंप्लीट के बाद वहां पे विकेट गए हैं 3. सभी दर्शकों का मैं स्वागत करता हूं. 7 ओवर की समाप्ति पर 62 रन बना लिया है एकलव्य क्रिकेट क्लब यादगीर की जानिब से, जो कि पहले बल्लेबाजी करने आई है इस मैदान में. देखते हैं जोन्स अपने अगली ओवर. राघु सामना करेंगे. पहली गेंद पटकी हुई गेंद थी, लेकिन स्ट्राइक को रोटेट किया. 1 रन से संतुष्ट होना पड़ेगा राघु को, और सिद्धराम खेलेंगे स्ट्राइक पर. देखते हैं किस तरह से रन बटोर सकते हैं और बचे इस ओवरों में. मैं जान सकता हूं तब तक 5 ओवर की समाप्ति हो चुकी थी. 49 रन पूरे हो गए थे, और उसके बाद पूरी तरह से रोक के रखा है यहाँ पर बीटीएस के गेंदबाजों ने. देखते हैं अगली गेंद सिद्धराम को. पटकी हुई गेंद, सीधा स्ट्रेट ड्राइव खेला, फील्डर मौजूद, लेकिन 1 रन से संतुष्ट होना पड़ेगा यहाँ पर सिद्धू को. अतीक साहब अब तो जब बल्लेबाज इतना हावी मोड पर चल रहे हैं तो अब इक्का दुक्की से काम चलने वाला नहीं है. यहां से बचे हुए कुछ गेंद है तो अब से एक बड़ा पहाड़ जैसा लक्ष्य खड़ा रखना होगा. वहां से अगर सामने टीम कृष्णा बड़ा बल्लेबाजी कर सकता है, अगर एक अच्छा शॉट्स वगैरह देखने को मिल पाएगा 100 रुपए. लगभग शॉट चाहिए, एक अच्छे की तो बात नहीं है. तो 10 ओवर का मैच है, पता है छोटा ग्राउंड है, सभी बच्चे यंग हैं, सभी खिलाड़ियां दबाकर खेलना चाहते हैं, लेकिन लंबा लक्ष्य रखेंगे तो अपने मैच को बचा लेंगे यहाँ पर एकलव्य टीम. देखते हैं जॉन्स पूरी तरह से रोक के रखा है. अपनी पहली ओवर में 2 महत्वपूर्ण विकेट ले ली है उन्होंने. एक थी मारुति की और दूसरी मर्लिंग की. तो बड़े बल्लेबाजों को आउट करने के बाद अगली गेंद लेकर आए हैं जॉन्स. अब तो जॉन फिर का से- गेंद में इसको खासियत यही दिखाई दे रहा है कि बार बार गेंद को फ्लाइट दे रहे हैं. स्लोअर गेंद है, बल्लेबाज अपना बल्ला बहुत तेज घुमा रहे हैं. अब तो कहानी में ये ट्विस्ट है कि बार बार गेंद एक्का नहीं तो डॉट के साथ में ओवर जारी है. एक बढ़िया स्पेल 1.4 ओवर, कोई मेडी नहीं है. अब 9 रन दिया है और 2 बहुमूल्य विकेट भी पाया है. बहुत महत्वपूर्ण गेंदबाजी का प्रदर्शन करते हुए जॉन्स. देखते हैं अगली गेंद. उल्टा बना के मारने का प्रयास, लेकिन चूक गए. किट्टू पकड़ सकते थे, लेकिन थोड़ी सी मिसफील्ड, और यहाँ पर हल्की सी अपील. कोई दबाव नहीं अंपायर पर. 1 रन चुराने में कामयाब, और इसी के साथ वाइड 1 अतिरिक्त रन मिलता हुआ एकलव्य टीम को. अतीक जी एक आपने एक्स्ट्रा. देखा कि वहां पे कुछ घटना घटा था कि हमारे किट्टू जी कह रहे थे कि गेंद तू मेरे पास आ जा. गेंद कह रहा है कि मैं आज तेरे को प्यार नहीं करूंगा, तेरे को छू के निकलूंगा. जब तक का 1 रन भी कंप्लीट है वाइड के साथ साथ में. पकड़ा पकड़ी में गेंद चले गई. देखते हैं अगली गेंद. अब तो कहते हैं ना आप प्यार की दिशा किसको पर है. मिलता है. अब जो इश्क और ये होता है वाइड. और एक मर्तबा वाइड है, इश्क उसी को मिलता है कि वो जो बहुत कुछ कारनामा करके आता है. प्यार उसी को मिलता है, वो जन्नत पाने जाता है. अब तो प्यार को मिलना है, गेंद का संपर्क सही होना है. और ये राघु के बल्ले से करारा शॉट, और ये सीधा 6 रन. अब तो इसको ऐसा कह और सकते ये हैं राघु के राघु का बल्ले से निकलता हुआ पहला करारा सिक्सर, और इस 6 के साथ अपनी बाउंड्री का खाता खोल लिया यहाँ पर राघु ने. राघु आक्रामक रूप में जानता हूं सेमीफाइनल के विनर खिलाड़ी रह चुके हैं, और देखते हैं इस फाइनल मैच में कितने 6 बटोर के अपने टीम के लिए योगदान देते हैं राघु और सिद्धू की जोड़ी. जॉन्स फिर अगली गेंद डालने के लिए तैयार. थोड़ी सी फील्ड में तब्दीली करते हुए यहाँ पर जॉन्स फिर से सामना करेंगे राघु.
देखते हैं राघु अगली गेंद क्या करते हैं। फिर से बनाकर मारने के प्रयास, लेकिन दिशा बदली, अच्छी लाइन और लेंथ के साथ गेंदबाजी, और इसी के साथ ओवर की समाप्ति। अच्छी वापसी कहूंगा मैं जॉन्स द्वारा। एक ही गेंद था तो वो लूज डिलीवरी के जैसा उसको पिक किया था गेंद। अब तो जब राघु का बल्ला घूमा था, राघु का गर्जन था तो आधा डजन रन भी था। ಒಟ್ಟಾರೆ ಸಂಖ್ಯೆ ಆಗುತ್ತದೆ ಈಗ ಬೋರ್ಡ್ ಅಲ್ಲಿ ನಮ್ಮ ಆನ್ಲೈನ್ ಸ್ಕೋರರ್ ಭೀಮ್ ತಿಳಿಸ್ಕೊಡ್ತಾರೆ. ಸ್ಕೋರ್ ಬೋರ್ಡ್ 8 ಓವರ್ಗಳ ಮುಕ್ತಾಯದ ನಂತರ 74 74. 8 ಓವರ್ ಸಮಾಪ್ತಿಯಲ್ಲಿ 74 ಹೊಡೆದಿದ್ದಾರೆ. ನೋಡೋಣ ಇನ್ನು 2 ಓವರ್, ಕೇವಲ 12 ಎಸೆತಗಳಲ್ಲಿ ಎಷ್ಟು ರನ್ಗಳನ್ನು ಗಳಿಸಬಹುದು ಏಕಲವ್ಯ ಕ್ರಿಕೆಟ್ ಕ್ಲಬ್. ನೋಡೋಣ. ಸಿದ್ದು ಮತ್ತು ರಾಘು ಇಬ್ರು ಆಡ್ತಾ ಇದ್ದಾರೆ. ಇಬ್ರು ತುಂಬಾ ಹೊತ್ತಿಂದ ಪಿಚ್ ಅಲ್ಲಿ ಸಟ್ಟಾಗಿ ನಿಂತಿದ್ದಾರೆ. ಆದ್ರೆ ರಾಘು ಅವರ ಬಲ್ಲಿಂದ ಬ್ಯಾಟಿಂದ ಒಂದು ಸಿಕ್ಸರ್ ಕೂಡ ಬಂದಿದೆ. ಆದರೆ ಸಿದ್ದು ಅವರ ಬ್ಯಾಟಿಂದ ಇನ್ನು ಯಾವುದೋ ಒಂದು ದೊಡ್ಡ ಶಾಟ್ ಬಂದಿಲ್ಲ. ನೋಡೋಣ, ಇನ್ನು 12 ಎಸೆತಗಳು ಉಳಿದಿವೆ. ಆ 12 ಎಸೆತಗಳಲ್ಲಿ ಎಷ್ಟು ರನ್ಗಳನ್ನು ಈ 2 ಆಟಗಾರರು ಗಳಿಸ್ತಾರೆ ನಾವೆಲ್ಲರೂ ನೆಕ್ಸ್ಟ್ ಈ 12 ಬಾಲ್ಗಳಲ್ಲಿ ನೋಡೋಣ. ಮತ್ತೊಮ್ಮೆ ಬೌಲಿಂಗ್ ಮಾಡಲು ಸಿದ್ಧರಾಗಿದ್ದಾರೆ ಬೌಲರ್, ಮತ್ತು ಅವರನ್ನ ಮೊಟ್ಟ ಮೊದಲ ಬಾರಿಗೆ ಎದುರಿಸಲಿದ್ದಾರೆ ಸಿದ್ದು. ನೋಡೋಣ. ಸಿದ್ದು ಒಳ್ಳೆ ಹೊಡೆತ ಹೊಡೆಯಲು ಪ್ರಯತ್ನ ಮಾಡಿದ್ರು, ಆದರೆ ಕನೆಕ್ಟ್ ಮಾಡಲಿಲ್ಲ. ಸ್ವಲ್ಪ ಓವರ್ ಥ್ರೋ, 2 ರನ್ ಕದಿಯಲು ಯಶಸ್ವಿಯಾಗಿದ್ದಾರೆ ಸಿದ್ದು ಮತ್ತು ರಾಘು. ಒಳ್ಳೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅನ್ನಬಹುದು. ಒಳ್ಳೆ ಕಾಲ್ ಇತ್ತಿಲ್ಲಿ ರಾಘು ಅವ್ರದ್ದು. ರಾಘು ಅವರು ಯೋಚಿಸಿ ನಿರ್ಧಾರ ಮಾಡಿ ಈ ರನ್ನನ್ನು ಕದ್ದಿದ್ದಾರೆ. ನೋಡೋಣ ಮುಂದೆ ಎಷ್ಟು ರನ್ ಗಳಿಸ್ತಾರೆ 11 ಎಸೆತಗಳಲ್ಲಿ. 76 ರನ್ಗಳಿಗಾಗಲೇ ಆಗಿದೆ. ಮತ್ತೊಂದು ಬಹುಮಾನದ ಘೋಷಣೆ ಇದೆ. ಸಿದ್ದಣ್ಣ 2 ಸಿಕ್ಸ್ ಹೊಡೆದ ರಾಜು ಕಲ್ಪಟ್ಟಿ ಅವರಿಂದ ಅದ್ಭುತವಾದಂತ ಒಂದು 1001 ರೂಪಾಯಿಗಳ ಬಹುಮಾನದ ಘೋಷಣೆ ಆಗಿದೆ. ಒಳ್ಳೆಯ ಸ್ಪೆಲ್ ಅನ್ಬೋದು. ಇಲ್ಲಿ ಇಂಟರ್ನ್ಯಾಷನಲ್ ಓವರ್ ಆದ್ರೂ ಕೂಡ 2 ರನ್ನ ಯಶಸ್ವಿ ಓಟ ಮಾಡಿದ್ರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವಂತೆ ಅದ್ಭುತವಾದಂತ ಒಂದು ಬಾಲಿಂಗ್ ಮಾಡ್ತಾರೆ ಪ್ರವೀಣ್ ಎಸ್ ಜಿ ಅವರು. ಅತಿಕಣವರೇ ಮುಂದ್ಗಡೆ ಬನ್ನಿ. ಸಿದ್ದು ಸಿದ್ದು ಖಡೆ ಖಡೆ खेला, सीधा स्ट्रेट ड्राइव, 6 रन. ಎಂತ ಒಳ್ಳೆ ಒಂದು ಹೊಡೆತ. ಹೊಡೆತ, ಮುಂದೆ ಬಂದು ಅದ್ಭುತವಾದಂತ ಒಂದು ಹೊಡೆತವನ್ನು ಬಾರಿಸಿದರೆ ಸಿದ್ದಣ್ಣ ಅವರ ಬ್ಯಾಟಿಂಗ್ ಮೊದಲ ಸಿಕ್ಸರ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಕ್ಸ್ ಅನ್ಬೋದು. ಇಲ್ಲಿ ಮುಂದೆ ಬಿದ್ದ ತಣ್ಣದ ಬಲವಾದ ಹೊಡೆತ ಮೋಡಿಗೆ ಆಚೆ ಹಾಕಿದ್ದಾರೆ 6. ಈ ಒಂದು 6 ರನ್ನ ಸಹಾಯದೊಂದಿಗೆ ತಡದ ಮೊತ್ತ ಹೋಗ್ತಾ ಇದೆ 82 ರನ್ಗಳಿಗಾಗಲೇ ಗಳಿಸ್ಕೊಂಡಿದ್ದಾರೆ. ಇನ್ನು ಕೇವಲ 9 ಬಾಲ್ಗಳು ಬಾಕಿ ಇದಾವೆ. ನೋಡೋಣ ಸಿದ್ದು ಅವ್ರ ಬ್ಯಾಟಿಂದ ಎಷ್ಟು ಸಿಕ್ಸರ್ ಬರುತ್ತೆ. ಇನ್ನೊಂದು ಸ್ಟ್ರೇಟ್ ಡ್ರೈವ್, ಫೀಲ್ಡರ್ ಇದ್ದಾರೆ. ನೋಡೋಣ 1 ರನ್ನಿಂದ ಸಂತುಷ್ಟ ಪಡ್ತಿದ್ದಾರೆ ಇಲ್ಲಿ. ಅಷ್ಟೇ ಒಂದು ಸಿದ್ದು. ಒಳ್ಳೆ ಹೊಡೆತ, ಅಷ್ಟೇ ಒಂದು ಒಳ್ಳೆ ಕ್ಷೇತ್ರ ರಕ್ಷಣೆ ಇಮ್ರಾನ್ ಅವರಿಂದ. 1 ರನ್ ಯಶಸ್ವಿ ಓಟ, 1 ರನ್ ಸಾಧನದ ಮೊತ್ತ ಹೋಗ್ತಾ ಇದೆ 83. 9ನೇ ಓವರ್ನ ಚಾಲ್ತಿಯಲ್ಲಿ ಇನ್ನು 2 ಸೆಟ್ಗಳು ಬಾಕಿ. ನೋಡೋಣ ಮತ್ತೊಮ್ಮೆ ಕಳೆದ ಪಂದ್ಯದ ಹೀರೋ ಇದ್ದಾರೆ ಸ್ಟ್ರೈಕ್ ಅಲ್ಲಿ ರಘು ಅಧೋನಿ. ಒಬ್ಬ ಒಳ್ಳೆಯ ಬ್ಯಾಟರ್, ಒಳ್ಳೆಯ ಸಿಕ್ಸ್ ಹೊಡಿತಕ್ಕಂಥ ಆಟಗಾರ. ವೈಡ್ ಇರ್ಬೋದು ಅನಿಸ್ತಾ ಇದೆ ಖಂಡಿತವಾಗಿ. ಇದು ವೈಟ್ ವೈಡ್ ಖಂಡಿತ. ಆಚೆ ಅಂಪಣ್ಣ ವೈಡ್ ಹತ್ತಿರ ತಂಡ ಮೊತ್ತ ಹೋಗ್ತಾ ಇದೆ 84. 9ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ರನ್ ಆಡ್ ಆಗ್ತಾ ಇದೆ ಏಕಲವ್ಯಗೆ. 9ನೇ ಓವರ್ ಪ್ರೋಗ್ರೆಸ್ ಅಲ್ಲಿದೆ. ಈಗಾಗಲೇ 3 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಆದ್ರೂ 84ಗಳನ್ನ ಸ್ಕೋರ್ ಬೋರ್ಡ್ ಅಲ್ಲಿ ಇಟ್ಟಿದ್ದಾರೆ. ಓವರ್ ಆದ್ಮೇಲೆ ಇನ್ನೊಂದು ಓವರ್ ಬಾಕಿ ಇರುತ್ತೆ. ನೋಡೋಣ ಎಷ್ಟು ರನ್ಗಳನ್ನ ಗಳಿಸಬಹುದು ಏಕಲವ್ಯ ಈ ತಂಡ. ಮತ್ತೊಮ್ಮೆ ರಘು, ಒಂದು ಸ್ಟೇಟ್ ಡ್ರೈವ್ ಫೀಲ್ಡರ್ ಇದ್ದಾರೆ, ಆದ್ರೆ ಒಳ್ಳೆ ಫೀಲ್ಡಿಂಗ್ ಅನ್ಬಹುದು. 1 ರನ್ನಿಂದ ಸಂತೋಷ ಪಡಬೇಕಾಗ್ತದೆ ರಘು ಮತ್ತು ಸಿದ್ದು ಅವರಿಗೆ. 25 ರನ್. ಒಳ್ಳೆ ಹೊಡೆತ ಮತ್ತೆ ಬೇಲೆ ರಾಘವ್ ಅವ್ರ ಬ್ಯಾಟಿಂದ ಅಷ್ಟೊಂದು ಒಳ್ಳೆಯ ಕ್ಷೇತ್ರ ಅನ್ಬೋದು. ಅಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಪ್ರೇಮ್ ಅವರಿಂದ ನಮ್ಮ ತಂಡಕ್ಕೆ 3 ರನ್ ಉಳಿಸಿರೋಂಥ ಪಾಲಿಕೆ ಒಂದು ಜಂಪ್ ಮಾಡಿ ಒಂದು ಪಾಲನ ರಕ್ಷಣೆ ಮಾಡಿದ್ರೆ ಒಂದು ಕೊನೆಯ ಸತಿ ಇರಬಹುದು. ಇದು 9ನೇ ಓವರ್ನ ಸ್ಟ್ರೈಕಲ್ಲಿ ಇದ್ದಾರೆ ಸಿದ್ದಣ್ಣ. ಒಂದು ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದಂಥ ಒಂದು ಸಿಕ್ಸರ್ನ ಕೂಡ ಬಾರಿಸಿದ್ರು. ಮತ್ತೊಮ್ಮೆ ಬಲವಾದಂಥ ಹೊಡೆತ, ಅಷ್ಟೇ ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ ಅನುಭವದಲ್ಲಿ ಪ್ರವೀಣ್ ಅವರಿಂದ. ಓವರ್ನ ಮುಕ್ತಾಯವಾಗಿದೆ ಖಂಡಿತವಾಗಿ ಓವರ್ನ ಮುಕ್ತಾಯವಾಗಿದೆ. ಅಂಪೈರ್ಸ್ ಕಾಲ್ ಆಗಿದೆ ಇಲ್ಲಿ. ಓವರ್ನ ಮುಕ್ತಾಯ, ಕೊನೆಯ ಓವರ್ನ ಬಾಕಿ. ಅದ್ ನೋಡ್ಬೇಕು ಏನಾದ್ರು 100+ ಏನಾದ್ರು ರನ್ ಬರುತ್ತಾ ಅಂತೇಳಿ. 86 ಸಿದ್ದಣ್ಣ ಅವರ ತಂಡದ ಮೊತ್ತ. ಇನ್ನು 6 ಎಸೆತಗಳು ಬಾಕಿ. 86 run. 86 run for the loss of 3 wicket after the completion of 9 overs. Remaining 6 ball of the inning. This is the first inning here to be going on.
ಕೊನೆಯ ಓವರ್ನ ಮತ್ತೊಮ್ಮೆ ಭೀಮು ಕೋಟ್ರಿಕೆ ಅವರು ತೆಗೆದು ಬರ್ತಾರೆ ಅನಿಸ್ತಾ ಇದೆ. ಖಂಡಿತವಾಗಿಯೂ ನೋಡೋಣ. ಬಹುಮಾನಗಳ ಮಹಾಪುರ ಬಂದಿತ್ತು, ಆದ್ರೂ ಕೂಡ ಒಂದು ಒಳ್ಳೆಯ ಅವಕಾಶ ಆಟಗಾರರಿಗೆ, ಮಹೇಶ್ ಅಣ್ಣ ಅವ್ರಿಗೆ, ಮಾರುತಿ ಸರ್ ಅವ್ರಿಗೆ, ಮೊರಲಿಂಗ್ KP ಅವ್ರಿಗೆ, ಸಿದ್ದಣ್ಣ ಅವ್ರಿಗೂ ಕೂಡ ಇನ್ನು ಬಹುಮಾನದ ಇದೆ. ಆ ಬಹುಮಾನಗಳನ್ನ ಯಶಸ್ವಿಯಾಗಿ ಸ್ವೀಕಾರ ಮಾಡಲು ಬ್ಯಾಟರ್ಗಳಿಗೆ ಒಳ್ಳೆಯ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಆಗ್ಲಿಲ್ಲ. ಅದ್ ನೋಡೋಣ. ಕೊನೆಯವರ ಆಟ ಬಾಕಿ ಇದೆ. ಬಾಲ್ನ ತೆಗೆದುಕೊಂಡು ಬಂದಿದ್ದಾರೆ ಭೀಮು ಕೋಟ್ರಿಕಿ. ಸ್ಟ್ರೈಕ್ ಅಲ್ಲಿದ್ದಾರೆ ಸಿದ್ದಣ್ಣ ಶ್ರೀರಾಮ್. ಬಹಳ ಖುಷಿ ಆಗುತ್ತೆ. ಎರಡು ತಂಡದ ಆಟಗಾರರು ಕೂಡ ಒಂದೇ ತಂಡದಲ್ಲಿ ಆಡಿದಂತ ಆಟಗಾರರು. ಸಮಯ ಬಂದಾಗ ಎದುರಾಳಿಗಳೇ ಆಗಬೇಕಾಗುತ್ತದೆ. ಒಂದು ಒಳ್ಳೆಯ ತಂಡ, ಅದು ಏಕಲವ್ಯ ಆಗಿರ್ಬೋದು, JSCC ಆಗಿರ್ಬೋದು, ಒಂದೇ ಜೊತೆಯಲ್ಲಿ ಸುಮಾರು 15 ವರ್ಷಗಳಿಂದ ಆಡ್ಕೋತಾ ಬಂದಿರಿದ್ದೇವೆ. लास्ट ओवर की 6 गेंदें देखते हैं। गेंदबाज अपना ओवर लेकर आए हैं। इस फाइनल मैच का पहले इनिंग का आखिरी ओवर सामना करेंगे सिद्धू। देखते हैं सिद्धू। पहली गेंद सिंगल से रोटेट किया और 5 गेंदें बाकी हैं इस फाइनल इनिंग की, इस मैच की। देखते हैं किस तरह से रन को तब्दील करते हैं राघु। और 87 रन बना लिया है। सिर्फ 5 गेंदें बाकी हैं इस पहले इनिंग की। ಇವಾಗ ಇನ್ನು 5 ಎಸೆಗಳು ಬಾಕಿ ಇದೆ. ಮತ್ತೊಮ್ಮೆ ಸ್ಟ್ರೈಕ್ ಬಂದರೆ ರಾಘು ಆಧೋನಿ. ಒಳ್ಳೆಯ ಬ್ಯಾಟರ್, ಅದ್ಭುತವಾದಂತಹ 6 ಅನ್ನ ಬಾರಿಸುವಂತ ಆಟಗಾರ. ಒಳ್ಳೆಯ ಯಾರ್ಕರ್ ಅನ್ಬೋದು ಇಲ್ಲಿ. ಖಂಡಿತವಾಗಿಯೂ ಒಂದು ಒಳ್ಳೆಯ ಕಂಬ್ಯಾಕ್, ಒಳ್ಳೆಯ ಬೌಲಿಂಗ್ ಇಲ್ಲ ಭೀಮು ಕೋಟ್ರಿಕೆ ಅವರಿಂದ. ಯಾವುದೇ ಒಂದು ಟೈಮ್ ನ ಕೊಡ್ತಾ ಇಲ್ಲ ಇಲ್ಲಿ. ಒಂದು ದೊಡ್ಡ ಹೊಟ್ಟೆ ಹೊಡಿಲಿಕ್ಕೆ ಯಾರ್ಕರ್ ಆಗಿ ಎಷ್ಟಿರ್ತಕ್ಕಂಥ ಚೆಂಡು ಡಾಟ್ ಆಗಿದೆ ಇಲ್ಲಿ. ಸಾರಿ, ಖಂಡಿತವಾಗಿ 1 ರನ್ ನೋಡಿದ್ದಾರೆ. ಕ್ಷಮೆ ಇರಲಿ. बढ़िया यॉर्कर थी, बहुत बढ़िया यॉर्कर, पूरी तरह से रोक के रखा यहाँ पर एकलव्य के बल्लेबाज को भीमू ने। सिर्फ 2 गेंदों में सिर्फ 2 सिंगल आए हैं और 4 गेंदें बाकी हैं। देखते हैं सिद्धू, सिक्सर सिद्धू बन सकते हैं या कुछ कमाल कर सकते हैं अपने टीम के लिए। और यह पहला ಬಾಲ್ ಬಂದಿದೆ ಕ್ಯಾಮ್ರಾಮನ್ ಕಡೆಗೆ. ಶಾರ್ಟ್ ಪಿಚಸ್ ಭರ್ಜರಿ ಹೊಡೆತದ ಫುಲ್ ಶಾಟ್ ನೊಂದಿಗೆ ಬೌಂಡ್ರಿಗೆ ಆಚೆ ಹಾಕಿದ್ದಾರೆ ಸಿದ್ದಣ್ಣ ಅವರ. ಅದ್ಭುತವಾದಂತ ಹೊಡೆತ, ಸಿಕ್ಸರ್. ಎಂತ ಹೊಡೆತ ಸ್ವಾಮಿ ಇದು. बढ़िया शॉट। इसी के साथ 94 रन बना लिया है। 94 रन हो चुके हैं एकलव्य यादगीर की जानिब से और 3 गेंदें बाकी हैं। और देखते हैं सिक्सर सिद्धू किस तरह से 6 में कन्वर्ट करते हैं। और ये देखते हैं अंपायर का इशारा और ये वाइड। एक एक्स्ट्रा रन मिलता हुआ पारी को। पारी का स्कोर बढ़ता हुआ 95 रन। ಖಂಡಿತವಾಗಿ ಇಲ್ಲಿ ಅಂಪರ್ನ ಪ್ರತಿಕ್ರಿಯೆಗೆ ರಿಬೀಬನ್ನ ತೆಗೆದುಕೊಂಡಿದ್ದಾರೆ. ಕಿಟ್ಟು ನಾಯಕ, ತಂಡದ ಮೆಂಟರ್, ಪ್ಲೇಯರ್, ಕ್ಯಾಪ್ಟನ್ ಎಲ್ಲವೂ ಕೂಡ ಅನ್ಬಹುದು. ಚೆಕ್ ಮಾಡ್ತಾ ಇದ್ದಾರೆ. ಅದ್ ನೋಡ್ಬೇಕು. ಅಂಪರ್ ನಿರ್ಣಯ ಇದೆ ವೈಡ್ ಅಂತೇಳಿ, ಆದ್ರೆ ರಿಬೀಬನ್ನ ತಗೊಂಡ ಬಿಡಿ ತಂಡದ ಆಟಗಾರ ಕಿಟ್ಟು ನಾಯಕ್. रिव्यू चलता हुआ देखते हैं। गेंदबाजों ने चैलेंज किया है बॉल को। देखते हैं किस तरह से थर्ड अंपायर का निर्णय आएगा, या वाइड होगी या सही बॉल होगी। देखते हैं। सिद्धू एक सिक्सर तो जड़ चुके हैं और कुछ सिक्सर जड़ देंगे तो आप इस मैच में रोमांच कर देंगे और मैच का मजा लाएंगे। देखते हैं किस तरह से इस बॉल का डिसीजन होगा। थर्ड अंपायर चेक करते हुए। ಇನ್ನೇನು ಕೆಲವೇ ಸೆಕೆಂಡ್ ಅಲ್ಲಿ ನಿರ್ಣಯ ನೋಡೋಣ. ಪಾರ್ಸ್ ಈಗಾಗಲೇ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಟಿವಿ ಅಂಪೈರ್. ಗುಡ್ ಬಾಲ್ ಆರ್ ವೈಟ್ ಬಾಲ್ ಅಂತ ಹೇಳಿ ಇದೆ. ಭೀಮ್ ಅವರಿಗೆ और ये वाइट बॉल और थर्ड अंपायर का डिसीजन रहा है वाइट बॉल और एक अतिरिक्त रन मिलेगा सिद्धू को। ಮತ್ತೊಂದು ಕೊನೆಯ ರಿವ್ಯೂನ ಕೂಡ ಕಳ್ಕೊಂಡಿದ್ದಾರೆ ಇಲ್ಲಿ VTS ತಂಡ. ಮತ್ತೊಮ್ಮೆ ಭೀಮು ಕೋಟ್ರಿಕೆ ಅವರಿಗೆ ಬಹುಮಾನದ ಘೋಷಣೆ ಆಗಿದೆ. ಮಧು ಅವರಿಂದ 1001 ರೂಪಾಯಿ ಬಹುಮಾನ ಇದೆ. ಒಂದು ವಿಕೆಟ್ ಅನ್ನ ಕಬಳಿಸಿದ್ದಾರೆ. एक और बढ़िया हवा में गेंद, फील्डर मौजूद और ये विकेट जाती है। ವಿಕೆಟ್ ಅನ್ನ ಕಬಳಿಸಿದ್ದಾರೆ ಇಲ್ಲಿ ಭೀಮು ಕೋಟ್ರಿಕೆ ಅವರು. खो चुकी है 1001 ರೂಪಾಯಿಗಳ ಬಹುಮಾನ. एक और विकेट जाती हुई। ಕೊನೆಯ ಎಸೆತ ಬಾಕಿ ಇದೆ. ಅದ್ಭುತವಾದಂತ ಒಂದು ಬ್ಯಾಟಿಂಗ್ ಅನ್ನ ಮಾಡಿದ್ರು ಸಿದ್ದಣ್ಣ ಅವರು. ಸಿದ್ದಣ್ಣ ಅವರಿಗೆ ಕೂಡ ಬಹುಮಾನ ಬಂದಿತ್ತು. ಅದು ಕೂಡ ನಮ್ಮ ಜೇಬಲ್ಲಿ ಜಮಾ ಆಗಿದೆ 1001 ರೂಪಾಯಿ. GST ಕಟ್ ಮಾಡಿ ತಮ್ಗೆ ಖಂಡಿತವಾಗಿಯೂ ಮುಟ್ಟಿಸ್ತೇವೆ ಸಿದ್ದಣ್ಣ ಅವರೇ. ಮಾರುತಿ ಅವ್ರದ್ದು ಇದೆ,
ನಿಮ್ದು ಇದೆ ನಿಮ್ಗೆ ಮುಟ್ಟುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ. सिद्धू के आउट होने के बाद आ रहे हैं तायपा। देखते हैं तायपा इन बचे गेंदों में किस तरह से अपने टीम के लिए रन बटोरते हैं। देखेंगे आंखों देखा हाल सभी दर्शक इस मैदान में जो कुछ भी मौजूद है। इस तायपा ओवर की आखिरी गेंदें देखेंगे। ಅತ್ಯುತ್ತಮವಾದಂತ ಆಟಗಾರ. ಹೋದ ಪಂದ್ಯದಲ್ಲಿ ಕೂಡ ಔಟ್ ಬೇಗನೆ ಔಟ್ ಆಗಿದ್ರು, ಆದ್ರೆ ಈ ಪಂದ್ಯದಲ್ಲಿ ಕೊನೆ ಎಸೆತದಲ್ಲಿ ರಾಜು ಕಲ್ಪಟ್ಟಿ और ಅವರು दो गेंदें 1000 बाकी ರೂಪಾಯಿಗಳ हैं। ಬಹುಮಾನ इन ಎರಡು बॉल ಸಿದ್ಧಾಂತ लास्ट ಅವರಿಗೆ. 2 बॉल्स रिमेनिंग 2 बॉल्स और 2 गेंदें बाकी। देखते हैं किस तरह से रन बटोरते हैं तायपा। पहली गेंद खड़े खड़े खेला स्ट्रेट ड्राइव, तब तक फील्डर फील्ड करते और ये बाउंड्री और ये 4 रन और पहली गेंद पर ಅದ್ಭುತವಾದಂತ 4 ಹೊಡೆತ रन ಅನ್ಬೋದಿದೆ. बनाया। और इसी के Short साथ pitch 100 का। रन पूरे हो चुके हैं। एकलव्य क्रिकेट क्लब के पूरे शतक बना लिया है। 100 रन पूरे। ಖಂಡಿತವಾಗಿ ಒಳ್ಳೆಯ ಹೊಡೆತ ಅನ್ಬೋದು. ತಾಯಪುರ ಬ್ಯಾಟ್ ಎಲ್ಲ ಬರ್ತಕ್ಕಂಥ ಮೊದಲ ಬೌಂಡ್ರಿ ಹಾಗೂ ಮೊದಲ ಎಸೆತದಲ್ಲಿ ಅದ್ಭುತವಾದಂತ ಒಂದು ಬೌಂಡ್ರಿಯನ್ನು ಬಾರಿಸಿದ್ದಾರೆ. ಇಂಥ Sorry, ಒಂದು ಹೊಡೆತ ಅನ್ಬೋದು. 99 रन हो चुके हैं। और ये रन आउट और इसी के साथ 10 ओवर समाप्त हुई और पारी का स्कोर है 99 रन और 100 रन का लक्ष्य रहेगा। ಖಂಡಿತವಾಗಿ ಒಂದು ಒಳ್ಳೆಯ ಟಾರ್ಗೆಟ್ ಅನ್ಬೋದು ಇದು. ಏಕಲಂಡ 100 रन का ಲವ್ಯ टारगेट ತಂಡದ रहेगा। ಪರವಾಗಿ ಅದ್ಭುತವಾದಂತ 100 रन का 99 ರನ್ಗಳ ಟಾರ್ಗೆಟ್ ಅನ್ನು लक्ष्य ನೀಡಿದ್ದಾರೆ. रहेगा 100 रन का। 99 ರನ್ ಟಾರ್ಗೆಟ್ ಅನ್ನು ನೀಡಿದ್ದಾರೆ. ನೋಡ್ಬೇಕು ವಿಟಿಎಸ್ ತಂಡ ಆ 99 ರನ್ ಅಂದ್ರೆ 100 ಅನ್ನ ಟಾರ್ಗೆಟ್ ಅನ್ನ ರೀಚ್ ಆಗ್ತಾರ ಅಂತ ಹೇಳಿ. ಇನ್ನಿಂಗ್ಸ್ ನ ಬ್ರೇಕ್ ಇದೆ. ಫೈನಲ್ ನ ಪಂದ್ಯ HPL ಸೀಸನ್ 1 ಹಣಮೇಗೌಡ ಪ್ರೀಮಿಯರ್ ಲೀಗ್ ಸೀಸನ್ 1 ರ ಎರಡನೇ ಇನ್ನಿಂಗ್ಸ್ 10 ನಿಮಿಷಗಳ ಒಂದು ಇನ್ನಿಂಗ್ಸ್ ಬ್ರೇಕ್ ನ ನಂತರ ಮತ್ತೆ ಪಂದ್ಯ ಮುಂದುವರಿಯುತ್ತದೆ. फाइनल मैच को वीटीएस ने टॉस जीतकर गेंदबाजी करने का निर्णय लिया था और पहले बल्लेबाजी करते हुए एकलव्य क्रिकेट क्लब ने 99 रन बना लिया है और 100 रन का लक्ष्य 100 रन का टारगेट दिया है वीटीएस को। देखते हैं किस तरह से वीटीएस इन 10 ओवरों में 100 रनों को किस तरह से रीच करती है, टारगेट रीच करती है। देखेंगे अगली इनिंग कुछ मिनटों के बाद। मैं दोनों अंपायर्स को धन्यवाद कहूंगा। आपकी अंपायरिंग बहुत बेहतरीन रह चुकी है इस मैच में।
2 ವಿಕೆಟ್ ಏನಾದರೂ ಕಬಳಿಸಿದ್ರೆ ಹನುಮಂತ ನಕ್ಕಲ್ ಅವರ ಕಡೆಯಿಂದ 1,001 ರೂಪಾಯಿಗಳ ಬಹುಮಾನ ಆಗಿದೆ. ಭೀಮಾ ಅವರಿಗೆ 1,001 ರೂಪಾಯಿಗಳ ಬಹುಮಾನ ಜಮೆಯಾಗಿದೆ. ಇಲ್ಲಿ ಆಕಾಶ್ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ವೇಟ್ ಅಂಪೈರ್ಸ್, ಸಿರ್ಗೋಳ್ ವೇಟ್. ಸ್ಕೋರರ್ ಭೀಮಾ, ಸ್ಕೋರರ್ ರೆಡಿ ಇದ್ದೀರಾ? ಸುಫಿಯಾನ್, ಸ್ಕೋರರ್ ರೆಡಿ ಆಗಿ ಪೂಚು. ರೆಡಿ ರೆಡಿ ಅಂಪೈರ್ಸ್. ಮೊದಲನೇ ಓವರ್ ಮೊದಲ ಸ್ಟ್ರೈಕ್ ಅಲ್ಲಿ ಅಂಜು. ಒಂದು ಒಳ್ಳೆ ಹೊಡೆತ, ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಕಡೆಗೆ. ಅಷ್ಟೇ ಒಂದು ಒಳ್ಳೆ ಕ್ಷೇತ್ರ ರಕ್ಷಣೆ ಅನ್ಬೋದು ಅಲ್ಲಿ ಮೋಹನೇಶ್ ಅವರಿದ್ದಾರೆ. ಅಂತ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ನಮ್ಮ ತಂಡಕ್ಕೆ 3 ರನ್ ಉಳಿಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಅದಕ್ಕೆ ಆದಂತಹ ಪ್ರತ್ಯೇಕವಾದಂತಹ ಒಂದು ಕ್ಷೇತ್ರ ರಕ್ಷಣೆಯನ್ನು ಕೂಡ ತನ್ನ ಪವರ್ ಪ್ಲೇ ಹಂತದಲ್ಲಿ ಇಟ್ಟುಕೊಂಡು ಬೌಲಿಂಗರ ಮಾಡ್ತಾ ಇದ್ದಾರೆ. ಬೌಲರ್ ಈ 1 ರನ್ನಿಂದ ತನ್ನ ವೈಯಕ್ತಿಕ ಓಟ ಮುಂದುವರಿಕೆ ಕಂಡುಕೊಳ್ತಾ ಇದೆ ಅಂಜು ಮುಂಡ್ರಿಗಿ ತಂಡದ ಗಳಿಕೆ ಕೂಡ. ಈ ಸಾರಿ ಮೊದಲ ಎಸೆತವನ್ನ ಜಸ್ಟ್ ಲಾಫ್ಟ್ ಮಾಡಿದ್ದಾರೆ ಫುಟ್ಬಾಲ್ ಅಂದಾಜಲ್ಲಿ. ಎಸ್ ನೋ ಆದ್ರೂ ಕೂಡ ಒಂದು ಓಟದ ಗಳಿಕೆ ಏನಾಗ್ತಾ ಇದೆ. ಇದೇ ಹಂತದಲ್ಲಿ ಕಳೆದ ಪಂದ್ಯದಲ್ಲಿ ನಾವು ಎಕ್ಸ್ಟ್ರಾ ಕವರ್ ಒಂದು ಮಾರ್ವಲಸ್ ಕ್ಯಾಚ್ ಅನ್ನು ಕೂಡ ಇದೇ ಆಟಗಾರ ಪಡೆದಿರ್ತಾರೆ. ಈಗ ಕೂಡ ಅದ್ಭುತ ಫೀಲ್ಡಿಂಗ್. ಖಂಡಿತವಾಗೂ ಮಹೇಶ್ ರಾಸ್ ಅವರಿಂದ, ಅವರ ಪ್ರೀತಿಯಿಂದ ರಾಸ್ ಅಂತಾರೆ, ಅವರಿಗೆ ಒಂದು ಒಳ್ಳೆ ಕ್ಷೇತ್ರ ರಕ್ಷಣೆ. ಬಹಳಷ್ಟು ಸಮಯ ಫುಟ್ಬಾಲ್ ಅಲ್ಲಿ ಕೂಡ ಕಳೆದಿದ್ದಾರೆ, ಬಹಳಷ್ಟು ಫುಟ್ಬಾಲ್ ಕೂಡ ಅವ್ರು ಆಡಿದ್ದಾರೆ ಮಹೇಶ್ ಅವರು. ಬಹಳ ಖುಷಿ ಇದೆ. ಅವರು ನಮ್ಮ ಜೊತೆಲಿ ಸುಮಾರು 15 ವರ್ಷಗಳಿಂದ ಆಡ್ತಾ ಇದೀವಿ, ಅದಕ್ಕೂ ಖುಷಿ ಇನ್ನು ಬೇರೆ ಇಲ್ಲ ಅನಿಸ್ತದೆ ಎರಡು ತಂಡಗಳು ಕೂಡ. ಈ ಸಾರಿ ಗುಟ್ನಾ ಟೇಕ್ ಶಾಟ್. ಎಸ್ ನೋ ಬಹಳಷ್ಟು ಮುಂದೆ ಆದ್ರೂ ಕೂಡ ಸೇಫ್ ಆಗಿರ್ತಾರೆ. ಅಲ್ಲಿ ನಾನ್ ಸ್ಟ್ರೈಕರ್ ಇಂದ ರನ್ ಕದಿಯುಕ್ತ ಎಲ್ಲ ಸಾಧ್ಯತೆಗಳು ಮುಂದೂರಿಕೆ ಕಂಡಿದ್ರು. ಆದ್ರೂ ಕೂಡ ಸ್ಟ್ರೈಕರ್ ಎಂಡ್ ಇದ್ದ ಅಂಜು ಮುಂಡ್ರಿಗಿ ಬೇಡವನ್ನೋ ಸೂಚನೆ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಇದು ಕೂಡ ಚುಕ್ಕಿ ಎಸೆತವಾಗಿ ಬರ್ತಾ ಇದೆ. ಡಾಟೆಡ್ ಡೆಲಿವರಿ. ಓದ್ಪಂದಲ್ಲಿ ಕೂಡ ಇದೇ ರೀತಿಯಾಗಿ ರನ್ಔಟ್ ಆಗಿ ಬಹಳ ದುಬಾರಿ ಆಗಿದ್ರು ಕಿಟ್ಟಣ್ಣ ಅವರು. ಇದು ಕೂಡ ಪ್ರಯತ್ನ ಮಾಡಿದ್ರು, ಆದ್ರೆ ಅಂಜು ಅವರಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇರಲಿಲ್ಲ. ಈ ಸಾರಿ ಕಟ್ ಆಗುತ್ತೆ, ಬ್ಯೂಟಿಫುಲ್. ಆದ್ರೂ ಕೂಡ ವೈಡಿ ಸ್ಲಿಪ್ ಕಾರ್ಡರ್ ಅಲ್ಲಿ ಒಂದು ಸೆಕೆಂಡ್ ಸ್ಲಿಪ್ ಅಂತ ಕರಿಬಹುದು, ಬಹಳಷ್ಟು ಹಿಂದೆ ಇಟ್ಟಿದ್ದಾರೆ. ಅದನ್ನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ. ಒಂದು 100ರ ಬೃಹತ್ ಮೊತ್ತ ನೀವು ಚೇಸ್ ಆನ್ ಅಲ್ಲಿ ಇದ್ದಾಗ ಪವರ್ ಪ್ಲೇ ಹಂತದಲ್ಲಿ ರನ್ಸ್ಗಳು ಬೇಕೇ ಬೇಕಾಗುತ್ತೆ. ಅದೇ ಹಂತದಲ್ಲಿ ನೀವು ಡಿಫೆಂಡರ್ ಮಾಡಬೇಕಾದಾಗ ವಿಕೆಟ್ ಕೂಡ ಅವಶ್ಯಕತೆ ಇರುತ್ತೆ. ಸಿದ್ದು ಇಲ್ಲಿ ಬಾಲಿಂಗ್ ಮಾರ್ಕ್ ಅಲ್ಲಿ. ಮತ್ತೆ ಒಂದು ಒಳ್ಳೆ ಹೊಡೆತನ ಪ್ರಯತ್ನ ಮಾಡಿದ, ಮತ್ತೊಮ್ಮೆ ಎಳ್ಚಾಗಿ ಹೋಗಿದೆ ಸ್ಲೀಪ್ ಅಲ್ಲಿ ಸಿಲ್ವರ್ ಆಟಗಾರ ರವಿ ಮುಂಡ್ರಿಗಿ ಅವರನ್ನು ಒಳ್ಳೆ ಕ್ಷೇತ್ರ ರಕ್ಷಣೆ ಅನ್ಬೋದು. ಅಲ್ಲಿ ಒಂದು ಅದ್ಭುತವಾದಂಥ ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಫೀಲ್ಡ್ ಮಾಡ್ತಾರೆ. 2 ಹೆಸರುಗಳು ಒಂದು ಒಳ್ಳೆ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಇಲ್ಲಿ ರವಿ ಅವರು. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರೀಸ್ ಬರ್ತಾ ಇದೆ. ಈ ಸಾರಿ ಕೂಡ ಮತ್ತೊಂದು ಶಾಟ್, ಪ್ರತ್ಯೇಕವಾದಂತಹ ಕ್ಷೇತ್ರ ರಕ್ಷಣೆ ಇದೆ ಅಲ್ಲಿ. ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬಿದ್ದೇ ಬೀಳುತ್ತೆ ಜಸ್ಟ್ ಶಾಟ್. ಆದ್ರೂ ಕೂಡ ಒಂಟಿ ಓಟ ಮಾತ್ರ ಗಳಿಕೆ ಏನಾಗ್ತಾ ಇದೆ ಈ ಹಂತದಲ್ಲಿ. ಓವರ್ ಸಂಖ್ಯೆ 1 ಮುಕ್ತಾಯ. ಅತಿ ವೇಗವಾದಂತಹ ಪವರ್ ಪ್ಲೇ ಮೊದಲ ಓವರ್ ನಲ್ಲಿ 3 ರನ್ಗಳನ್ನು ಗಳಿಸ್ತಾ ಇದೆ, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ನೀವು ಇಂಟರ್ನ್ಯಾಷನಲ್ ಅಲ್ಲಿ ನೋಡಬಹುದು, ಕೋಲ್ಕತ್ತಾ ಈಡನ್ ಗಾರ್ಡನ್ ಮೈದಾನದ ಪಕ್ಕದಲ್ಲಿ ಯಾವ ರೀತಿ ಟ್ರೈನ್ ವೇಗವಾಗಿ ಸಾಗುತ್ತೆ, ಟ್ರೈನ್ ಕೂಡ ಸಾಗ್ತಾ ಇದೆ. ಕಿಟ್ಟಣ್ಣವ್ರಿಗೆ ಕೂಡ ಒಂದು ಬಹುಮಾನದ ಘೋಷಣೆ ಆಗಿದೆ. ಆ ಪ್ರತಿಯೊಂದು 6ಗೆ ಕೂಡ ರಘು ಮಾನಸ್ಕರ್ ಅವರ ವತಿಯಿಂದ 501 ರೂಪಾಯಿಗಳ ಬಹುಮಾನದ ಘೋಷಣೆಯಾಗಿದೆ. ವಿಶೇಷವಾಗಿ ಯಾದಗಿರಿಯ ಬಗ್ಗೆ ನಾವು ಮಾತಾಡೋದಾದ್ರೆ, ಇದಾಗಲೇ ನಿನ್ನೆ ಬಗ್ಗೆ ನಾವು ಬೆಳಿಗ್ಗೆಯಿಂದ ಚರ್ಚೆ ಮಾಡ್ತಾ ಇದ್ವಿ. ಇದು ಒಂದು ಯಾದಗಿರಿ ಬಹಳಷ್ಟು ಗಿರಿಗಳ ನಾಡಿಗೆ ಮತ್ತು ಬೇಳೆಗಳ ಬಟ್ಟಲಿಗೆ ಬಹಳಷ್ಟು ಫೇಮಸ್ ಅನ್ನು ಹೊಂದಿರತಕ್ಕಂಥ, ಭತ್ತಗಳ ಬೆಳೆಗೆ ಮತ್ತು ತೊಗರಿಯ ನಾಡಿಗೆ ತುಂಬಾನೇ ಅಭಿವೃದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಬಿಸಿಲಿನ ತಾಪದಲ್ಲಿ ನಾವು ದಬ್ದಬಿ ಜಲಪಾತದಲ್ಲಿ ಹೋದಾಗ, ಮಲ್ಲ ಜಲಪಾತ, ಛಾಯಾ ಭಗವತಿ ಜಲಪಾತ, ಸ್ಲಿಪ್ಪಿಂಗ್ ಬುದ್ಧ ಬೆಟ್ಟ, ಶಾಪುರದ ಬಳಿ, ಇವೆಲ್ಲವೂ ತುಂಬಾ ಆಕರ್ಷಕವಾದಂತಹ ಸ್ಥಳಗಳು ಯಾದಗಿರಿಯ ಬಗ್ಗೆ. ಈ ಸಾರಿ ಬಹಳಷ್ಟು ವೇಗವಾಗಿ ಹೊಡೆಯಲು ಪ್ರಯತ್ನವನ್ನು ಮಾಡ್ತಾರೆ. ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಒಂದು ಅತಿರಿಕ್ತ ಓಟ ಈ ಒಂದು 2ನೇ ಇನ್ನಿಂಗ್ಸ್ ನ ಮೊದಲ ಎಕ್ಸ್ಟ್ರಾ ರನ್ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ. ಹಲವಾದಂತ ಮನಿವಂತರಿದೆ, ಅಂಪರ್ ಇದೆ, ಅದ್ರ ಪ್ರತಿಗೆ ಬರ್ತಾ ಇಲ್ಲ, ಕಾದ್ ನೋಡ್ಬೇಕು. ಶಾಟ್ ಬಿಹೈಂಡ್ಗೆ ಒಂದು ಜೋರಾದಂತ ಮನವಿಗೆ ಇಬ್ಬರು ಅಂಪೈರ್ಗಳು ಚರ್ಚೆಗೆ ಈಡಾಗ್ತಾ ಇದ್ದಾರೆ. ಇದು ಏನಾದರೂ ನಿಕ್ ಆಗಿತ್ತಾ ಆಗಿಲ್ವಾ ಎನ್ನುವುದು ತುಂಬಾ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ. ನೋಡೋಣ, ಕಾದು ನೋಡೋಣ ಇವತ್ತು ನಿರ್ಣಯ ಯಾವ ರೀತಿ ಬರುತ್ತೆ.
ನಾಟ್ಔಟ್ ಎಂಬ ನಿರ್ಣಯ ಬರ್ತಾ ಇದೆ. ಖಂಡಿತವಾಗಿ ಇದೊಂದು ಕಾನ್ಫಿಡೆನ್ಸ್ ತುಂಬಾನೇ ಜಾಸ್ತಿ ಮಾಡುತ್ತೆ. ಅಂಪೈರ್ ಇಬ್ಬರು ತುಂಬಾನೇ ಹದ್ದಿನ ಕಣೆ ತೀರ್ಪುಗಾರರು ಅಲ್ಲಿ ಮೈದಾನದಲ್ಲಾದ್ರೆ ನಮ್ಮ ಪಕ್ಕ. ಸೊ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಬಲಭಾಗದಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSEA ಅದರ ಅಂಗಭಾಗದ ಒಂದು ತೀರ್ಪುಗಾರರ ರೂಪದಲ್ಲಿ ಹಾಗೆ ನಿಜ ಜೀವನದ ವೃತ್ತಿಯಲ್ಲಿ ವಕೀಲರು ಕೂಡ ನಮ್ಮ ಸನ್ಮಾನ್ಯ ಶ್ರೀಯುತ ಪಕ್ಕದಲ್ಲಿರ್ತಕ್ಕಂಥವರು ಇಲ್ಲಿ ಗೌತಮ್ ಸರ್ ಅವರ ಆಗಮನ ಆಗ್ತಾ ಇದೆ. ವೆಲ್ಕಮ್ ಗೌತಮ್ ಸರ್. It's a very good going, nice order. One first innings has been completed, 99 score on the board. Now they're chasing the target, 100 runs. No one delivery, one shot left ಆಗ್ತಾ ಇದೆ. ಖಂಡಿತ ಡಿಫೈನ್ ಲೆಗ್, ಒನ್ ಬೌನ್ಸ್ ತಡಿಯಕ್ಕಾಗಲ್ಲ. ಹೈಟ್ ಕಮ್ಮಿ, ಅಂಜು ಅಂಜದೆ ಬಾರಿಸ್ತಾ ಇದ್ದಾರೆ ಬೌಂಡ್ರಿಯನ್ನ. ಖಂಡಿತವಾಗಿಯೂ ಶಾರ್ಟ್ ಪಿಚ್ ಎತ್ತುವ ಒಂದು ಬಲವಾದ ಹೊಡೆದೋಗಿ ಮತ್ತೊಮ್ಮೆ ಬೌಂಡ್ರಿಯಿಂದ ಹೊರಗಡೆ ಹಾಕಿದ್ದಾರೆ. ಅದು ಮಾತ್ರ ಅಂಜು ಅವರ ಬ್ಯಾಟಿಂದ ಬರ್ತಕ್ಕಂಥ ಮೊದಲ ಬೌಂಡ್ರಿ. ಇದೊಂದಿಗೆ ಕೂಡ ಸ್ಕೋರ್ ನಲ್ಲಿ ಬಡಬಡಿ ಆಗ್ತಾ ಇದೆ. 8.1.2 ಎಸೆತಗಳ ಮುಕ್ತಾಯದೊಂದಿಗೆ That shot, if I'm explaining in nowadays, ರಿಷಬ್ ಪಂತ್ ಅವ್ರು ಬಾರಿಸ್ತಾರೆ ಲೆಫ್ಟ್ ಹ್ಯಾಂಡ್ ಆಗಿ ಒನ್ ಮುಂದೆ, ಬಟ್ ಇಲ್ಲಿ ಡಿಫೈನ್ ಲೆಗ್ ಅಂತ ಸಾಗಿಸ್ತಾ ಇದ್ದಾರೆ ಅಂಜು ಮುಂಡ್ರಿಗೆ. ಸರಿ ಕೂಡ ಮತ್ತೊಂದು ಸ್ಲಾಗ್ ಅಕ್ರಾಸ್ ಆಗಿ ಹೊಡೆಯಲು ಪ್ರಯತ್ನವನ್ನು ಮಾಡ್ತಾರೆ ಪದೇ ಪದೇ. ಇಲ್ಲಿ ಒಂದು ಹೈಟ್ ಅದ ಇಸ್ತೆಮಾಲ್ ಯಾವ ರೀತಿ ಮಾಡ್ತಾ ಇದ್ದಾನೆ ಬೌಲರ್ ಅಂದ್ರೆ ಜಾಸ್ತಿ ಬೌನ್ಸ್ ಅನ್ನ ಕೊಡ್ತಾ ಇಲ್ಲ. ಸ್ಟಂಪ್ ಲೈನ್ ಮುಖೇನವಾಗಿ ಚೆಂಡು ಸಾಕ್ತಾ ಇದೆ. ಡಾಟ್ ಚುಕ್ಕಿ ಎಸೆತ ಪದೇ ಪದೇ ಬರ್ತಾ ಇದೆ. ಸದ್ಯಕ್ಕೆ ಸ್ಕೋರ್ ಬೋರ್ಡ್ ಅಲ್ಲಿ 8. VTS ತಾನಾಜಿ ಜುವೆಲರ್ಸ್ ಬ್ಯಾಟಿಂಗ್ ಅಲ್ಲಿ ಮಾಡ್ತಾ ಇದೆ. ಸರಿ ಕೂಡ ಮತ್ತೊಂದು ಡಾಟೆಡ್ ಡೆಲಿವರಿ ನೋಡ್ತಾ ಇದ್ದಾನೆ. ಚುಕ್ಕಿ ಎಸೆತ ಗೌತಮ್ ಸರ್ ಈಗ ನಮ್ಮ ಜೊತೆಗೆ ಗೌತಮ್ ಸರ್ ಜಾಯ್ನ್ ಆಗ್ತಾರೆ. ಗೌತಮ್ ಸರ್ ತಾವು ಕೂಡ ಬಹಳಷ್ಟು ಅನುಭವ ಉಳ್ತಕ್ಕಂಥ ಆಟಗಾರರು, ಹದ್ದಿನ ಕಣ್ಣಿನ ತೀರ್ಪು ಹಾಗೆ ತಾವು ಕೂಡ KSE ಅಂಗಭಾಗ. ಸದ್ಯಕ್ಕೆ ಇಲ್ಲಿ ತಮಗೆ ವಿಶೇಷವಾದಂಥ ಒಂದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಈ ಒಂದು ಯಾದಗಿರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹನುಮೇಗೌಡ ಬೀರನ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಲೈವ್ ಯೂಟ್ಯೂಬ್ ನಡೀತಾ ಇದೆ. ಫೈನಲ್ ಪಂದ್ಯ 100ರ ಬೃಹತ್ ಮೊತ್ತವನ್ನು ಚೇಸ್ ಆನ್ ಅಲ್ಲಿದೆ. VTS ತಾನಾಜಿ ಜುವೆಲರ್ಸ್ ಒಂದೆಡೆ ಉತ್ತಮ ಬೃಹತ್ ಮೊತ್ತವನ್ನು ಕಲೆ ಹಾಕಿರ್ತಕ್ಕಂಥ ಇಲ್ಲಿ ಏಕಲವ್ಯ ಯಾದಗಿರೀಸ್ ಹೂ ಆರ್ ಗೋಯಿಂಗ್ ಟು ವಿನ್ ಹಿಯರ್. ಬೇಕಂದ್ರೆ ನಡೀತಾ ಇದೆ. ಇದು ತಂಡಗಳು ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಈಗಾಗಲೇ ಅನುಭವಿಸ್ತರು ಅರುಣ್ ಅವರು ಮತ್ತೆ ಅಂಜಿ ಎಲ್ಲರೂ ಅನುಭವಿಸ್ತರು. ಕಾಯ್ದು ನೋಡಬೇಕು ಎಲ್ಲಿ ಆಗುತ್ತಂತ. ಇದು ಒಳ್ಳೆ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಈಗಾಗಲೇ ಅವರು. ಇದು ಎಲ್ಲ ನೋಡಿದ್ರೆ ತುಂಬಾ ಖುಷಿ ತರೋ ವಿಷಯ ಇದೆಲ್ಲ. ಯಾದಗಿರಿಯಲ್ಲಿ ಒಂದು ಲೆವೆಲ್ಗೆ ಆಡಿಸ್ಬೇಕಂತಂದ್ರೆ ಅವ್ರು ಯೂಟ್ಯೂಬ್ ಎಲ್ಲ ಫಸ್ಟ್ ಟೈಮ್ ಆಗಿರೋದು ಇದು. ನನ್ನ ಕಡೆಯಿಂದ ಕೃತಜ್ಞತೆಗಳು. ಥ್ಯಾಂಕ್ ಯು ಮಿಸ್ಟರ್ ಜಾಕೀರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸಿ ದಟ್ ಊರಲ್ಲಿ ಇದೆಲ್ಲ ಜನರು ಇಷ್ಟು ದೂರ ಬಂದು ಸೇರಿದ್ದಾರೆ. ಮುಂಚೆ ಇಷ್ಟು ದೂರ ಬಂದು ಸೇರೋಕೆ ತುಂಬ ಕಷ್ಟ ಆಗ್ತಿತ್ತು, ಜನರಿಗೆ ದೂರ ಆಗುತ್ತೆ ಊರಿಂದ. ಹಾಗಾದ್ರೂ ಈಗ ಬಂದು ಸೇರಿ ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಧನ್ಯವಾದಗಳು. ವೆಲ್ ಡನ್, ಗುಡ್ ಆರ್ಗನೈಸಿಂಗ್. ಥ್ಯಾಂಕ್ ಯು ಸೋ ಮಚ್ ದಟ್ ಯು ಆರ್ ಎಕ್ಸ್ಪ್ಲೈನಿಂಗ್ ದ ಆಡಿಯನ್ಸ್ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ. ಆಡಿಯನ್ಸ್ ನಾನು ವಿಶೇಷವಾಗಿ ಗೌತಮ್ ನಿಮ್ಗೊಂದು ಮಾತಾಡ್ತೀನಿ. ನಾನು ಕೂಡ KSE ಅಂಗಭಾಗದ ಒಂದು ವೀಕ್ಷಕ ವಿವರಣೆಯಾಗಿ ಫಸ್ಟ್ ಅಂಪೈರಿಂಗ್ ರೂಪದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಡಿವಿಷನ್ ಅಲ್ಲಿ ಕ್ಲಿಯರ್ ಆಗಿತ್ತು. ಬಟ್ ಸದ್ಯಕ್ಕೆ ರೀಸೆಂಟ್ KSPL ಅಂಡ್ ISPL ಕಾಮೆಂಟ್ರಿ ನಾವು ಅಂಗಭಾಗವಾಗಿ ಈಗ ಸದ್ಯಕ್ಕೆ ನಿಮ್ಮ ಯಾದಗಿರಿಯಲ್ಲಿ ಈ ಎಲ್ಲ ಪ್ರೇಕ್ಷಕರಿಗೆ ಶುಭ ಸಂಜೆ ನಮಸ್ಕಾರವನ್ನು ತಿಳಿಸೋಣ. ಪಂದ್ಯಾಕೂಟಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ತಾವಿಲ್ಲದ ಕ್ರಿಕೆಟ್ ಸ್ಟುಡಿಯೋ ಕೂಡ ಸದ್ಯಕ್ಕೆ 2 ಓವರ್ಗಳ ಮುಕ್ತಾಯ, 8 ರನ್ ಬೋರ್ಡ್ ಅಲ್ಲಿ ಇದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೃಷ್ಣ ನಾಯಕ್ ಸದ್ಯಕ್ಕೆ ಸ್ಟ್ರೈಕ್ ಅಲ್ಲಿ. ಇದು ಒಳ್ಳೆಯ ಒಂದು ಹಿಡಿತ ಅನ್ಬೋದು ಏಕಲವ್ಯ ತಂಡದ ಪರವಾಗಿ. ಕೇವಲ ಅದು ಸರ್ಕಲ್ ಇನ್ನೂ ಒಂದು ಪವರ್ ಪ್ಲೇ ಇನ್ನೂ 1 ಓವರ್ ಆಟವಾಗಿದೆ. ಆದ್ರೂ ಕೂಡ ಅದು ಬಿಗಿ ಹಿಡಿತದಲ್ಲಿ ಬೌಲಿಂಗ್ ಅನ್ನು ಮಾಡ್ತಾರೆ. ಯಾವುದು ವಿಕೆಟ್ ಎಲ್ಲ ಕೊಟ್ಟಿಲ್ಲ ಅಂದ್ರೂ ಕೂಡ ಕೇವಲ 8 ರನ್ಗಳನ್ನು ಮಾತ್ರ ಬಿಟ್ಕೊಡ್ತಾರೆ. ತಂಡಕ್ಕೆ ಜಯಶಾಲಿ ಆಗಲು 10 ರನ್ಗಳ ಅವಶ್ಯಕತೆ ಇದೆ. ಆದ್ರೂ ಕೂಡ ಅದು ಒಳ್ಳೆಯ ಬಿಗಿ ಬೌಲಿಂಗ್ ಅನ್ಬೋದು. ಅದೇ ರೀತಿಯಾಗಿ ಕಿಟ್ಟಣ್ಣವರಿಗೆ ಒಂದು ಬಹುಮಾನದ ಘೋಷಣೆ ಆಗಿದೆ ಸಂತಾನ ಬೆಳಗೆರೆಯವರಿಂದ. ಒಂದು ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಅನ್ನು ಬಾರಿಸಿದ್ರೆ 501 ರೂಪಾಯಿಗಳ ಬಹುಮಾನ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಬಾರಿಸಿದ್ರೆ 501 ರೂಪಾಯಿ ಘೋಷಣೆಯನ್ನು ಕೂಡ ಆಗ್ತಾ ಇದೆ. 99 ಆಗಿದೆ ಅವರ ಟಾರ್ಗೆಟ್ 100. ತಂಡದ ಪರವಾಗಿ 3 ಓವರ್ ತಮ್ಮ ವೈಯಕ್ತಿಕ ಮೊದಲನೇ ಓವರ್ ತೆಗೆದುಕೊಂಡು ಬಂದಿದ್ದಾರೆ ನಾಗು ಸರ್. ಬಲವಾದಂತ ಹೊಡೆತ, ಬಹಳಷ್ಟು ಗಾಳಿಯಲ್ಲಿದೆ, ಕಾದ್ ನೋಡ್ಬೇಕು. 2 ಅಂತರ ಆಗ್ಬಹುದು ಅನಿಸ್ತಾ ಇದೆ. ಖಂಡಿತವಾಗಿಯೂ ಇಲ್ಲಿ 2 ಅಂತರ ಇದ್ದೇ ಇದೆ. 2 ರನ್ನ ಮಿಂಚಿನ ಬೋಟ ಈ ಒಂದು 2 ತಂಡದ ಮತ ಹೋಗ್ತಾ ಇದೆ 10. ಸದ್ಯಕ್ಕೆ ಡಬಲ್ ಡಿಜಿಟ್ ಅಂಕ ಕೂಡ ಪ್ರವೇಶವನ್ನು ಮಾಡ್ತಾ ಇದೆ 10ಕ್ಕೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ.
ಈ ಸಾರಿ ಲಾಫ್ ಶಾಟ್ ಪವರ್ ಕಡಿಮೆ ಇದೆ, ಬಹಳಷ್ಟು ಎತ್ತರ, ದೂರಿ ಕಡಿಮೆ, ನೋ ಮ್ಯಾನ್ಸ್ ಲ್ಯಾಂಡ್. ಒನ್ ಬೌನ್ಸ್ ಕ್ಯಾರಿ ಆಗುತ್ತೆ. ಇಲ್ಲಿ 2 ವೇಗವಾದಂತಹ ಓಟಗಳಿಗೆ ಇಲ್ಲಿ ಆರಾಮಾಗಿ ಓಡ್ಲಿ, ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದೀರಾ, ವೈಡ್ ಆಗಿದ್ರು ಯಾಕೆ ಎನ್ನುವ ಹಂತದಲ್ಲಿ ಡಬಲ್ ಡಿಜಿಟ್ ಇಂದ 12ಕ್ಕೆ ಸಾಕ್ತಾ ಇದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂದು ಬೃಹತ್ ಮೊತ್ತ ಎನ್ನುವ ಇಲ್ಲಿ 100 ಅನ್ನೋ ಒಂದು ಟಾರ್ಗೆಟ್ ಚೇಸ್ ಆನ್ ಅಲ್ಲಿ ಇದೆ VTS ತಾನಾಜಿ ಜುವೆಲರ್ಸ್ ತಂಡ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ರಿಕಾರ್ಡ್ ರನ್ ಕೂಡ ಜಾಸ್ತಿ ಆಗ್ತದೆ, 11.48. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಣ್ಣವ್ರೆ ಮತ್ತೊಮ್ಮೆ ಗಾಳಿಯದ ಟೈಮ್ ಆಗಿಲ್ಲ ಅನಿಸ್ತಾ ಇದೆ. ಖಂಡಿತವಾಗಿ ಇದು ಒಳ್ಳೆಯ ಕ್ಯಾಚ್, ಮೊದಲನೇ ವಿಕೆಟ್ ಪತನವಾಗಿದೆ. ಕಿಟ್ಟೋ ನಾಯಕ್ ಅವರ ಬ್ಯಾಟ್ ಒಂದು ಕ್ಯಾಚ್ ಅನ್ನ ಕೈಗಪ್ಪಿಸಿ ಪೆವಿಲಿಯನ್ ಕಡೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ಕ್ಯಾಚ್ ಯಶಸ್ವಿಯಾಗಿ ಹಿಡಿತಾರೆ. ಬಟ್ ಗೌತಮ್ ಅವರೇ, ಈ ಒಂದು ಬಾಲ್ ಅಲ್ಲಿ ಜಾಸ್ತಿ ಪೇಸ್ ಇರುತ್ತೆ, ಬೌನ್ಸ್ ಕೂಡ ಇರುತ್ತೆ. ಅದನ್ನ ಪುಲ್ ಮಾಡ್ತಕ್ಕಂತಹ ಹಂತದಲ್ಲಿ ಚೆಂಡು ಬಹಳಷ್ಟು ಮೇಲ್ತುದಿಯಲ್ಲಿ ತಾಗಿರ್ತಕ್ಕಂತಹ ಚೆಂಡು ನೇರವಾಗಿ ಮಿಡ್ ವಿಕೆಟ್, ಮಿಡ್ ಆನ್ ವೈಡೀಸ್ ಆಗಿ ಕ್ಯಾಚ್ ಅನ್ನ ಆಗ್ತಾ ಇದೆ. ಹುದರಿಯ ನಷ್ಟ, ಬಿಗ್ ಬ್ಯಾಟ್ ಕೃಷ್ಣ ಕಿಟ್ಟಿ ಬ್ಯಾಕ್ ಟು ಪವಿಲಿಯನ್, ತಂಡದ ಆಘಾತವನ್ನ ಆಗ್ತಾ ಇದೆ VTS ತಾನಾಜಿ ಜುವೆಲರ್ಸ್ಗೆ. ಖಂಡಿತವಾಗಿ ದೊಡ್ಡ ಆಘಾತ ಅನ್ಬೋದು ಇದು. ಓದ್ ಪಂದ್ಯದಲ್ಲಿ ಅದ್ಭುತವಾದಂತ ಬ್ಯಾಟಿಂಗ್ ಮಾಡಿದ್ರು, ಹಾಗೂ ಲೀಗ್ ಪಂದ್ಯದ ಕೊನೆಯ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ರು. ಸೆಮಿಫೈನಲ್ ಅನ್ನ ಒಂದು ನೋ ಲಾಸ್ ನ ಮೂಲಕ ಒಂದು ಭರ್ಜರಿಯಾದ ಹೊಡೆತದೊಂದಿಗೆ ತಮ್ಮ ತಂಡವನ್ನ ಜಯದ ದಡ ಸೇರಿಸಿದ್ರು. Thank you so much. Thank you so much, DJ. The new impact player has been entered to the ground. One-handed, if I'm seeing the impact bowler is making their way. Thank you, DJ. ಡಿಜೆ ಬ್ರದರ್ ಯಾರು ಹಚ್ಚಿದ್ರ? ಡಿಜೆ ಆನ್ ಮಾಡಿ ಸರ್. ಇಂಪ್ಯಾಕ್ಟ್ ಆಗಿ ಬರ್ತಾ ಇದ್ದಾರೆ ಅನ್ನೋ ಸೂಚನೆ ಬರ್ತಾ ಇದ್ದಾರೆ ಆನ್ಲೈನ್ ಸ್ಕೋರರ್ ಭೀಮಾ ಅವರಿಂದ. ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ 45ರ ಜರ್ಸಿ ಸಂಖ್ಯೆ ಕಾದು ನೋಡೋಣ. ಹೋದ್ ಕೂಡಲೇ ಬಹಳಷ್ಟು ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಶಂಕರ್ ಸ್ಯಾಂಡಿ. ಬಟ್ ಡಾಟೆಡ್ ಆಗಿ ಬರ್ತಾ ಇದೆ, ಚುಕ್ಕಿ ಎಸೆತ, ಯಾವುದೇ ತರದಂತಹ ಓಟ ಇಲ್ಲ ಇಲ್ಲಿ. ಬಾಲರ್ ಕೂಡ ನೋಡಿದ್ರೆ ನಾನು ನಾಗು ಎಸ್ ಯದ್ಲಾಪುರ್ ಇಲ್ಲಿ ವಿಕೆಟ್ ಪಡಿತಾರೆ ಮೊದಲ ಹಂತದಲ್ಲಿ, ಅವರು ಕೂಡ ಇಂಪ್ಯಾಕ್ಟ್ ಇದ್ದಾರೆ. ಇಂಪ್ಯಾಕ್ಟ್ ವರ್ಸಸ್ ಇಂಪ್ಯಾಕ್ಟ್ ಬಿಗ್ ಕಾಳಗ ಆಗ್ತಾ ಇದೆ. ಇದ್ವಾಗ ಒಂದು ಬಿಗ್ ಕಾಳಗ ಅನ್ಬೋದು. ಒಂದು ಅದ್ಭುತವಾದಂತ HPL ಸೀಸನ್ ಫೈನಲ್ ನ ಕಾಳಗ. ಮತ್ತೊಮ್ಮೆ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಶಂಕರ್. ಕಾದ್ ನೋಡ್ಬೇಕು ಯಾವ ರೀತಿ ಒಂದು ಬ್ಯಾಟಿಂಗ್ ನ ಮಾಡ್ತಾರಂತ ಹೇಳಿ. 3ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ. ಈ ಸಾರಿ ಆನ್ ಸೈಡ್ ರೀಸನ್ 69ರ ಜರ್ಸಿ ಸಂಖ್ಯೆ ಗಡಿಬಿಡಿ ಆಗ್ತಾ ಇದೆ. ಖಂಡಿತವಾಗಿಯೂ ಗಡಿಬಿಡಿ ಅಂದಾಗ ನಿಮ್ಗೆ ಜ್ಞಾಪಕ ಬರುತ್ತೆ, ಉತ್ತರ ಕನ್ನಡದಲ್ಲಿ ಮೊದಲ ದಿನ ಹೇಳಿದ್ದೆ ನಾನು ಗಡಿಬಿಡಿಗೆ ಸಾಂಗ್ ಮಾಡಬೇಡ ಗಂಗವ್ವ ನಿನ್ನ, ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ, ಚೆಂಡು ಸೇರ್ತಾ ಇಲ್ಲ, ನೆಲಕ್ಕಿಂತ ಪಾರ್ ಆಗ್ತಾ ಇದೆ, ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ವೈಯಕ್ತಿಕವಾದಂತಹ ಇಂಡಿವಿಜುವಲ್ ಸ್ಕೋರ್ ಓಪನ್ ಆಗ್ತಾ ಇದೆ. 13 तो बोर्ड पर है तो मेरा क्या होगा ಕಾಲಿಯಾ. 3 ಬೋರ್ಡ್ ಅಲ್ಲಿ 100 ರನ್ಗಳು. 3ನೇ ಓವರ್ನ ಕೊನೆಯ ಎಸೆತ. ಬ್ರಿಲಿಯಂಟ್ ಕಟ್ ಶಾಟ್, ಡೀಪ್ ಬ್ಯಾಕ್ವರ್ಡ್ ಕವರ್ ಪಾಯಿಂಟ್, ಕ್ಷೇತ್ರ ರಕ್ಷಣೆ ಇದೆ. ಖಂಡಿತವಾಗಿಯೂ ಇದೊಂದು ಉತ್ತಮ ರೀತಿಯಾದಂತ ನೋಡಿ. ಈ ಒಂದು ನೀವು ಇದನ್ನ ಅಬ್ಸರ್ವ್ ಮಾಡಿರ್ಬೇಕು, ಯಾಕಂದ್ರೆ ವೀಕ್ಷಕ ವಿವರಣೆಗಾರರು ಓವರ್ ಮುಕ್ತ ಅಂತ ಹೇಳ್ತಾರೆ ಅಂಪಾರು. 30 ಯಾರ್ಡ್ ಸರ್ಕಲ್ ಪವರ್ ಪ್ಲೇ ಹಂತದಲ್ಲಿ 2 ಆಫ್ ಸೈಡ್ ಫೀಲ್ಡರ್ ಗಳನ್ನ 30 ಯಾರ್ಡ್ ಸರ್ಕಲ್ ಹೊರಗಡೆ ಇಟ್ಟಿದ್ದಾರೆ. ಪೂರ್ತಿ ಆನ್ साइड रीजन ना आप आ जाइए, आप मारिए, क्योंकि जो गेंद है किट्टू जी का, इसी कारण से ऊपरी हिस्सा लगा गेंद और सीधा क्षेत्र रक्षक के हाथ में और विकेट का आगाज हुआ था वहां से. ಅದನ್ನ ಫ್ರೆಶರ್ ಬಿಡ್ ಆಗಿತ್ತು. ಮಲನವರೇ, ಈ 3 ಆಟಗಾರರು ಕೂಡ ಕಿಟ್ಟಣ್ಣ ಆಗಿರ್ಬೋದು, ಅಂಜು ಆಗಿರ್ಬೋದು, ಶಂಕರ್ ಆಗಿರ್ಬೋದು, 3 ಆಟಗಾರರು ಕೂಡ ಆಪ್ಷನ್ ದಿಸೆಯಲ್ಲಿ ಬ್ಯಾಟ್ ಬೀಸುವಂತ ಆಟಗಾರರು. ಹಾಗಾಗಿ ಒಂದು ಫೀಲ್ಡ್ ಸೆಟ್ ಅನ್ನ ಆಪ್ಷನ್ ದಿಸೆಯಲ್ಲಿ ಮಾಡ್ಕೊಂಡಿದ್ದಾರೆ. ಲೆಗ್ ಸೆಟ್ ದಿಸೆಯಲ್ಲಿ ಕೂಡ ಯಾವುದೇ ಫೀಲ್ಡರ್ ಇರಲಿಲ್ಲ. ಖಂಡಿತವಾಗಿಯೂ ಇಲ್ಲಿ ಏಕಲವ್ಯ ತಂಡ ಒಂದು ಪವರ್ ಪ್ಲೇನ ತನ್ನ ಹಿಡಿತಲ್ಲಿ ಇಟ್ಕೊಂಡಿದೆ ಅನಿಸ್ತಾ ಇದೆ. ನೀವೇನ್ ಹೇಳ್ತಿದ್ರ ಬಗ್ಗೆ? ಖಂಡಿತ ಪೂರ್ತಿಯಾಗಿ ಯಾವುದೇ ತರದಂತ ಡೌಟೇ ಇಲ್ಲ. 3 ಓವರ್ ಅಲ್ಲಿ 14 ರನ್, ಅದು ನೀವು ಚೇಸಿಂಗ್ ಅಲ್ಲಿ ಇದ್ದೀರಾ. ಇಲ್ಲಿ ಪೂರ್ತಿ ಮೇಲುಗೈನ ಸಾಧಿಸ್ತಾ ಇದೆ ಏಕಲವ್ಯ ಯಾದಗಿರಿ ತಂಡ.
ಅದ್ರ ಯಾವುದೇ ವಿಕೆಟ್ ಬಿದ್ದಿಲ್ಲ ಅಂದ್ರೂ ಕೂಡ ಒಳ್ಳೆಯ ಒಂದು ಬೌಲಿಂಗ್ ಅನ್ನು ಮಾಡಿದ್ದಾರೆ ಇಲ್ಲಿ. ಮತ್ತೊಮ್ಮೆ ತಂಡದ ಪರವಾಗಿ 4 ತಮ್ಮ ವೈಯಕ್ತಿಕ ಮೊದಲನೇ ತಗೊಂಡಿದ್ದಾರೆ. ನಿಂಗಪ್ಪ ತಿಂತೀನಿ ಇನ್ನು ಘಟಾನುಘಟಿ ಆಟಗಾರ ಇದ್ದಾರೆ, ಒಳ್ಳೆಯ ಬ್ಯಾಟ್ಸ್ಮನ್ಗಳಿದ್ದಾರೆ. ಕಾದ್ ನೋಡ್ಬೇಕು ಪಂದ್ಯದಲ್ಲಿ ಯಾವ ರೀತಿಯಾದ ತಿರುವು ಆಗ್ಬೋದು. ಯಾಕಂದ್ರೆ ಹೋದ್ ಪಂದ್ಯ ನೋಡಿದ್ವಿ 18 ಎಷ್ಟಲ್ಲಿ 50 ರನ್ ಬೇಕಾಯ್ತು ಅಂತ ಒಂದೊಂದು ಆಗಿತ್ತು. ಈಗ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಲಿಂಗಪ್ಪ ತಿಂತಿಣಿ ಅಂದ್ರೆ ನಿಮ್ಮ ಯಾದಗಿರಿಯ ತಿಂತಿಣಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ನ ವಿಶೇಷತೆ ಏನಾದ್ರು ಇದೆಯಾ ಗೊತ್ತಿದೆಯಾ? ಖಂಡಿತವಾಗಿ ತಿಂತಿನಿ ಮೌನೇಶ್ವರ ಜಗದ್ಗುರು ರಾಹುಲ್ ಅವರು ಒಂದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಮಹೇಶ್ ಅವರು ಏನಾದ್ರು ಕ್ಯಾಚ್ ಹಿಡಿದ್ರೆ 1001 ರೂಪಾಯಿಗಳ ಬಹುಮಾನ ಘೋಷಣೆ ಮಾಡಿದ್ದಾರೆ. ಒಂದು ಬಲವಾದಂತ ಹೊಡೆತ ಬಾಲ್ ಹೋಗಿದೆ ಬೌಂಡ್ರಿ ಗೆರೆಯಿಂದ ಆಚೆ. ಖಂಡಿತವಾಗಿಯೂ ಅಂಪನಿನ ಯಾರು ಒಳ್ಳೆ ಲಯ ಅನ್ಬೋದು. ಇಲ್ಲಿ ಅಂಜು ಅವರ ಬ್ಯಾಟಿಂದ ಬರ್ತಕ್ಕಂಥ ಮೊದಲ ಸಿಕ್ಸರ್. ಬಹಳಷ್ಟು ಸಮಯದಿಂದ ಬ್ಯಾಟಿಂಗ್ ಅನ್ನು ಮಾಡ್ತಾರೆ. 14 ಚಿತ್ರಗಳಲ್ಲಿ 13 ರನ್ ಮಾಡಿ ಆಡ್ತಾರೆ ಅಂಜು ಅವರು. ಬಟ್ ಈ ತರಹದ ಬ್ಯಾಟಿಂಗ್ ಅಂತಿಮ ಘಟ್ಟದವರೆಗೂ ತಲುಪುತ್ತಾ? ಯಾಕಂದ್ರೆ ಒಂದು ಬಿಗ್ ಬಿರುಸಿನ ಹೊಡೆತ ಬಿಗ್ ಸಿಕ್ಸರ್ ಅನ್ನ ಬರ್ತಾ ಇದೆ. ಅವರ ಪ್ರೇಕ್ಷಕರ ಅಭಿಮಾನಿಗಳ ಬಳಗ ಈಗಾಗಲೇ ಕೇಳಿದಾಗೆ ಅಲ್ಲಿ ಸಂತು ವೆಜಿಟೇಬಲ್, ಅಂಜಪ್ಪ, ಅದೇ ರೀತಿ ನಾವು ನೋಡುವುದಾದ್ರೆ ಅಲ್ಲಿ ಹುಸೇನಿ, ಇವರೆಲ್ಲರ ಆಸೆ ಅಂಜು ಮುಂಡ್ರಿಗೆ ಅವರು 50 ಬಾರಿಸಬೇಕೆನ್ನುವ ಆಸೆ. ಅದನ್ನ ಏನಾದರೂ ಬಾರಿಸ್ತಾರ ಇಲ್ಲಿ ಅಂಜು ಮುಂಡ್ರಿಗೆ ಅವರು ತಮ್ಮ ಫ್ಯಾನ್ ಫಾಲೋವರ್ಸ್ ನ ಆಸೆ ಪೂರೈಸ್ತಾರ? ಕಾದ್ ನೋಡ್ಲೇಬೇಕು. ಒಂದು ಸಿಕ್ಸರ್ ಅಂತೂ ಬಂದಾಗಿದೆ. ಖಂಡಿತವಾಗಿಯೂ ಯಾವುದೇ ಆಟಗಾರ ಏಕಲವ್ಯ ತಂಡದ ಪರವಾಗಿ ವಿಕೆಟ್ ಅನ್ನು ಕಬಳಿಸಿದ್ರೆ ರಾಹುಲ್ ಉಲಿನಾಯಕ್ ಅವರ ಪರವಾಗಿ 201 ರೂಪಾಯಿಗಳ ಬಹುಮಾನ. ಮತ್ತೊಂದು ಶಾಟ್, ಬ್ರಿಲಿಯಂಟ್ ಶಾಟ್, ಕ್ರಿಕೆಟಿಂಗ್ ಶಾಟ್ ಕಟ್ ಮಾಡ್ತಾರೆ ಸೀದಾ ವೈಡೀಸ್. ಥರ್ಡ್ ಮ್ಯಾನ್ ತಡಿಯಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಇಲ್ಲಿ ಹೇಳ್ತಾ ಇದಾರೆ ಅಂಪೈರ್, ಭರ್ಜರಿ ಬಿಗ್ ಗುಡ್ಡ ಬಿಸ್ಕಿಟ್ ಬ್ರಿಟಾನಿಯಾ ತಂದೃಸ್ತ ಕಟ್ಟಾಕ್ ಚೌಕಾರ್ಚಾರ. ಖಂಡಿತವಾದ ಅದ್ಭುತ ಶಾಟ್ ಅನ್ಬೋದು. ಅದ್ಭುತವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು, ರನ್ ಗಳಿಸಲು ಸಶಕ್ತರಾಗ್ತಾ ಇದ್ರು. ಬ್ಯಾಟರ್ ಅನ್ನ ರನ್ ಬರ್ತಾ ಇರಲಿಲ್ಲ. ಅದ್ಭುತವಾಗಿ ಒಂದು ಬೌಲಿಂಗ್ ಅನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಇಲ್ಲ ಫೀಲ್ಡ್ ನಲ್ಲಿ ಸ್ವಲ್ಪ ಚೇಂಜ್ ಅಪೇಸ್ ಆಗ್ತಾ ಇದೆ. ಖಂಡಿತವಾಗಿಯೂ ಪಾಯಿಂಟ್ ಇರುತ್ತೆ ಆಟಗಾರನ ಒಂದು ಆಪ್ಷನ್ ಡಿಸಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ತುಂಬಾನೇ ಟ್ಯಾಕ್ಟಿಕ್ಸ್ ಮಾರುತಿ ನಾಯಕರಿಗೆ ಮೆಚ್ಚುಗೆ ಮಾಡಲೇಬೇಕು. ಈ ಹಂತದಲ್ಲೂ ಕೂಡ ಆಫ್ ಸೈಡ್ ನ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂಜು ಮುಂಡ್ರಿಗೆ ಅವ್ರಿಗೆ. ಮತ್ತೊಂದು ಒಳ್ಳೆ ಹೊಡೆತ ಬರ್ತಾ ಇದೆ ಅಂಜು ಅವರ ಬ್ಯಾಟಿಂದ. ಮತ್ತೊಂದು ಬೌಂಡ್ರಿ ಅನ್ಬಹುದು. ಇದು ಖಂಡಿತವಾಗಿಯೂ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದುಬಾರಿ ಆಗ್ತಾ ಇದ್ದಾರೆ ನಿಂಗಪ್ಪ ತಿಂತಿಣಿ ಇಲ್ಲಿ. ನಿಂಗಪ್ಪ ತಿಂತಿರಿ ಅವರು ಬೌಲಿಂಗ್ ಆಗ್ತಾ ಇದಾರೆ. ಅಂಜು ಮುಂಡ್ರಿಕಿ ಅವರು ಅಂಜದೆ ಬಾರಿಸ್ತಾ ಇದ್ದಾರೆ ಪದೇ ಪದೇ. ಒಂದು ಆಫ್ ಸೈಡ್ ಆಗಿತ್ತು, ಮತ್ತೆ ಈಗ ಆನ್ ಸೈಡ್ ರೀಸನ್ ಅಲ್ಲಿ ಡೀಪ್ ಫೈನ್ ಲೆಗ್ ಅತ್ತ ಸಾಕ್ತಾ ಇದೆ. 1 ಬೌನ್ಸ್ 2 ಬೌನ್ಸ್ ಎನ್ನುವಾಗ ಬೌಂಡ್ರಿಯ ಸುರಿಮಳೆ ಈ ಒಂದು ಹಂತದಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ ತಂಡ VTS ತಾನಾಜಿ ಜುವೆಲರ್ಸ್. ಇನ್ನು ಕೂಡ ಪಂದ್ಯ ಮುಕ್ತಾಯದ ಹಂತ ಕಂಡಿಲ್ಲ ಗುರುಗಳೇ. ಖಂಡಿತವಾಗಿ ಬಹಳಷ್ಟು ವಿಕೆಟ್ ಅವ್ರ ಕೈಯಲ್ಲಿದೆ. ಒಳ್ಳೆಯ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ 1 ಸಿಕ್ಸರ್ ಕೂಡ ಬಾರಿಸ್ತಾ ಇದ್ದಾರೆ. ಮತ್ತೊಂದು ಒಳ್ಳೆ ಹೊಡೆತ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಷ್ಟೇ ಒಂದು ಒಳ್ಳೆ ಕ್ಷೇತ್ರ ರಕ್ಷಣೆ ಆಗ್ತಾ ಖಂಡಿತವಾಗಿಯೂ ಆಗಿದೆ. ಮರ್ಲಿಂಗ್ KP ಅವರಿಂದ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ನ ಯಶಸ್ವಿ ಓಟ. ಈ 1 ರನ್ನ ಸಾಧನ ತಂಡ ಮತ್ತೆ ಹೋಗ್ತಾ ಇದೆ 29 ಓವರ್ ಚಾಲ್ತಿಯಲ್ಲಿ. ಒಂದು ವಿಕೆಟ್ ನಷ್ಟಕ್ಕೆ ಖಂಡಿತವಾಗಿಯೂ ಒಂದು ಉತ್ತಮ ರೀತಿಯಾದಂತಹ ಲೈ ವಾಪಸ್ ಕಂಡ್ಕೊಳ್ತಾ ಇದ್ದಾರೆ ಬ್ಯಾಟರ್ ಅಂಜು ಮುಂಡ್ರಿಗಿ. ಸ್ಟ್ರೈಕ್ ಅಲ್ಲಿ ಸ್ಯಾಂಡಿ ಉತ್ತಮ ರೀತಿಯಾದಂತಹ ಕಟ್. ಅದಕ್ಕೆ ಪ್ರತ್ಯೇಕವಾದಂತಹ ಕ್ಷೇತ್ರ ರಕ್ಷಣೆಯೊಂದಿಗೆ ಬೌಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಏನಾದ್ರೂ ಏರುಪೇರು. ಮೈದಾನ ದೊಡ್ಡದಾಗಿದೆ ಇರೋರೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಏನಾದ್ರೂ ಬಲ ಪ್ರಯೋಗ ಮಾಡಿದ್ರೆ ರನ್ಸ್ ಆಗುತ್ತೆ. 4 ಓವರ್ಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 30 ಸಂಖ್ಯೆ ಬೋರ್ಡಲ್ಲಿ 1 ವಿಕೆಟ್ ನಷ್ಟಕ್ಕೆ. ಈಗ ಪ್ರೇಕ್ಷಕರೇ 36 ಎಸೆತಗಳು ಬಾಕಿ, 36 ಬಾಲ್ಸ್ ಲೆಫ್ಟ್ ಇದೆ. ರನ್ ಸಂಖ್ಯೆ ಇನ್ನೂ ಕೂಡ 70ರ ಅವಶ್ಯಕತೆ, 70 ಟು ವಿನ್. ಇದ್ವಾಗಿ ಒಂದು ಒಳ್ಳೆಯ ಪಂದ್ಯ. ನಿಂಗಪ್ಪ ಅವರಿಗೆ ಬಹುಮಾನದ ಘೋಷಣೆ ಕೂಡ ಆಗಿತ್ತು. ಇನ್ನೊಂದು ಓವರ್ ಇದೆ, ಕಾದ್ ನೋಡೋಣ. 1 ಸಾವಿರ ಕಡೆಯಿಂದ 2001 ರೂಪಾಯಿ ಬಹುಮಾನ ಇತ್ತು ಹ್ಯಾಟ್ರಿಕ್ ವಿಕೆಟ್ಗೆ. ಮೂವತ್ತಕ್ಕೆ 1 4 ಓವರ್ಗಳ ಆಟ ಮುಕ್ತಾಯದ ನಂತರ ಈಗ ಇವತ್ತಿನ ದಿನ ಸೀನು ಅವರೇ, ನಾವು ಪ್ರೇಕ್ಷಕರ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಈ ಒಂದು ಯಾದಗಿರಿಯ ಸ್ಟೇಡಿಯಂ ಪಕ್ಕದಲ್ಲಿರ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ಆಲ್ಮೋಸ್ಟ್ ನೀವು ಕೌಂಟ್ ಡೌನ್ ಸ್ಟಾರ್ಟ್ ಆಗಿ ಇಲ್ಲಿ ಪೂಲ್ ಕೌಂಟ್ ಆಗಿದೆ. ಅಲ್ಲಿ 96,141 ಜನ ಈ ಯಾದಗಿರಿಯ ಮೈದಾನದಲ್ಲಿ ಪಂದ್ಯ ವೀಕ್ಷಣೆಯಿದ್ದಾರೆ. ಬೋಲ್ಡ್ ಹಿಂದ್ಗಡೆ ಇಬ್ರು ಕುಳ್ಕೋತ ಅವ್ರನ್ನ ಕೌಂಟ್ ಮಾಡಿಲ್ಲ. 96,146 ಇದ್ರು. ಈಗ 48 ಆಗಿದೆ. 48. ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸೋಣ. ವೆಲ್ಕಮ್ ಮಾಡೋಣ. ಈ ಸಾರಿ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಚೆಂಡು ಜಸ್ಟ್ ನೇರವಾಗಿ ಮಹೇಶ್ ಅವರ ಹತ್ರ ಸಾಕ್ತಾ ಇದೆ. ಚೆಂಡು ಕೇವಲ 1 ಓಟದ ಮಾತ್ರ ಗಳಿಕೆ. ಈ 1ರಿಂದ ಒಟ್ಟಾರೆ ಸಂಖ್ಯೆ ಕೂಡ 31ಕ್ಕೆ ಸಾಕ್ತಾ ಇದೆ. 1 ವಿಕೆಟ್ ಕಳ್ಕೊಂಡಿರ್ತಕ್ಕಂತಹ ಇಲ್ಲಿ VTS ತಾನಾಜಿ ಜುವೆಲರ್ಸ್ ನ ತಂಡ 35 ಎಸೆತಗಳು ಬಾಕಿ ಇರುವಂತೆ 69 ರನ್ಗಳ ಅವಶ್ಯಕತೆ.
ಒಂದು ಒಳ್ಳೆ ಹೊಡೆತಲ್ಲಿ ಆಫ್ ಸೈಡ್ ದಿಸೆಯಲ್ಲಿ ಬಾಲ್ ಹೋಗಿದೆ ಬೌಂಡ್ರಿ ಕಡೆ ಅಷ್ಟೇ ಒಂದು ಒಳ್ಳೆ ಚೇತನ್ ನಮ್ಮ ಮನೇಶ್ ಅವರಿದ್ದ ಒಂದು ರನ್ ಯಶಸ್ವಿಟ. ವಾಲಿಬಾಲ್ ಕೋರ್ಟ್ ಅಲ್ಲಿ ಸ್ವಲ್ಪ ಗಾಡಿಗಳಿದಾವೆ, ಕಾರ್ ಮತ್ತು ಆಟೋಗಳಿದಾವೆ, ಸ್ವಲ್ಪ ದಯಮಾಡಿ ತೆಗಿಬೇಕು. ಅಲ್ಲಿ ಸ್ವಲ್ಪ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಸೋದರರು. ವೈಟ್ ಕಾರ್ ಇದೆ 0196. ನೇರವಾಗಿ ನಿಕ್ಕಾದ್ಕೊಳ್ಳೆ ಇಂಪ್ಯಾಕ್ಟ್ ಆಟಗಾರ ವಾಪಸ್ ಆಗ್ತಾ ಇದ್ದಾರೆ. ಉದರಿಯ ನಷ್ಟ. ಇಲ್ಲಿ ಬ್ಯಾಟರ್ ಬ್ಯಾಕ್ ಟು ಪವಿಲಿಯನ್. ಬಿಗ್ ಬ್ಲೋನ್ ಆಗ್ತಾ ಇದೆ. ಪಟಾಕಿಯ ಸೌಂಡು. ದೀಪಾವಳಿ ಮುಗ್ದಾಗಿದೆ. ತುಂಬಾ ಬರ್ಬೇಕಾದಂತ ದಿನಗಳಲ್ಲಿದೆ. ಆದ್ರೂ ಕೂಡ ಯಾದಗಿರಿಯ ಈ ಮೈದಾನದಲ್ಲಿ ಒಂದು ಪಟಾಕಿಯ ಸೌಂಡು ಈ ಕಡೆ ಕೇಳಿ ಬರುತ್ತೆ. ಈಗ ಏಕಲವ್ಯ ಯಾದಗಿರಿಯ ಪಟಾಕಿಯ ಸೌಂಡ್ ಕೂಡ. ಎಸ್, ಖಂಡಿತವಾಗಿಯೂ ಅದ್ಭುತವಾದಂತ ಒಂದು ಟೂರ್ನಮೆಂಟ್, ಅದ್ಭುತವಾದಂತ ಎಂಜಾಯ್ಮೆಂಟ್. ಎಂತ ಅದು ಟೂರ್ನಮೆಂಟ್ ಅಂದ್ರೆ ಬಹಳ ಖುಷಿ ಕೊಡ್ತಾ ಇದೆ. ಅದರಲ್ಲಿ ನಿಮ್ಮ ಕಂಚಿನ ಕಂಠದ ವೀಕ್ಷಕ ವಿವರಣೆಯ ಯಾದಗಿರಿಯ ಜನತೆ ಸಂಪೂರ್ಣವಾಗಿ ಫಿದಾ ಆಗಿದ್ದಾರೆ ಮಲುಬಾಯ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಣ. ಮೇ ಬಿ ಇನ್ನೂ ಕೂಡ ಕಾಂಪ್ರಮೈಸ್ ಆಗಿ ಕಾಮೆಂಟ್ರಿಗೆ ಅಷ್ಟೊಂದು ಗ್ರಾಸ್ಪ್ ಆಗಿದೆ ಗೊತ್ತಿಲ್ಲ. ಬಟ್ ಕ್ರಿಕೆಟ್ಗೆ ಸದ್ಯಕ್ಕೆ ಇಲ್ಲಿ ಜಯ ಇದೆ ಎನ್ನುವ ಹಂತದಲ್ಲಿ ಇನ್ನು 33 ಎಸೆತಗಳು ಬಾಕಿ ಉಳಿತಾ ಇದೆ. 68 ರನ್ಗಳ ಅವಶ್ಯಕತೆ ಕೂಡ. ಇನ್ನೂ ವಿಕೆಟ್ಸ್ ಇದೆ VTS ಹತ್ರ. ಆದ್ರೂ ಕೂಡ ಒಂದು ಒಳ್ಳೆಯ ಸ್ಟಾರ್ಟ್ಅಪ್ ಕಾಣಿಸ್ತಾ ಇಲ್ಲ VTS ನಡೆದ ಪರವಾಗಿ. ಒಂದು ಅದ್ಭುತವಾದಂತ ಬಾಲಿಂಗ್ ಲೈನ್ ಅಪ್ ಅನ್ಬೋದು. ಸಿದ್ದಣ್ಣವರಾಗಿದ್ದು, ಅರುಣಣ್ಣ, ನಾಗೂರು, ಒಳ್ಳೆಯ ಬಾಲಿಂಗ್ ಶೈಲಿ. ನಿಕ್ಕಪ್ಪ ಸ್ವಲ್ಪ ದುಬಾರಿ ಆದ್ರೂ ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಲ್ಲಿ ಶಂಕರ್ ಅವರು ಕೂಡ ನಮ್ಮ ವಿಕೆಟ್ ಅನ್ನು ಪೆವಲಿಯನ್ ಕಡೆ ಪಯಣವನ್ನು ಬಳಸ್ತಾ ಇದ್ದಾರೆ. ಬ್ಯಾಕ್ ಪ್ಲೇಯರ್ ಹಾಗೂ ಯದ್ಲಾಪುರೆ ಬಹಳಷ್ಟು ಉತ್ತಮ ರೀತಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾರೆ. ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. 1.3 ಓವರ್, ಯಾವುದೇ ಮೇಡಿನ್ ಇಲ್ಲ, 8 ರನ್, 3 ವಿಕೆಟ್ ಗಳನ್ನ ಪಡಿತಾ ಇದ್ದಾರೆ ಯದ್ಲಾಪುರೆ ಇಂಪ್ಯಾಕ್ಟ್ ಬೌಲರ್ ಆಗಿ. ಸದ್ಯಕ್ಕೆ ಹೊಸ ದಾಂಡಿಗೆ ಮೈದಾನದ ಅಂಕಣಿಗೆ ಪ್ರವೇಶ ಮಾಡಿಕೂಡಲೇ ಒಂದು ವೈಟ್ ಬಾಲ್ ಅನ್ನು ಬರ್ತಾ ಇದೆ. ಫುಲ್ ಟಾಸ್. ಇದು ಏನಾದರೂ ಮಿಸ್ಟೇಕ್ ಆಗಿತ್ತು ಬೌಲರ್ ನಿಂದ. ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್. ICC ನಿಯಮದ ಪ್ರಕಾರ ನಾನು ಹೋಗುವುದಾದ್ರೆ ಇಲ್ಲಿ 22.1ನೇ ರೂಲ್ ಅಪ್ಲಿಕೇಬಲ್ ಅನ್ನ ಆಗ್ತಾ ಇದೆ. ಅಂಪೈರ್ ಬಾಲರ್ಗೆ ದಂಡನೆಯನ್ನು ಮಾಡ್ತಾ ಇದ್ದಾರೆ. ಡೌನ್ ದ ಲೆಗ್ ಸೈಡ್ ವೈಟ್ ಬಾಲ್ ಎಂಬುದನ್ನ. ಖಂಡಿತವಾಗಿ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಖಂಡಿತ ಕನೆಕ್ಟ್ ಆಗಿದ್ರೆ ಒಂದು ದೊಡ್ಡ ಹೊಡೆತ ಬರಬಹುದು. ಆದ್ರೆ ಒಳ್ಳೆ ಪ್ರಯತ್ನ ಅಂತೂ ಇಲ್ಲಿ ಜರ್ಸಿನ ಬದಿರುಟ್ಟು ಮಾರುತಿ ಅವರಿಂದ. ಯಾವುದೇ ತರದಂತಹ ಕ್ಷೇತ್ರರಕ್ಷಕರಿಲ್ಲದ ಜಾಗ ಇತ್ತು. ಖಂಡಿತವಾಗಿ ನೀವು ಹೇಳಿದಾಗ ಪೆನಲೈಸ್ ಆಗಿ ಆಗ್ತಾ ಇದ್ರು. ಸರಿ ಕೂಡ ಜಡದಲ್ಲಿರ್ತಕ್ಕಂಥ ಚೆಂಡು ನೇರವಾಗಿ ಸಾಕ್ತಾ ಇದೆ ಲಾಂಗ್ ಆನ್ ಮೇಲೆ. ಸೀನ್ ಅವರೇ, ನನಗೊಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೈ ಮೇಲೆ ನಾನು ಜರ್ಸಿಯನ್ನು ನೋಡಿದಾಗ ಇಲ್ಲಿ VTS ತಾನಾಜಿ ಜ್ಯುವೆಲರ್ಸ್ ಜರ್ಸಿ ಇದೆ. ತಾವು ಕಾಂಬಾಕ್ಸ್ ಅಲ್ಲಿ ವೀಕ್ಷಕ ಗಣ್ಯರಾಗಿ ಮಾಡ್ತಾ ಇದ್ದೀರಾ. ಬಟ್ ಕೋಚ್ ಆಸ್ ಎ ಕೋಚ್ ತಮ್ಮ ರೋಲ್ ಸದ್ಯಕ್ಕೆ ತಮ್ಮ ತಂಡಕ್ಕೆ ಟಿಪ್ಸ್ ಕೊಡಬೇಕಾಗಿತ್ತು. ಬಟ್ ತಮ್ಮ ತಂಡದಲ್ಲಿ ಏನಾದರೂ ಕೋಚಿಂಗ್ ಕಡಿಮೆ ಆಗ್ತಾ? ಇವಾಗ 2 ತಂಡಗಳು ನಮ್ಮದೇ. ಜರ್ಸಿ ಧರಿಸಿರ್ಬೋದು, ಬಟ್ ಪರವಾಗಿಲ್ಲ. ಆದ್ರೂ ಕೂಡ 2 ತಂಡಗಳು ನಮ್ಮ ಏಕಲವ್ಯ ಕೂಡ ನಮ್ಮ ತಂಡ. ಇದು ಬಿಗ್ ವಿಕೆಟ್, ಬಿಗ್ ಮಚ್ಲಿ. अब तो जाल में फंसा है. ಇಲ್ಲಿ ದಾಂಡಿ 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 ಗುಲ್. ವಿಕೆಟ್ ಗೂಟಕ್ಕೆ ತಗುಲ್ತಾ ಇದೆ. ಚೆಂಡು ಕ್ಲೀನ್ ಬೌಲ್ಡ್. ಖಂಡಿತವಾಗಿ ಮತ್ತೊಂದು ಒಳ್ಳೆ ವಿಕೆಟ್ ನ ಕಬಳಿಸಿದ ನಾಗೂಸ್ವರ್ ಅವರು. ದೊಡ್ಡ ಒಂದು ಬೌಲರ್ ಅನ್ಬೋದು. ಅತಿ ಉತ್ತಮವಾಗಿ ಒಂದು ಬೌಲಿಂಗ್ ಅನ್ನು ಮಾಡತಕ್ಕಂಥ ಆಟಗಾರ ನಾಗೂಸ್ವರ್. ಮತ್ತೊಂದು ವಿಕೆಟ್ ಪತನವಾಗಿದೆ. 5 ಓವರ್ ಚಾಲ್ತಿಯಲ್ಲಿ 35, 3 ಪ್ರಮುಖ ಉದ್ದರಿಗಳ ನಷ್ಟಕ್ಕೆ. ಕಂಪ್ಲೀಟ್ ಆಗಿ ಚಿತ್ರಣದ ಬದಲಾವಣೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನಾಗು ಯದ್ಲಾಪುರೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಂತಹ ಒಂದು ಬೌಲಿಂಗ್ ಸ್ಪೆಲ್. ಇಂಪ್ಯಾಕ್ಟ್ ಆಗಿ ಬರ್ತಾರೆ. ಇಂಪ್ಯಾಕ್ಟ್ 3 ವಿಕೆಟ್. ಕೃಷ್ಣನ್ ವಾಪಸ್ ಕಳಿಸ್ತಾರೆ. ಸ್ಯಾಂಡಿ ಈಗ ಅಂಜು ಮುಂಡ್ರಿಗಿ. 3 ಬ್ಯಾಟರ್ ಬ್ಯಾಕ್ ಟು ಪವಿಲಿಯನ್. ಖಂಡಿತವಾಗಿ ಒಬ್ಬ ಒಳ್ಳೆ ಬಾಲರ್ ಅನ್ಬೋದು ನಾಗೂಸ್ವರ್ ಅವರು. ಶಿಕ್ಷಕರಾಗಿ, ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಒಂದು ಒಳ್ಳೆ ಬೌಲಿಂಗ್ ಅನ್ನು ಮಾಡ್ತಾರೆ. ಅವರೊಂದು ಅಂಜು ಅವರ ಒಂದು ಸ್ಥಾನವನ್ನು ತುಂಬಲು ಬರ್ತಾ ಇದ್ದಾರೆ. ಪ್ರೇಮ್ KP ಒಬ್ಬ ಒಳ್ಳೆ ಆಟಗಾರ. ಇವತ್ತು ಒಂದು ಹೋಮ್ ಗ್ರೌಂಡ್ ಅನ್ಬೋದು ಇದು KP ಅವ್ರಿಗೆ. ಸರ್, ನಾನು ನನ್ನ ಒಂದು ಅನುಭವ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. KPಯ ವಿಕೆಟ್ ಈ ಒಂದು ಪಂದ್ಯದ ತಿರುವನ್ನ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡುತ್ತೆ. ಮೇ ಬಿ ಒಂದು ದಿನ ಇವ್ರು ಬ್ಯಾಟಿಂಗ್ ಅಷ್ಟೇ ನೋಡಿದ್ದೇನೆ. ಆಸ್ ಮೈ ಎಕ್ಸ್ಪೀರಿಯನ್ಸ್ ವಿಲ್ ಸೇಸ್ ದಟ್ ದ ಸೇಮ್ ಥಿಂಗ್. KP ಕೊನೆವರೆಗೂ ಇದ್ರೆ ಈ ಇಕ್ವೇಷನ್ ಯಾವುದೇ ತರದ ದೊಡ್ಡದಿಲ್ಲ. ಖಂಡಿತ ನಾವು ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದೀವಿ. ಒಳ್ಳೆ ಆಟಗಾರ ಪ್ರೇಮ್ ಅವರು. PK ಸಾರಿ, KP ಮಿಸ್ಟರ್ PK. ನೋ ಸಿನೋರೆ, KP ನ PK. ಸೊ ದಟ್ಸ್ ದ ಮೋರ್ ಥಿಂಗ್ ರಿವರ್ಸ್ ವೈಸ್ ವರ್ಸ. ಮಿಸ್ಟರ್ PK ಅವ್ರು ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಒಂದ್ ಕೂಡಲೇ ಬಾರಿಸ್ತಾ ಇದ್ದಾರೆ ನೇರವಾಗಿ. ಸೀದಾ ಇಲ್ಲಿ ಇನ್ವಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಗೌತಮ್ ಅವರ ಕೈ ಏನಾದ್ರು ಆಯ್ತಾ ಇಲ್ಲಿ? ಖಂಡಿತ. ಎಂತಹ ಒಂದು ಗೇಟು. ನಮ್ಮ ಮಾತೇನಾದ್ರೂ PK ಅವ್ರ ಕೇಳ್ಬಿಟ್ರ? ನೀವು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಕಾಂಬಾಕ್ಸ್ಗೆ ಸೀದಾ ಔಟ್ ಆಫ್ ಪಾರ್ಕ್ 6.
ಎಂತ ಒಂದು ಶಾಟ್ ಇದು, ಬಂದ ಮೊದಲ ಎಸೆತದಲ್ಲಿ ಭರ್ಜರಿ ಆದಂತ ಹೊಡೆತ ಹೊಡೆದ್ರು. ಪಿಕೆ ತನ್ನ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಕಾಲದಲ್ಲಿ ತನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿರ್ತಕ್ಕಂಥ ಪಿಕೆ ತನ್ನ ಮೊದಲ ಎಸೆತವರೆ ಬಿಗ್ ಸಿಕ್ಸರ್ ಗಾಗಿ ಪುಲ್ ಮಾಡ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯದ ನಂತರ 41 ರನ್ 3 ವಿಕೆಟ್ ನಷ್ಟಕ್ಕೆ ಮಾರುತಿ ಚೌಹಾಣ್ ಸ್ಟ್ರೈಕ್ ಅಲ್ಲಿ ಇರ್ತಾರೆ. ಈಗ 30-59 ಒಂದು ಒಳ್ಳೆಯ ಸರಿ ಕೂಡ ಮತ್ತೊಂದು ಲಾಫ್ಟ್ ಆಗ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ ಹತ್ರ ಖಾಲಿ ಜಾಗದಲ್ಲಿ ಇದೇನಾದ್ರೂ ಕಟ್ ಆಫ್ ಆಗುತ್ತಾ? ಚೆಂಡು ನೇರವಾಗಿ ರೋಮಾಂಚ ಗಡಿಪಾರನ ಆಗ್ತಾ ಇದೆ. ಚೌಕ ಖಂಡಿತವಾಗಿಯೂ ಅದ್ಭುತವಾದಂತ ಹೊಡೆತ ಇರಬಹುದು. ಮಾರುತಿಯವರು ಬ್ಯಾಟಿಂದ ಬರ್ತಕ್ಕಂಥ ಮೊದಲ ಬೌಂಡ್ರಿ ಆಪ್ಷನ್ ದಿಸೆಯಲ್ಲಿ ಬಲವಾಗಿ ಬಾರಿಸಿದ್ದಾರೆ. ಇಲ್ಲಿ ಒಂದು ಕಳ್ಳೆ ಕಂಬ್ಯಾಕ್ ಅನ್ಬಹುದು. ರನ್ ಈಗ ಬರ್ತಾ ಇದೆ, ರನ್ಸ್ ಬರ್ತಾ ಇದೆ. ಈಗ ನಮ್ಮ ನೇರವಾಗಿ 77ರ ಜರ್ಸಿ ಸಂಖ್ಯೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಬಜರಂಗಿ ಅವರ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಆದ್ರೂ ಕೂಡ ಚೆಂಡು ಆಫ್ ಸೈಡ್ ಅಲ್ಲಿ ಸಾಕ್ತಾ ಇದೆ ಬೌಂಡ್ರಿ ಹತ್ತ. 29 ಎಸೆತಗಳಲ್ಲಿ 55 ರನ್ಗಳ ಅವಶ್ಯಕತೆ. ಮತ್ತೊಮ್ಮೆ ಲೆಗ್ ಸೈಡ್ ದಿಸಲ್ಲಿ ವೈಡ್ ಆಗ್ಬೋದಾ? ಖಂಡಿತವಾಗಿಯೂ ಅಂಪರ್ನಲ್ಲಿ ವೈಡ್ ಅಂತ ತೀರ್ಪಾಗಿದೆ. ಮತ್ತೊಂದು ಅತಿರಿಕ್ತ ರನ್ ಸೇರ್ಪಡೆ ಆಗಿದೆ. ಇಲ್ಲಿ ಒಳ್ಳೆ ಶಾಟ್ ಅನ್ಬೋದು. ನೀವು ಹೇಳ್ತಾ ಇದ್ರಿ, ಮೊನ್ನೆ ತಾನೇ ನೋಡಿದೆ ಪ್ರೇಮ್ ಕೆಪಿ ಅವರ ಒಂದು ಅದ್ಭುತವಾದಂಥ ಬ್ಯಾಟಿಂಗ್. ಅವ್ರು ಎಲ್ಲಿವರೆಗೂ ಕ್ರೀಸಲ್ಲಿ ಇರ್ತಾರೆ ಅಲ್ಲಿವರೆಗೂ ಪದ್ಯದ ತಿರುವನ್ನ ಬದಲಾದ ಶಕ್ತಿ ಇದೆ ಅಂತೇಳಿ ಖಂಡಿತವಾಗಿ ಮೊದಲ ಎಸೆತಲ್ಲೇ ಒಂದು ಅದ್ಭುತವಾದಂತ ಒಂದು ಹೊಡೆತನ ಹೊಡೆದಿದ್ದಾರೆ. ಬೌಂಡ್ರಿಗೆ 6 ರನ್ಗಳ ಬಾರಿಸಿದ್ದಾರೆ. ಏನ್ ಹೇಳ್ತಾರೆ ಅವ್ರ ಬಗ್ಗೆ ನೀವು? ಅವರೇ ಜಸ್ಟ್ ಒಂದು ಬ್ಯಾಟರ್ಗೆ ನಾವು ರೀಡ್ ಮಾಡ್ಬೇಕಾದಾಗ ಆತನ ಫುಟ್ ವರ್ಕ್, ಆತನ ಶಾರ್ಟ್ ಸೆಲೆಕ್ಷನ್, ಆತನ ಬಾಲ್ ರೀಡ್ ಟೈಮ್, ಪಂಚ್ ಇವೆಲ್ಲವನ್ನ ಅಬ್ಸರ್ವ್ ಮಾಡಿದಾಗ ಅವನ ಹೈಟ್ ಯಾವುದೇ ತರದ ಅಂತ ಇರಲಿ, ಬಟ್ ಬಾಡಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಹೇಳುತ್ತೆ ಪಿಕೆ ಹತ್ರ ಕ್ಷಮತೆ ಬ್ಯಾಟಿಂಗ್ ಇದೆ. ಇದಾಗಿ ನಮ್ಮ ಕಾಂಬಾಕ್ಸ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಇಲ್ಲಿ ರಾಹುಲ್ ಹುಲಿನಾಯಕ್ ಅವರು. ಖಂಡಿತವಾಗಿ ಮತ್ತೊಮ್ಮೆ ಮಿಸ್ ಫೀಲ್ಡ್ ಆಗಿದೆ ನಿಂಗಪ್ಪ ಅವರಿಂದ. ಸದ್ಯಕ್ಕೆ ಇಲ್ಲಿ ಒಂದು ರನ್ ಸೇರ್ಪಡೆಯನ್ನು ಆಗ್ತಾ ಇದೆ. ಮಾರುತಿ ರಾಹುಲ್ ಚೌಹಾಣ್ ನಾನ್ ಸ್ಟ್ರೈಕ್ ಗೆ ಸಾಕ್ತಾ ಇದ್ದಾರೆ. ಒಟ್ಟಾರೆ ಸಂಖ್ಯೆ ಕೂಡ 47 ಅವ್ರನ್ನ ಚಾಲ್ತಿಯಲ್ಲಿ ಇನ್ನು 3 ಎಸೆತಗಳು ಬಾಕಿ ಇದೆ. ಒಳ್ಳೆಯ ಕಂಬ್ಯಾಕ್ ಇರ್ಬೋದು ಸಿದ್ದಣ್ಣ ಅವರಿಂದ. ಯಾವುದೇ ಬಿಗ್ ಶಾಟ್ ಗಳನ್ನು ಬಿಟ್ಟು ಕೊಟ್ಟಿಲ್ಲ. ನಾನು ಬಹಳ ಮೊದಲಿಂದ ಹೇಳ್ತೇನೆ, ಸಿದ್ದಣ್ಣ ಅವರು ಒಬ್ಬ ಒಳ್ಳೆಯ ಪ್ರತಿಭೆ. ಫುಲ್ ಟಾಸ್ ಅನ್ನು ಮಿಸ್ ಆಗ್ತಾ ಇದೆ ಪಿಕೆ ಬ್ಯಾಟ್ ನಿಂದ. ಅದಕ್ಕೆ ಇಲ್ಲಿ ಡಾಟ್ ಆಗಿ ಬರ್ತಾ ಇದೆ ಚುಕ್ಕಿ ಎಸೆತ. ಇಲ್ಲಿ ಮಿಸ್ಟೇಕ್ ಏನಾದ್ರೂ ಮಾಡಿದ್ರ ಬ್ಯಾಟರ್ ಪೂರ್ತಿಯಾದಂತಹ ಬಿಗ್ ಶಾಟ್ ಸೆಲೆಕ್ಷನ್ ಆಗ್ತಾ ಇದೆ, ಆದ್ರೂ ಕೂಡ ಸಂಪರ್ಕ ಸರಿಯಾಗಿ ಆಗಿಲ್ಲ. ಇಲ್ಲಿ ಇದಾಗಿ ಸ್ವಲ್ಪ ಬಲವಾದ ಹೊಡೆತದ ಪ್ರಯತ್ನ ಅಂತಿತ್ತು ಕವರ್ ದಿಸೆಯಲ್ಲಿ. ಈ ಸಾರಿ ಕೂಡ ಮತ್ತೊಂದು ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸರಿಯಾದಂತ ಫುಟ್ ವರ್ಕ್ ಇಸ್ತೆಮಾಲ್ ಆಗ್ತಾ ಇಲ್ಲ. ಇಲ್ಲಿ ಡಾಟ್ ಆಗಿ ಬರ್ತಾ ಇದೆ ಚುಕ್ಕಿ ಎಸೆತ. ಪ್ರತಿಯೊಬ್ಬ ಆಟಗಾರ ಕೂಡ ಸಿಕ್ಸರ್ ನ ಬಾರಿಸಿದ್ರೆ 201 ರೂಪಾಯಿಗಳ ಬಹುಮಾನ ರಾಹುಲ್ ಹುಲಿನಾಯಕ್ ಅವರ ಕಡೆಯಿಂದ. ಅಂಪೈರ್ಸ್ ಮ್ಯಾಚ್ ವೇಟ್ ಆನ್. ಆ ಕಡೆ ಹಿಂದ್ಗಡೆ ಬರ್ತಾರೆ. ದಯವಿಟ್ಟು ಈ ಒಂದು ಟೂರ್ನಮೆಂಟ್ ನ ಆಯೋಜಕರಾಗಿರ್ತಕ್ಕಂಥ ಶ್ರೀ ಅನ್ಮೇಗೌಡಣ್ಣ ಬೀರನ್ಕಲ್ ಅವರು ಬರ್ತಾ ಇರೋದು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸೋಣ. ಎಲ್ಲ ಕ್ರೀಡಾಭಿಮಾನಿಗಳು ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಈ ಒಂದು ಟೂರ್ನಮೆಂಟ್ ನ ಸನ್ಮಾನಿಸುತ್ತ ಇಲ್ಲಿ ಶ್ರೀ ಹನ್ಮೇಗೌಡ ಬೀರನ್ಕಲ್ ಅವರ ಆಗಮನ ಆಗ್ತಾ ಇದೆ. ಒಂದು ಸುಂದರ ದೃಶ್ಯದ ಸಾಂಗ್ ನೊಂದಿಗೆ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಾವು ಕೂಡ ಇದಾದ ಮೇಲೆ ಪ್ರೆಸೆಂಟೇಷನ್ ಗೆ ಸಿದ್ಧತೆಯನ್ನು ಆಗ್ತಾ ಇದೆ. 47 ಇನ್ನು ಕೂಡ 6ನೇ ಓವರ್ ಚಾಲ್ತಿಯಲ್ಲಿ. ಜಾಕೀರ್ ಈ ಕರ್ಕೊಂಬನ್ನಿ ಜಾಕೀರ್. ಇವು ಕಡೆಚೌರರಿಂದ ಬಹುಮಾನದ ಘೋಷಣೆ. 1 ವಿಕೆಟ್ಗೆ 2001 ರೂಪಾಯಿಗಳ ಬಹುಮಾನ. ಪಂದ್ಯ ನಡೀತಾ ಇದೆ. ಜಾಕೀರ್ ಅವರೇ ಸ್ವಲ್ಪ ಆ ಕಡೆ ಕರ್ಕೊಂಡ್ಬಂದಿದೆ ಅತಿಥಿಗಳನ್ನ. ಕಾಕ ಹೊರಗ್ಲಿಂದ ಬರ್ರಿ, ಮ್ಯಾಚ್ ನಡೀತಿದೆ. ಹನುಮೇಗೌಡ್ರೆ ನಾಯಕರೇ. ಹಲೋ ಕಾಕ.
ಈಗ ತಾರೆ ಆಗಮನವರು ಆಗ್ತಾ ಇದೆ. ಒಂದು ಟೂರ್ನಮೆಂಟ್ ಮುಖ್ಯ ರೂವಾರಿಗಳು ಹಾಗೆ ನಮಗೆ ಪ್ರಥಮ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನಿತ ಶ್ರೀ ಹನ್ಮೇಗೌಡ ಬೀರನ್ಕಲ್ ಸರ್ ಅವರ ಆಗಮನ ಆಗ್ತಾ ಇದೆ. ಪ್ರೀತಿಯಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದಾರೆ ಈ ಒಂದು ವೇದಿಕೆ ಮೇಲೆ. ಹಲೋ, ಅರುಣ್ ಕುಮಾರ್ ಗೌಡಗೇರಿ ಅವರು 1 ವಿಕೆಟ್ ತಗೊಂಡ್ರೆ ಶಿವ್ ಕಡೇಚೂರ್ಲಿಂದ 2,001 ರೂಪಾಯಿ. ಎಸ್, ಪಂದ್ಯ ಮತ್ತೆ ಶುಭಾರಂಭವನ್ನು ಕಂಡುಕೊಳ್ತಾ ಇದೆ. ಸೊ ಆತ್ಮೀಯ ಪ್ರೀತಿಯ ಸಿದ್ದಣ್ಣ ಅವರು ಆಗಮನವನ್ನು ಮಾಡ್ಕೊಳ್ತಾ ಇದ್ದಾರೆ ನಾವು ಶ್ರೀ ಬಾಲಿಂಗ್ ಹನ್ಮೇಗೌಡ ಬೀರನ್ಕಲ್ ಸರ್. ಅದೇ ರೀತಿ ಆತ್ಮೀಯ ಸಂಗಡಿಗರೆಲ್ಲರನ್ನ ಈ ಒಂದು ಟೂರ್ನಮೆಂಟ್ ನ ಅಂತಿಮ ಫೈನಲ್ ಪಂದ್ಯಕ್ಕೆ ಸೊ ನಮ್ಮ ವಿಶೇಷವಾದಂತಹ ಕಾಕ ಅವರು ಆಹ್ವಾನದೊಂದಿಗೆ ಕೂಡ ಅಭಿಪ್ರಾಯದಿಂದ Yes, thank you so much all the chief guests who are presented in the dignitaries right now with me in the combox. ಪಂದ್ಯ ಬಹಳಷ್ಟು ತಿರುವಿನ ಹಂತಕ್ಕೆ ತಲುಪ್ತಾ ಇದೆ. ಬಿಗ್ ಶಾಟ್, ಮೈಟಿ ಬಿಗ್ ಬ್ಲೋ, ಇದು ಔಟ್ ಆಫ್ ಪಾರ್ಕ್, ಟನ್ ಟನ್ ಮೆಲೋಡಿಯಸ್ ಷಟ್ಕಾರ್. ಖಂಡಿತವಾಗಿಯೂ ಮಲ್ಲುಬಾಯಿ ನೀವು ಹೇಳಿದಂತೆ ಕೂಡ ಪ್ರೇಮ್ ಕೆಪಿ ಅವರು ಎಲ್ಲಿವರೆಗೂ ಕ್ರೀಸ್ ಅಲ್ಲಿ ಇರ್ತಾರೆ ಅಲ್ಲಿವರೆಗೂ ಯಾವ್ದೋ ಪದ್ಯದಲ್ಲಿ ಪಿಕೆ ನಾವು ಕೆಪಿ ಅಂತಾನೆ ಬರ್ತಾ ಇದೆ. ಸಾರಿ ಕ್ಷಮೆ. ಕೆಪಿ ಯಾಕೆ ಬರ್ತಾ ಇದೆ ಅಂದ್ರೆ ಪರ್ಫೆಕ್ಟ್ ಆಗಿ ಪರ್ಫೆಕ್ಷನ್ ಆಗಿ ಸರಿಯಾಗಿ ಬಾರಿಸ್ತಾ ಇದ್ದಾರೆ ಪಿಕೆ. ಇದು ಸೂಪರ್ ಡೂಪರ್. ಈ ಒಂದು ಟೂರ್ನಮೆಂಟ್ ನ ಆಯೋಜಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನ್ಮೇಗೌಡ ಬೀರನ್ಕಲ್ ಅವರು ಬಂದರೆ ಕ್ರೀಡಾಭಿಮಾನಿಗಳ ಪರವಾಗಿ ಈ ಒಂದು ಕ್ರೀಡಾಕೂಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರೋಣ. ಯಾದಗಿರಿಯ ದಾನಶೂರ ಕರ್ಣ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಅಣ್ಣನವರು ಈ ಒಂದು ಟೂರ್ನಮೆಂಟ್ಗೆ ಆಯೋಜನೆ ಮಾಡಿದರೆ ಅವರಿಗೆ ಅನಂತವಾದಂತಹ ವಂದನೆಗಳನ್ನ ಸಲ್ಲಿಸ್ತವೆ. ಅರ್ಧಶತಕದ ಗಡಿಯನ್ನು ದಾಟ್ತಾ ಇದೆ. 53 ರನ್ಗಳು 6 ಓವರ್ಗಳ ಮುಕ್ತಾಯದ ನಂತರ ಸದ್ಯಕ್ಕೆ 24 ಎಸೆತಗಳು ಬಾಕಿ ಇದೆ. ರನ್ ಸಂಖ್ಯೆ ಬೇಕಾಗಿದೆ 47. 24 ಬಾಲ್ಸ್, ರನ್ಸ್ ರಿಕ್ವೈರ್ಡ್ 47. ನಾನು ಮುಖ್ಯವಾಗಿ ವಿಶೇಷ ನೀವು ಹೇಳಿದ್ರಿ ಈಗಲೇ ದಾನಶೂರ ಕನ್ನಡ ಅಂತ ಸದ್ಯಕ್ಕೆ ಈ ಒಂದು ಯಾದಗಿರಿ ಜಿಲ್ಲೆ ನಮ್ಮ ಬೆಂಗಳೂರಿನ ಪ್ರಯಾಣದೊಂದಿಗೆ ನಮ್ಮನ್ನ ವಿಶೇಷವಾಗಿ ಇಲ್ಲಿ ಬರಮಾಡಿಕೊಂಡಿದ್ದು ಪ್ರೇಮ್ ಹಾಗೆ ಜಾಕೀರ್. ಈ ಒಂದು ಅಂತಿಮ ಘಟ್ಟದ ಫೈನಲ್ ನಲ್ಲಿ ಸನ್ಮಾನಿತ ಹನ್ಮೇಗೌಡ ಬೀರನ್ಕಲ್ ಇವರನ್ನ ವಿಶೇಷವಾಗಿ ವರ್ಣನೆ ಮಾಡಲೇಬೇಕು. ಒಂದು ವಿಶೇಷವಾದಂತಹ ಮಾತು ಕೂಡ ತಮಗೋಸ್ಕರ ಹೇಳ್ತೀವಿ. ಅಂತಿಮ ಘಟ್ಟದ ಪ್ರೆಸೆಂಟೇಷನ್ ಅಲ್ಲಿ ಸದ್ಯಕ್ಕೆ ಪಂದ್ಯ ಬಹಳಷ್ಟು ರೋಮಾಂಚನ ಹಂತಕ್ಕೆ. 24-47. ಈ ಸಾರಿ ಫುಲ್ ಟಾಸ್, ನೋ ಮ್ಯಾನ್ಸ್ ಲ್ಯಾಂಡ್ ಬೀಳುತ್ತೆ ಖಂಡಿತವಾಗಿ. ಶಾಟ್, ಉತ್ತಮ ರೀತಿಯಾದಂತಹ ಸ್ಟ್ರೈಕ್ ರೊಟೇಟನ್ ಆಗ್ತಾ ಇದೆ. ಈಗ 23 ಎಸೆತಗಳು ಬಾಕಿ ಉಳಿತಾ ಇದೆ. ರನ್ ಸಂಖ್ಯೆ ಬೇಕಾಗಿದೆ 46. ನಾವು ದ ಟೈಮ್ ಇಸ್ ಟರ್ನ್ ಔಟ್ ಆಲ್ ದ ಪರ್ಫೆಕ್ಷನ್. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಡೆಚೂರು ಅನ್ನದ ಬಹುಮಾನದ ಘೋಷಣೆ ಇದೆ. 1 ವಿಕೆಟ್ಗೆ 2,001 ರೂಪಾಯಿಗಳ ಬಹುಮಾನ. 2001 1 ವಿಕೆಟ್ಗೆ. ಈ ಸಾರಿ ಕೂಡ ಸರಿಯಾದಂತ ಕನೆಕ್ಷನ್ ಆಗಿಲ್ಲ. ಇದು ಬ್ಯಾಟಿನ ತುದಿ ಅಂಚೆಗೆ ತಾಗಿರುತ್ತೆ. ಬಟ್ ವೇಗವಾಗಿ ಚೆಂಡು ಸ್ವಲ್ಪ ಮಟ್ಟಿಗೆ ಫಂಬಲ್ ಆಗ್ತಾ ಇದೆ, ಗಡಿಬಿಡಿಯನ್ನು ಆಗ್ತಾ ಇದೆ. ಈ ಒಂದು ಅವಳಿ ಓಟಗಳ ಸೇರ್ಪಡೆಯೊಂದಿಗೆ ಇಲ್ಲಿ 56 ತಂಡದ ಒಟ್ಟಾರೆ ಗಳಿಕೆ. ನಮ್ಮ ಹನ್ಮೇಗೌಡ ಬೀರನ್ಕಲ್ ಅವರ ಬಗ್ಗೆ ನಾವು ವಿಶೇಷವಾಗಿ ಮಾತಾಡೋದಾದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಯಾದಗಿರಿಯಲ್ಲಿ ಆಲ್ಮೋಸ್ಟ್ ಕೃಷ್ಣ ಕಿಟ್ಟಪ್ಪ, ಅಂಜಿ ಮುಂಡ್ರಿಗಿ, ಮಾರುತಿ ನಾಯಕ್ ಇವರ ವಯಸ್ಸನ್ನು ನೋಡಿದಾಗ 30+ ಇದೆ. ಆದ್ರೂ ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ ವ್ಯವಸ್ಥೆಯನ್ನು ಮಾಡಿರೋದು ಇಲ್ಲಿ ನಮ್ಮ ಹನ್ಮೇಗೌಡ ಬೀರನ್ಕಲ್ ಅವರು. ಈ ಸಾರಿ ಮತ್ತೊಂದು ಒಳ್ಳೆ ಹೊಡೆತ, ಬಾಲ್ ಹೋಗಿದೆ ಕ್ಷೇತ್ರರಕ್ಷಣೆ ಕೈಯಲ್ಲಿ. ಅಷ್ಟೊಂದು ಒಳ್ಳೆಯ ಕ್ಷೇತ್ರರಕ್ಷಣೆ ರಾಘವ್ ಅವರಿಂದ. 1 ರನ್ನ ಯಶಸ್ವಿ ಓಟ. ಈ 1 ರನ್ನ ಸಾಧ್ಯ ಹೊತ್ತಿಗೆ ಹೋಗ್ತಾ ಇದೆ ತಂಡದ ಮೊತ್ತ 57. Now the time to accelerate all the perfection of the shots. ಯಾವ ರೀತಿ ಇಲ್ಲಿ ಶಾಟ್ಸ್ ನ ಪ್ರೂವ್ ಮಾಡ್ತಾರೆ ಮಾರುತಿ ನಾಯಕ್ ಸ್ಟ್ರೈಕ್ ಅಲ್ಲಿ. ಈ ಸಾರಿ ಆನ್ ಸೈಡ್ ರೀಸನ್ ಅಲ್ಲಿ ಚೆಂಡು ಸಾಕ್ತಾ ಇದೆ. ಬಟ್ ವೇಗವಾಗಿ ಬಜರಂಗಿ ಅಂದಾಗ ಬಲಭೀಮ ಆಂಜನೇಯ. ಬಟ್ ಇದು 2ನೇ ವೇಗದ ಓಟಕ್ಕೆ ಏನಾದ್ರೂ ಮಿಸ್ಟೇಕ್ ಆಯ್ತಾ ಹೇಳ್ತಾ ಇದ್ದಾರೆ ಒಂದು ಉತ್ತರ ಕರ್ನಾಟಕ ಹನ್ಮೇಗೌಡ ಅವರೇ. ನಿಮ್ಮ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾವ ತರ ಅಂದ್ರೆ ಒಗಿಯಲೆ ಅಂದ್ರೆ ಮೇ ಬಿ ಒಗಿಲೆ ಅಂದ್ರೆ ಎಸಿ ಥ್ರೋ ಮಾಡಿ ಅಂತ. ಸೊ ಬೇಗ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ಲಿ. ಅದನ್ನ ಖಂಡಿತವಾಗಿ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ ದ ಡೇ. ಕ್ಷೇತ್ರ ಆಗಿತ್ತು ತಾಯಪ್ಪ ಅವರಿಂದ. ಅಷ್ಟೇ ಒಂದು ಒಳ್ಳೆಯ ಸ್ವಲ್ಪ ಲೇಟ್ ಆದ ಕಾರಣ ತಂಡದ ನಾಯಕ ಸ್ವಲ್ಪ ಬೇಗ ಹೋಗಿಯಪ್ಪ ಅಂತ ಹೇಳ್ತಾ ಇದ್ರು ಅಷ್ಟೇ. ಕಡೆ ಹೋಗಿ ಅಂದ್ರೆ ಬಟ್ಟೆಗಳನ್ನ ಸಮಥಿಂಗ್ ಇಸ್ ಡಿಫ್ರೆಂಟ್. ಸೊ ಈ ಸಾರಿ ಕೂಡ ಮತ್ತೊಂದು ಚೆಂಡು ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಹಂತದ ವೈಡಿಸ್ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 77 ಜರ್ಸಿ ಸಂಖ್ಯೆ. ಈ 1 ರನ್ನಿಂದ
ಒಟ್ಟಾರೆ ಸಂಖ್ಯೆ ಪೂರೈಕೆಯನ್ನು ಆಗ್ತಾ ಇದೆ 63 ವಿಕೆಟ್ಗಳ ನಷ್ಟಕ್ಕೆ. ಭಾರಿ ಅದ್ಭುತ ಜಾತ್ರೆಯ ಸಂಖ್ಯೆ. ಒಂದು ಜಾತ್ರೆಯನ್ನ ನಡೆಸ್ತಾ ಇದ್ದಾರೆ ನಮ್ಮ ಪ್ರೇಮ್ ಕೆಪಿ ಈ ಒಂದು ಯಾದಗಿರಿಯ ಈ ಒಂದು ತಾಲೂಕ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂನ ಪಕ್ಕದಲ್ಲಿ ಈ ಮೈದಾನದಲ್ಲಿ. ಅವರಿಗೆ ತುಂಬಾ ಒಂದು ಶ್ರೇಯ. ಒಳ್ಳೆಯ ಬ್ಯಾಟಿಂಗ್ ಅನ್ಬೋದು ಇಲ್ಲಿ. ಸ್ಟ್ರೈಕ್ ಬಂದರೆ ಸಾರಿ. ಮತ್ತೊಂದು ಲಾಂಗರ್ ಸಿಕ್ಸ್ ಆಫ್ ದ ಟೂರ್ನಮೆಂಟ್ ಅನ್ಬೋದು ಇದು. ವಿಕೆಟ್ ಸಿಕ್ಸ್ ಇದು ಪ್ರೇಮ್ ಅವರ ಬ್ಯಾಟ್ ಇಂದ ಬರ್ತಕ್ಕಂತ. ನೀವೇನ್ ಹೇಳಿದ್ರಿ ಅದೇ ತರ ಆಗ್ತಾ ಇದೆ ಅನಿಸ್ತಾ ಇದೆ. ನಿಮ್ಗೆ ಏನಾದ್ರು ಕನ್ಸ್ ಏನಾದ್ರು ಬಿದ್ದಿತ್ತಾ? ನೆವರ್ದಲೆಸ್ ನನ್ನ ಅನುಭವ ಇಡೀ ಭಾರತದಲ್ಲಿ ನಾವು ತುಂಬಾನೇ ಕಾಮೆಂಟ್ರಿ ಅನುಭವ. ಅವರ ಸ್ಟ್ಯಾಂಡಿಂಗು, ಅವ್ರ ಡೆಲಿವರೆನ್ಸ್, ಅವರ ಪರ್ಫೆಕ್ಷನ್ ಪಿಕ್ಕಿಂಗು, ಅವ್ರ ಐ ಕೋಆರ್ಡಿನೇಷನ್ ಬಾಲ್ ವಿತ್ ಮತ್ತೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, ಯಂಗ್ ಎನರ್ಜೆಟಿಕ್. ಈ ಆಟಗಾರನ ವಿಕೆಟ್ ಇಲ್ಲಿ ಬೇಕೇ ಬೇಕಾಗಿದೆ ಏಕಲವ್ಯ ಯಾದಗಿರಿಗೆ. ಇಲ್ಲವಾದಲ್ಲಿ ಈ ಆಟಗಾರ ಮುಳ್ಳಾಗೆ ಆಗ್ತಾನೆ 110%. ಬಟ್ ಕ್ರಿಕೆಟ್ ಅದೃಷ್ಟದ ಆಟ. ಲೂಸ್ ಗೆಲುವರಿಗೆ ಕೂಡ ವಿಕೆಟ್ ಹೋಗುವ ಸಾಧ್ಯತೆಗಳಿರುತ್ತೆ. ಖಂಡಿತವಾಗಿಯೂ ಅಂತ ಎಂತ ಒಂದು ಹೊಡೆತ, ಎಂತ ಅದ್ಭುತವಾದಂತಹ ಶಾಟ್. 18 ಎಸೆತಗಳು ಬಾಕಿ ಉಳಿತಾ ಇದೆ. 34ರ ಅವಶ್ಯಕತೆ. 34. ಇಂದಿನ ಪಂದ್ಯ ಏನಾದ್ರು ಮತ್ತೆ ಬೇಕಾಗ್ತಿದ್ಯಾ? ಎಷ್ಟು ಬೇಕಿದೆ ರನ್ ರೇಟು? ಅಲ್ಲಿ ನಿಮ್ಮ ಲಾಸ್ಟ್ ಬಾಲ್ಗೆ ಸಿಕ್ಸರ್ ನ ಬಾರಿಸಿರ್ತಕ್ಕಂಥ ಏಕಲವ್ಯ ಯಾದಗಿರಿ ಆಟಗಾರ ಫೈನಲ್ ಪ್ರವೇಶ ಮಾಡುತ್ತೆ. ಟಾಸ್ ಅನ್ನ ಗೆದ್ದಿರ್ತಕ್ಕಂಥ ಇಲ್ಲಿ ವಿಟಿಎಸ್ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. 10 ಓವರ್ಗಳಲ್ಲಿ 99 ರನ್ ಅನ್ನು ಮಾಡಿರ್ತಕ್ಕಂಥ ಏಕಲವ್ಯ ಯಾದಗಿರಿ 100ರ ಒಂದು ಟಾರ್ಗೆಟ್ ಬೆನ್ನ ಹತ್ತಿರ್ತಕ್ಕಂಥ ವಿಟಿಎಸ್ ತಾನಾಜಿ ಜುವೆಲರ್ಸ್ 18 ಎಸೆತಕ್ಕೆ 34ರ ಅವಶ್ಯಕತೆ. ಖಂಡಿತವಾಗಿ ಒಂದು ಒಳ್ಳೆಯ ಕಮ್ ಬ್ಯಾಕ್ ಅನ್ಬೋದು ಇದು. ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಆದಂತ ಬ್ಯಾಟಿಂಗ್ ಫಾರ್ಮ್ ಅಲ್ಲಿ ಇದ್ದಾರೆ ಪ್ರೇಮ್ ಅವರು. ಎಂತ ಒಂದು ಸಿಕ್ಸರ್ಗಳು ಬಂದ ಮೊದಲ ಎಸ್ತಲೇಬಹುದು. ಭರ್ಜರಿ ಅಂತ ಸಿಕ್ಸರ್ ಬಾರಿಸಿದ್ರು, ಆಮೇಲೆ ಒಂದು ಸಿಕ್ಸರ್ ಬಾರಿಸಿದ್ರು. ಇದಂತೂ ಹೇಳಕ್ಕಾಗಲ್ಲ ಮಲ್ಲುಬೈ, ಎಂತ ಶಾಟ್ ಇದು ಅಂದ್ರೆ ರೋಮಾಂಚನಕಾರಿ ಶಾಟ್ ಆಗ್ಬೋದು ಇಲ್ಲಿ. ಪರ್ಫೆಕ್ಷನ್ ಯಾವ ತರ ಇತ್ತು ಅಂದ್ರೆ ಜಸ್ಟ್ ಬಾಲ್ ಅನ್ನ ರೀಡ್ ಮಾಡ್ತಾರೆ, ಗುಟ್ನ ಟೇಕ್ ಶಾಟ್ ಪಿಕಪ್ ಆಗುತ್ತೆ, ಚೆಂಡು 98 ಮೀಟರ್ ಸಿಕ್ಸರ್ ಬರುತ್ತೆ. ಸರಿ ಮತ್ತೊಮ್ಮೆ ಎಕ್ಸ್ಟ್ರಾ ದಿಸೆಯಲ್ಲಿದೆ ಅದ್ರ ಅಂಪನದ ಪ್ರತಿ ಎಲ್ಲ ಖಂಡಿತವಾಗಿ ಬಾಲ್ ಆಗದ ಅನ್ಸಿದೆ. ರಿವ್ಯೂ ಇರ್ಬಾ ಇದೆಯಾ? ಅಲ್ಲಿ ಪಿ ಕೆ ಅವ್ರು ಹೇಳ್ತಾ ಇದ್ದಾರೆ ಬೇಡ ನೀನ್ ಇರೋ, ನಾನು ನೋಡಿದೀನಿ ಚೆಂಡು ಲೆಗ್ ಸ್ಟಿಕ್ ಮೇಲಿಂದ ಸಾಗಿದೆ, ಯಾವುದೇ ತರದಂತ ರಿವ್ಯೂ ಬೇಡ, ಸಮಯ ಕಾಲಹರಣವನ್ನ ಮಾಡಬೇಡ ಎಲೆ ಮಾನವ, ಕಾಲಕ್ಕೆ ತಕ್ಕಂತೆ ಸಾಗು. ಉಮೇಶ್ ಗುಳಿಗೆ ಅವರ ಕಡೆಯಿಂದ ಇಲ್ಲೇ ಪ್ಲೀಡ್ ಬೋಲ್ಡ್ ಆಗಿದೆ. ಒಳ್ಳೆ ಕಮ್ ಬ್ಯಾಕ್ ಮತ್ತೊಮ್ಮೆ ಸಿದ್ದಣ್ಣ ಅವರ ಬಾಲಿಂದ 501 ರೂಪಾಯಿಗಳ ಬಹುಮಾನ ತಮ್ಮ ತೆಕ್ಕೆ ಹಾಕೊಂಡಿದ್ದಾರೆ. ಇಲ್ಲಿ ಒಳ್ಳೆಯ 501 ಇಲ್ಲಿ ಭರ್ಜರಿ. ಬಟ್ ವಿಶೇಷವಾಗಿ ಪಟಾಕೆ ಸೌಂಡ್, ಟ್ರೈನ್ ಯಾವ ರೀತಿ ಎಂಟ್ರಿ ಮಾಡುತ್ತವ್ರೆ ಮೈದಾನದ ಪಕ್ಕದಲ್ಲಿ. ಚೆಂಡು ಟ್ರೈನ್ ಹಾಗೆ ಗ್ರಿಪ್ ಆಗುತ್ತೆ, ನೇರ ದಾಂಡಿ 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 ಗುಲ್ಲು, ಕ್ಲೀನ್ ಬಾಲ್ಡ್, ಸ್ಟಾಂಪ್ ಸ್ಲಾಕಲ್ ಆಗುತ್ತೆ. ಬ್ಯಾಟರ್ ವಾಪಸ್ ಆಗ್ತಾರೆ ಮಾರುತಿ ಚೌಹಾಣ್. ಈಗ ಪಕ್ಕ ಈಗ ಬಿರುಸಿನ ಕ್ರಿಕೆಟಿಂಗ್ ಶಾಟ್ಸ್ ಈಗ ನೋಡ್ಬೇಕಾಗುತ್ತೆ. ಖಂಡಿತವಾಗಿದ್ದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಭೀಮ್ ಅವರು ಕೂಡ ಒಂದು ಟೂರ್ನಮೆಂಟ್ ಅಲ್ಲಿ ಯಾವುದೇ ಬಿಗ್ ಶಾಟ್ ಮಾಡಿಲ್ಲ. ಇದು ಕ್ರೂಷಿಯಲ್ ಪಂದ್ಯ, ಫೈನಲ್ ಪಂದ್ಯ. ಇದರಲ್ಲಿ ಏನಾದ್ರು ಅದ್ಭುತವಾದಂತಹ ಸಿಕ್ಸರ್ ಏನಾದ್ರು ಬಾರಿಸಬಹುದಾ? ಸಿಕ್ಸರ್ ಬಗ್ಗೆ ಪ್ರಶ್ನೆ ಬರ್ತಾ ಇಲ್ಲ ಇಲ್ಲಿ ಸದ್ಯಕ್ಕೆ. ನಾನು ಹೇಳೋದು ಇಷ್ಟೇ, ಯಾಕಂದ್ರೆ ಒಂದು ಅನುಭವಿ ಆಟಗಾರ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ತಮ್ಮ ಸ್ಟ್ರೈಕ್ ಇಂದ ರೊಟೇಟ್ ಮಾಡಿ ಪಿಕೆ ನ ಸ್ಟ್ರೈಕ್ ತನ್ನಿ, ಪಂದ್ಯ ವೀಕ್ಷಣೆ ಮಾಡಿ, ಮಜಾ ಸಖತ್ತಾಗಿರುತ್ತೆ. ಖಂಡಿತವಾಗಿ ಕಾದ್ ನೋಡೋಣ. ಸ್ಟ್ರೈಕ್ ಏನಾದ್ರು ಪೀಕ್ ಏನಾದ್ರು ಸ್ಟ್ರೈಕ್ ಕೊಡ್ತಾರ. ಭೀಮ್ ಅವರು ಕೂಡ ಒಳ್ಳೆ ಆಟಗಾರ, ಒಬ್ಬ ಅನುಭವಿ ಬಾಲರ್ ಕೂಡ ಎದುರಿಸುವಂತ ಆಟಗಾರ. ಕಾದ್ ನೋಡೋಣ. ಮತ್ತೊಮ್ಮೆ ಸ್ಟ್ರೈಕ್ ಅಲ್ಲಿ ಭೀಮಾ. ಸರಿ, ಜಸ್ಟ್ ಬ್ಯಾಟಿನ ತುದಿ ಅಂಚಿಗೆ ತಾಗಿರ್ತಕ್ಕಂಥ ಚೆಂಡು ಇದನ್ನೇ ಮಾಡ್ತಾ ಇದ್ದಾರೆ. ಇದನ್ನೇ ಸ್ಟ್ರೈಕ್ ಬೇಕು ಎನ್ನುವ ಹಂತದಲ್ಲಿ ಪಿಕೆ ಮತ್ತೆ ವಾಪಸ್ ಸ್ಟ್ರೈಕ್ ಆಗ್ತಾ ಇದ್ದಾರೆ. ಶ್ರೀ ಹನುಮೇಗೌಡ ಬೀರನ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ ಸಂಖ್ಯೆ 1 ತುಂಬಾನೇ ಅದ್ಭುತವಾಗಿ ಜಾರಿ ಇರತಕ್ಕಂಥ ಈ ಒಂದು ಟೂರ್ನಮೆಂಟ್. ಈಗ ಇಕ್ವೇಷನ್ 15 ಎಸೆತಗಳಲ್ಲಿ 33 ರನ್ ಬೇಕಾಗಿದೆ. ರವಿಯು ಕಂಡ ನೋಟ ಚಂದ, ರವಿಯು ಆಡಿದ ಆಟ ಚಂದ, ರವಿಯು ನೋಡಿದ ನೋಟ ಚಂದ, ರವಿಯು ಆಡಿದ ಆಟ ಚಂದ. ಬಟ್ ನಮ್ಮ ಯಾದಗಿರಿಗೆ ನಮ್ಮ ಹನುಮೇಗೌಡ ಬೀರನ್ಕಲ್ ನಡೆಸಿರ್ತಕ್ಕಂಥ ಸೀಸನ್ 1 ಚಂದವೋ ಚಂದ, ಅದೇ ಚಂದ. ಖಂಡಿತವಾಗಿ ಒಂದು ಜೋರದ ಚಪ್ಪಳನ್ನು, ಮತ್ತೊಂದು ಬಲವಾದಂತ ಹೊಡೆದ ಬಾಲ್ ಹೋಗ್ತದೆ ಲಕ್ಷಣ ದಿಸೆಯಲ್ಲಿ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಆಗುವ ಅದೋನವರಿಂದ ಬಿರುಸಿನ ಕ್ಷೇತ್ರ ರಕ್ಷಣೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಸಿದ್ದು ಶ್ರೀರಾಮ್ ಕಂಪ್ಲೀಟ್ ಆಗಿ ತನ್ನ ಅನುಭವಕ್ಕೆ ರೂಪಕ್ಕೆ ತರ್ತಾ ಇದ್ದಾನೆ. ಬಿರುಸಿನ ಹೊಡೆತಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ಯಾಟರ್, ಬರ್ತಾ ಇಲ್ಲ ಸರಿಯಾಗಿ. ವಿಕೆಟ್ ಹಂತ ಈ ಓವರ್ ಮೇಲುಗೈ ಸಾಧಿಸ್ತಾ ಇದೆ ಏಕಲವ್ಯ ಯಾದಗಿರಿ. ಬಾಕಿದೆ ಈ ಓವರ್ ಅಲ್ಲಿ ಒಂದು ಬಿಗ್ ಹಿಟ್ ಅನ್ನು ಬರ್ಬೋದಾ ಅಂತ ಕಾದ್ ನೋಡೋಣ. ಮತ್ತೊಂದು ಬಲವಾದಂತ ಹೊಡೆದ ಲಕ್ಷಣ ಬಾಲ್ ಬರ್ತಾ ಇದೆ ಬೌಂಡ್ರಿಗರ ಕಡೆಗೆ. ಅಷ್ಟೇ ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ ಅರುಣ್ ಅಣ್ಣ ಅವರಿಂದ. ಖಂಡಿತವಾಗಿಯೂ ಅವರ ಏಜ್ಗೆ ನೋಡಿದ್ರೆ ಇಂಥ ಒಂದು ಔಟ್ಫಿಟ್ ಅಲ್ಲಿ ಅದ್ಭುತವಾದಂತ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ ಅವರ ಕ್ಷೇತ್ರ ರಕ್ಷಣೆ ನೋಡಿದ್ರೆ. ಖಂಡಿತವಾಗಿ ಒಂದು ಕ್ಷೇತ್ರ ರಕ್ಷಣೆ ಎಲ್ಲಾ ಒಂದು ಫೀಲ್ಡಿಂಗ್ಸ್ ನಲ್ಲಿ, ಬ್ಯಾಟಿಂಗ್ ನಲ್ಲಿ, ಬಾಲಿಂಗ್ ನಲ್ಲಿ ಅಂತಹ ವ್ಯಕ್ತಿ ಪರಿಪೂರ್ಣ. ಈಗ ಸದ್ಯಕ್ಕೆ ನಮ್ಮ ಪ್ರೇಮ್ ಕೆಪಿ ನಿನ್ನೆ ಸೋಲನ ಅನುಭವಿಸಿಲ್ಲ ಅಂದ್ರೆ ಇವತ್ತಿನ ದಿನ ಫೈನಲ್ ಅವರು ಆಡ್ತಾ ಇದ್ರು. ಖಂಡಿತವಾಗಿ ಅವರು ಬ್ಯಾಟ್ ನಲ್ಲಿ ಬಹಳಷ್ಟು ನಿರೀಕ್ಷೆ ಆದ ಮತ್ತೊಮ್ಮೆ ಲಕ್ಷಣದಲ್ಲಿ ಬಲವಾಗಿ ಹೊಡೆಯುತ್ತ ಪ್ರಯತ್ನ. ಅಂಪರ್ನ ಪ್ರತಿಕ್ರಿಯೆ ವೈಡ್. ಈ ವೈಡ್ನ ಅತಿರಿಕ್ತ ರನ್ ತಂಡದ ಮೊತ್ತ ಹೋಗ್ತಾ ಇದೆ 71. 13ಕ್ಕೆ ಬೇಕು 30. ಖಂಡಿತವಾಗಿಯೂ ಯಾರು ಬಾರಿಸ್ತಾರೆ? 13 ಕ್ರಿಕೆಟ್ ಓದ್ ಪಂದ್ಯ ನೋಡಿದ್ರಿ, ಎಂತ ಅದ್ಭುತವಾದಂತ ಪಂದ್ಯ ಏಕಲವ್ಯ ಪರವಾಗಿ.
ಈ ಸಾರಿ ಕೂಡ ಮತ್ತೊಂದು ಮತ್ತೊಂದು ಬಿರುಸಿನ- ಬಲವಾದಂತ ಹೊಡೆತ ಆಪ್ಷನ್ ದಿಸೆಯಲ್ಲಿ ಅಷ್ಟೇ ಒಂದು ಒಳ್ಳೆಯ ಕ್ಷೇತ್ರರಕ್ಷಣೆ ಭುವನೇಶ್ ಅವರಿಂದ. ಎಂತ ಕ್ಷೇತ್ರರಕ್ಷಣೆ ನೋಡಿ, ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ಅದ್ಭುತವಾದಂತ ಫೀಲ್ಡಿಂಗ್ ಅನ್ಬೋದು ಇಲ್ಲಿ. ಏನ್ ನನ್ನ ಒಂದು ಹೇಳ್ತೀರಾ? ಅನುಭವ ಸರ್, ಆಕ್ಚುಲಿ ಆ ಒಂದು ಬಾಲ್ ಹೋದ್ರೂ ಕೂಡ ಅಲ್ಲಿ ಕೆಪಿ ಕೇವಲ ಒಂದು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಸ್ಟ್ರೈಕ್ ಬೇಕು ಅಂತ ಅಲ್ಲೇ ಕೈ ಮಾಡ್ತಾ ಇದ್ದಾರೆ. ನೀವು ಅಲ್ಲೇ ಇರಿ, ನಾನು ಇರ್ತೀನಿ. ಈಗ ಪ್ರೇಕ್ಷಕರೆಲ್ಲರೂ ಕೂಡ ಕಾಯ್ದು ಕೂತಿದ್ದಾರೆ. ಇಲ್ಲಿ ಫ್ಯಾನ್ ಫಾಲೋವರ್ಸ್ ವಿಟಿಎಸ್ ತಾನಾಜಿ ಜುವೆಲರ್ಸ್ ನ ಒಂದೆಡೆ ಯಾದಗಿರಿ ಏಕಲವ್ಯ ತಂಡದವರು ವಿಕೆಟ್ ಬೇಕು ಅಂತ ಇದ್ದಾರೆ. ಇಲ್ಲಿ ಇವ್ರು ಬಾರಿಸ್ತಾರ, ಕಾದ್ ನೋಡೋಣ. 12 ಎಸೆತಗಳು ಬಾಕಿ ಉಳಿತಾ ಇದೆ. ರನ್ ಸಂಖ್ಯೆ ಬೇಕಾಗಿದೆ 29. 12 ಎಸೆತ 29. ಅದ್ಭುತವಾದಂತ ಬಾಲಿಂಗ್, ಒಳ್ಳೆ ಕೇವಲ 3 ರನ್ ಏನಾದ್ರು ಬಿಟ್ಕೊಟ್ರ ಈ ಊರಲ್ಲಿ ಸಿದ್ದಣ್ಣವರು. ಖಂಡಿತವಾಗಿಯೂ ಈ ಓವರ್ ಅಲ್ಲಿ ನೋಡುವುದಾದ್ರೆ ಕೇವಲ 5 ರನ್, 1 ವೈಡ್ ಬರುತ್ತೆ, 4 ಸಿಂಗಲ್, 5 ರನ್ ಅಂದಾಗ ಇಲ್ಲಿ ಬೇಕಾಗಿತ್ತು 34, ಈಗ ಬೇಕಾಗಿದೆ 29. ಇದಕ್ಕೆ ಅನ್ಬೋದ ಅನುಭವ ಅಂತ ಹೇಳಿ ಖಂಡಿತವಾಗಿ. ಶ್ರೀ ಹನ್ಮೇಗೌಡ ಬೀರನ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ ಸಂಖ್ಯೆ 1ಕ್ಕೆ ಮುಖ್ಯ ರೂವಾರಿಗಳಾದಂತಹ ಪ್ರೇಮ್ ಪಿ, ಅದೇ ರೀತಿ ಜಾಕೀರ್ ಅತಾರ್, ಇಮ್ರಾನ್, ಇಲ್ಲಿ ಎಲ್ಲರ ಒಂದು ಲಂಬಿ ಲಿಸ್ಟ್ ಅನ್ನ ನೋಡಿದಾಗ ಇದಕ್ಕೆ ಖುಷಿ ಆಗ್ಬೇಕು ನಮ್ಮ ಹನ್ಮೇಗೌಡ್ರು. ಯಾಕಂದ್ರೆ ಇವರೊಂದು ಹೆಸರಿನ ಅದ್ಭುತ ಟೂರ್ನಮೆಂಟ್. ನಮ್ಮ ಪ್ರೇಮ್ ಇವತ್ತಿನ ದಿನ ಯಶಸ್ಸು ಮತ್ತೆ ಪೂರ್ತಿ ಫಲಿತಾಂಶ ಹೊರ ಬರ್ತಾ ಇದೆ. ಟೂರ್ನಮೆಂಟ್ ಅಂತ್ಯ ಆಗ್ತಾ ಇದೆ ಶುಭಾಶಯದೊಂದಿಗೆ. ಅಂತಿಮ ಹಂತ, ಇನ್ನು 2 ಓವರ್ಗಳ ಆಟ ಬಾಕಿ. 29 30. 29 ರಿಕ್ವೈರ್ಡ್ ಫ್ರಮ್ 12 balls. ಮತ್ತೊಮ್ಮೆ ಇಲ್ಲಿ ಬಾಲ್ ಹೇಳಿದ್ದಾರೆ ತಮ್ಮ ವೈಯಕ್ತಿಕ 2ನೇ ಓವರ್ ತಂಡದ ಪರವಾಗಿ. 9ನೇ ಬಂದ ನಿಂಗಪ್ಪ ತಿಂತಾಣಿ. ಮೊದಲ ಓವರ್ ಕೂಡ ಸ್ವಲ್ಪ ದುಬಾರಿ ಆಗಿದ್ರು, 16 ರನ್ ನೀಡಿದ್ರು. ಈ ಓವರ್ ಏನಾದ್ರು ಕಡಿವಾಣ ಹಾಕ್ತಾರಾ ಕಾದೋಡರ ಮಲುಬಾಯ್? ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್ ಓವರ್. ಈ ಸಾರಿ ಉತ್ತಮವಾದಂತ ಎಸೆತ, ರೌಂಡ್ ಆಫ್ ಆಕ್ಷನ್, ಸರಿಯಾದ ಬಾಲ್ ಪಿಚ್ ಆಗ್ತಾ ಇದೆ, ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲಿ. ಖಂಡಿತವಾಗಿ ಅದ್ಭುತವಾದಂತ ಎಸೆತ, ಡಾಟ್ ಆಗಿದೆ. ಪ್ರತಿಯೊಂದು ಡಾಟ್ ಕೂಡ ಎದುರಾಳಿಯ ಒಂದು ಹೆದೆ ಬಡತವನ್ನ ಜಾಸ್ತಿ ಮಾಡುತ್ತೆ ಅನಿಸ್ತಾ ಇದೆ ನನ್ಗೆ ಅನ್ಸಿದ ಮಟ್ಟಿಗೆ. ಖಂಡಿತವಾಗಿಯೂ ಈ ಓವರ್ ಆದ್ಮೇಲೆ ಎದುರಾಳಿ ಎದೆ ಬಡಿತ ಜೋಸ್ ಜಾಸ್ತಿ ಮಾಡುತ್ತೆ. ಗುಳಿಗೆ ಅವರಿಗೆ ಮತ್ತೊಂದು ಬಹುಮಾನದ ಘೋಷಣೆ ಇದೆ. 1 ವಿಕೆಟ್ಗೆ 501 ರೂಪಾಯಿ ಮತ್ತೊಮ್ಮೆ ಘೋಷಣೆ ಆಗಿದೆ ಇಲ್ಲಿ. 501 ರೂಪಾಯಿ ಉಮೇಶ್ ಗುಳಿಗೆ ಅವರ ಪರವಾಗಿ. ಸಾರಿ ಟಾಪ್ ಏಜ್ ಮತ್ತೊಂದು ಒಳ್ಳೆ ಎಸೆತ ಅನ್ಬೋದು. ಮತ್ತೊಮ್ಮೆ ಕಾಣ್ಬೇಕಾಗಿದ್ದಾರೆ ನಿಂಗಪ್ಪ ತಿಂತಿಣಿ ಇಲ್ಲಿ. ಕ್ರಿಕೆಟಿಂಗ್ ವೇಲಿ ನಾವು ಮಾತಾಡೋದಾದ್ರೆ 10 ಎಸೆತಗಳಲ್ಲಿ ಬೇಕಾಗಿದೆ 29, 5 ಬಿಗ್ ಹಿಟ್ಗಳ ಅವಶ್ಯಕತೆ. ಬಟ್ ಅದನ್ನ ಬಾರಿಸಕ್ಕೆ ಅಷ್ಟೊಂದು ಈಸಿ ಕೂಡ ಇಲ್ಲ ಈ ಒಂದು ಹಂತದಲ್ಲಿ. ಬಟ್ ಕೆಪಾಸಿಟಿ ಆಟಗಾರ ಪಿಕೆ ಕೊನೆ ಹಂತದವರೆಗೂ ಇದ್ದರೆ ಖಂಡಿತ ಫಲಿತಾಂಶ ಬೇರೆನೇ ಇರುತ್ತೆ. ಈ ಸಾರಿ ಕೂಡ ಸರಿಯಾದಂತ ಕನೆಕ್ಷನ್ ಆಗ್ತಾ ಇಲ್ಲ, ಜಸ್ಟ್ ಫಾರ್ವರ್ಡ್ ಆಗ್ತಾ ಇದೆ ಚೆಂಡು ನೇರವಾಗಿ. ಕೇವಲ 1 ರನ್ನರ್ ಮಾತ್ರ. ಲಿಂಗಪ್ಪ ಯಾವ ರೀತಿ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. 1 ಓವರ್ ಅಲ್ಲಿ 16 ರನ್ ಅನ್ನು ಕೊಟ್ಟಿರ್ತಕ್ಕಂಥ ಲಿಂಗಪ್ಪ ಈಗ ಕೇವಲ 3 ಎಸೆತದಲ್ಲಿ 1 ರನ್ನರ್ ಮಾತ್ರ. ಮತ್ತೊಂದು ಬಹುಮಾನದ ಘೋಷಣೆಯಾಗಿದೆ ನಿಂಗಪ್ಪ ತಿಂತಿಣಿ ಅವರಿಗೆ. ಅವ್ರೇನಾದ್ರೂ ವಿಕೆಟ್ ಅನ್ನ ಕಬಳಿಸಿದ್ರೆ ಶಿವಣ್ಣ ಕಡೆಚೂರು ಅವ್ರ ಕಡೆಯಿಂದ AC ಟಿಕೆಟ್ ಬುಕ್ ಆಗ್ತಾ ಇದೆ ನಿಮಗೆ ಬೆಂಗಳೂರಿಗೆ ಹೋಗಲು. ಎಂತ ಅವಕಾಶ. ಅದೇ ರೀತಿಯಾಗಿ 501 ರೂಪಾಯಿಗಳ ಬಹುಮಾನ ಕೂಡ ಇದೆ. ಇನ್ನು 3 ಎಸೆತ, 28 ರನ್ಗಳು, 9 ಎಸೆತಗಳಲ್ಲಿ ಖಂಡಿತವಾಗಿ ಒಂದು ಬಹುದೊಡ್ಡ ಮುಖ್ಯವಾದಂತ ಪಂದ್ಯ ಆಗ್ತದೆ. ಕಾದೋಡಣ ಸ್ಟ್ರೈಕ್ ಅಲ್ಲಿದ್ದಾರೆ ಭೀಮು ಕೋಟರ್ಕಿ. ಈ ಸಾರಿ ಕೂಡ ಅದ್ಭುತವಾದಂತ ಎಸೆತ. ಪಂದ್ಯದ ಸ್ಥಿತಿಗತಿ ಬದಲಾವಣೆ ಆಗ್ತಾ ಇದೆ. ಬೌಲಿಂಗ್ ಅನ್ಬೋದು ಇಲ್ಲಿ. ತಮ್ಮಲ್ಲಿ ರಿವ್ಯೂ ಇದೆ ಭೀಮು ಕೋಟ್ರಿಕೆ ಅವರೇ. ಏಕಾದ್ರೆ ತೊಳೆದು ಒಳ್ಳೆಯ ಅಂಪರಿಂಗ್ ಮಾಡ್ತಾ ಇದ್ದಾರೆ ಗೌರವ್. ಕಂಪ್ಲೀಟ್ ಆಗಿ ಇನ್ಸೈಡ್ ಇದೆ, ವೈಡ್ ಲೈನ್ ಇರೋ ಒಳಗಡೆ ಯಾವುದೇ ತರದಂತಹ ಇಲ್ಲಿ ಓಟಗಳಿಗೆ ಅವಕಾಶ ಇಲ್ಲ. ಒಂದು ಒಳ್ಳೆ ಹೊಡೆತ ಅನ್ಬೋದು. ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಕರೆಯಿಂದ ಆಚೆ. ಮತ್ತೊಮ್ಮೆ ಪಂದ್ಯದಲ್ಲಿ ತಿರುಗುವ ಬರ್ತಾ ಇದೆ, ಅನಿಸ್ತಾ ಇದೆ. ಏನ್ ಹೇಳ್ತೀರಾ ಮಲುಬಾಯ್? ಇನ್ನು ಕೂಡ 1 ಎಸೆತ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪಂದ್ಯದ ಈ ಓವರ್ ನಲ್ಲಿ. ಯಾಕೆಂದ್ರೆ 7 ಎಸೆತ 22 ರನ್ಗಳ ಅವಶ್ಯಕತೆ. 7 balls 22 runs. ಈ ಹಿಟ್ ಏನಾದ್ರು ಬಿಗ್ ಹಿಟ್ ಆದ್ರೆ ಮತ್ತೆ ಪಂದ್ಯದಲ್ಲಿ ತಿರುವಾಗುತ್ತೆ ಅನಿಸ್ತಾ ಇದೆ ನನಗೆ. ಸನ್ಮಾನ ಶ್ರೀಯುತ ಶ್ರೀ ಹನ್ಮೇಗೌಡ ಬೀರನ್ಕಲ್ ಸರ್ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ತುಂಬಾನೇ ದೂರ ಅಂಪೈರ್ ತಿರುವು ಪಡಿತಾ ಇದ್ದಾರೆ. ಖಂಡಿತ ವೈಟ್ ಬಾಲ್ ಎಂಬ ಘೋಷಣೆ. ಇದನ್ನೇ ಕ್ರಿಕೆಟ್ ಅಲ್ಲಿ ಸೇರೋ 1 ಸಿಕ್ಸರ್ ಬಂದ್ಮೇಲೆ ಬಾಲರ್ ಯಾವ ರೀತಿ ತನ್ನ ಲೈನ್ ಅವ್ರ ಲೆಂತ್ ಅನ್ನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ತುಂಬಾನೇ ಔಟ್ಸೈಡ್ ದಿ ಔಟ್ ಸ್ಟಂಪ್ ವೈಟ್ ಬಾಲ್ ಬರುತ್ತೆ. ಈಗ 7 ಎಸೆತಕ್ಕೆ ಇನ್ನು ಕೂಡ 21. ಖಂಡಿತವಾಗೂ ಇದೇ ಬಡಿತ ಹೆಚ್ಚಿಸುವಂತ ಒಂದು ಆಟ ಅನ್ಬೋದು. ಖಂಡಿತವಾಗಿ 7 ಎಸೆತಗಳಲ್ಲಿ 21 ರನ್ ಅವಶ್ಯಕತೆ. 3 ಅಥವಾ 4 ಸಿಕ್ಸರ್ ಅವಕಾಶ ಇದೆ. ಓದ್ ಪಂದ್ಯ ಕೂಡ ಎಂತ ರೋಮಾಂಚನಕಾರಿ ಆಯ್ತು. ಸೆಮಿಫೈನಲ್ ಪಂದ್ಯ ಇದು ಕೂಡ ಅದ್ಭುತವಾದ ಆಗ್ತಾ ಇದೆ. ಅದ್ ನೋಡೋಣ ಕೊನೆ ಎಸೆತ. ಈ ಸಾರಿ ಕೂಡ ಬಿಗ್ ಸ್ವಿಂಗ್ಗೆ ಪ್ರಯತ್ನ ಆಗಿದೆ. ಖಂಡಿತವಾಗಿ ಇದು ಏನಾದರೂ ಚಾನ್ಸ್ ಇದೆಯಾ? ಒಂದೊಂದು ಪ್ಲಾನ್ ಮಾಡಿದ್ದಾರೆ. ಇದು ಇದೇನಾದರೂ ಆಗುತ್ತಾ? ಇಲ್ಲಿ ಉತ್ತಮ ರೀತಿಯಾದಂತಹ
ಥ್ರೋ ಕೂಡ ಇತ್ತು ಆದ್ರೂ ಕೂಡ ಮಿಸ್ಟೇಕ್ ಅನ್ನ ಆಗುತ್ತೆ ವಿಕೆಟ್ ಕೀಪರ್ ನಿಂದ. ಗೂಟದ ರಕ್ಷಕನಂತ ಕರೀತಾರೆ ವಿಕೆಟ್ ಹಿಂಭಾಗದಲ್ಲಿ ಇರ್ತಕ್ಕಂಥವ್ರಿಗೆ. ಅವ್ರ ಮಿಸ್ಟೇಕ್ ಅನ್ನ ಮಾಡಿದ್ರೆ ನಮ್ಮ ಹನ್ಮೇಗೌಡ ಪ್ರೀಮಿಯರ್ ಲೀಗ್ ಕಿರಣ್ ಅವ್ರಿಗೆ ಇಲ್ಲಿ ಅಂತಿಮ 6 ಎಸೆತ 19ರ ಅವಶ್ಯಕತೆ. ಜಿಂಗ ಲಾಲ್ ಢೂಂಡ್ರೆ ಸಾಜನ. ಖಂಡಿತವಾಗಿಯೂ ಇದು ಒಳ್ಳೆ ಬೌಲಿಂಗ್ ಅನ್ಬೋದು ಇಲ್ಲಿ. ಖಂಡಿತವಾಗಿಯೂ ಸಿದ್ದಣ್ಣ ಅವರ ಬೌಲಿಂಗ್ ಪ್ಲಸ್ ಪಾಯಿಂಟ್ ಆಗಿದೆ ಅನಿಸ್ತಾ ಇದೆ. ಕೇವಲ 5 ರನ್ ಅಥವಾ 4 ರನ್ ನೀಡಿದ್ರು. ಅವರು ಯಾವ ಕ್ರೂಷಿಯಲ್ ಒಂದು ಟೈಮಲ್ಲಿ ಒಂದು ಒಳ್ಳೆ ಬೌಲಿಂಗ್ ಅನ್ನು ಮಾಡಿದ್ರು. ಅದ ನಂತರವಾಗಿ ನಿಂಗಪ್ಪರು ಕೂಡ ಒಳ್ಳೆ ಬೌಲಿಂಗ್ ಅನ್ನು ಮಾಡಿದ್ರು. ಒಂದು 6 ರನ್ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಅದ್ಭುತವಾದಂಥ ಬೌಲಿಂಗ್, ಒಳ್ಳೆ ಅದ್ಭುತವಾದಂಥ ಪಂದ್ಯ. ಎಂತ ರೋಮಾಂಚನಕಾರಿ ಆಗ್ತಿದೆ. HPL ಶ್ರೀ ಹನ್ಮೇಗೌಡನ ಪ್ರೀಮಿಯರ್ ಲೀಗ್ ನ ಸೀಸನ್ 1 ಫೈನಲ್ ನ ಪಂದ್ಯ. 6ರ ಮುಂದೆ 19 ರನ್ ಟು ವಿನ್. ನೀವೇನ್ ಹೇಳ್ತೀರಾ ಮಲ್ವ ಈ ಪಂದ್ಯದ ಬಗ್ಗೆ? ಯಾರಾದ್ರೂ ಬಹಳಷ್ಟು ಪಂದ್ಯಗಳು ನೀವು ನೋಡಿದ್ರ? ಸುಮಾರು ಕಡೆ ವೀಕ್ಷಕ ವಿವರಣೆ ನೀಡಲು ಹೋದಾಗ ಈ ರೀತಿ ಅನುಭವ ಬಹಳಷ್ಟಿದೆ. ಈ ಪಂದ್ಯದ ಬಗ್ಗೆ ಏನ್ ಹೇಳ್ತೀರಾ? ಪಿಕೆ ಇಸ್ ಆನ್ ಸ್ಟ್ರೈಕ್. ಖಂಡಿತ ಚಾನ್ಸಸ್ ಇದೆ, ಯಾಕಂದ್ರೆ ಹಿಟ್ ಬಿಗ್ ಬೇಕಾಗಿದೆ. ಚಮತೆಯ ಬ್ಯಾಟರ್ ಹೊಡಿಬೇಕಾಗುತ್ತೆ. ಬಟ್ ಬೌಲರ್ ಯಾರು ಇದ್ದಾರೆ ಅದನ್ನು ಕೂಡ ಅರಿಬೇಕಾಗುತ್ತೆ. ಯಾಕಂದ್ರೆ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಮಧ್ಯದ ಪೈಪೋಟಿ ಇರುತ್ತೆ. ಅಷ್ಟೇ ಈಸಿಯಾಗಿ ಕೂಡ ಈ ಒಂದು ಪಂದ್ಯದ ಸ್ಥಿತಿಗತಿಯ ಬದಲಾವಣೆ ಮಾಡಕ್ಕಾಗಲ್ಲ. ಕಂಪ್ಲೀಟ್ ಆಗಿ ವರ್ಣನೆ ಚೇಂಜ್ ಆಗಿದೆ. ಸದ್ಯಕ್ಕೆ ಪಿಕೆ ಸ್ಟ್ರೈಕ್ ಅಲ್ಲಿ 6ರ ಮುಂದೆ 19. ಟ್ರೇನ್ ಬಿಟ್ಟಾಗಿದೆ. ನಿಲ್ಲುತ್ತಾ VTS ತಾನಾಜಿ ಜುವೆಲ್ಲರ್ ಅಲ್ಲಿ ನಿಲ್ಲುತ್ತಾ ಹೋಗಿ ಏಕಲವ್ಯ ಯಾದಗಿರಿಯಲ್ಲಿ ಕಾದ್ ನೋಡೋಣ. ಖಂಡಿತವಾಗಿ ಒಂದು ಒಳ್ಳೆಯ ಟೂರ್ನಮೆಂಟ್, ಒಳ್ಳೆಯ ಲೀಗ್ ಪಂದ್ಯ, ಮೊದಲ ಯೂಟ್ಯೂಬ್ ಲೈವ್ ಇರ್ತಕ್ಕಂಥ ಪಂದ್ಯ. ಖಂಡಿತವಾಗಿಯೂ ಮೊದಲ 2 ಎಸೆತಗಳು ಕ್ರೂಷಿಯಲ್ ಆಗುತ್ತೆ ಅನ್ಸುತ್ತೆ. That's very good experience. ಖಂಡಿತವಾಗಿಯೂ 2 ಇಷ್ಟ ಏನಾದ್ರೆ ಡಾಟ್ ಅಥವಾ ಬಿಗ್ ಹಿಟ್ ಏನಾದ್ರು ಬಂದ್ರೆ ಮತ್ತೆ ಪಂದ್ಯದಲ್ಲಿ ತಿರುವಾಗುವುದೇ ಅನಿಸ್ತದೆ. ಖಂಡಿತವಾಗಿಯೂ ನಮ್ಮ ಶ್ರೀ ಹನ್ಮೇಗೌಡ ಬೀರನ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಆವೃತ್ತಿ ಸಂಖ್ಯೆ 1 ಅಂತಿಮ ಓವರ್ 6ರ ಮುಂದೆ 19. ಒಳ್ಳೆಯ ಪಂದ್ಯ, ಒಳ್ಳೆಯ ಪ್ರೇಕ್ಷಕರು ಮೈದಾನ ತುಂಬ ಕೂಡ ಕಿಕ್ಕಿರಿದು ತುಂಬಿದೆ. ಫೋಟೋರಿಸ್ಟ್ 2 ಇದ್ದಾರೆ. ಸ್ವಲ್ಪ ಬೇಗ ಆಡಿಸ್ಬೇಕು. ಸಮಯದ ಅಂಪೈರ್ಸ್ ಗಳಲ್ಲಿ ಮನವಿ ಮಾಡ್ತವೆ. ಇನ್ನು ಪ್ರೆಸೆಂಟೇಷನ್ ಸೆರೆಮನಿ ಕೂಡ ಇದೆ. ಪಂದ್ಯ ಲೇಟ್ ಆಗ್ತದೆ. ಸಾರಿ ಮೊದಲ ಶಾಟ್ ಚಂಡಿಗೆ ಯಾರು ಇಲ್ಲ ಖಾಲಿ ಜಾಗದಲ್ಲಿ. ಮೊದಲೇ ಹೇಳ್ತಾ ಇದ್ವಿ ಖಂಡಿತವಾಗಿ ಮೊದಲ 2 ಕ್ರೂಷಿಯಲ್ ಬಾಲ್ಗಳು ಖಂಡಿತವಾಗಿಯೂ ದುಬಾರಿ ಆಗ್ತದೆ ಅಂತ ಹೇಳಿ. ಬೌಂಡ್ರಿ ಬಂದಿದೆ, ಇನ್ನು 5 ಎಸೆತಗಳು ಬಾಕಿ. ಪಂದ್ಯ ಅದ್ಭುತ ಅಂತಲ್ಲಿ ಸಾಕ್ತಾ ಇದೆ. ಮಲಬ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಫುಲ್ಲರ್ಲೆನ್ ಚೆಂಡು ಜಸ್ಟ್ ಪಿಕ್ ಮಾಡ್ತಾರೆ. ಪಿಕೆ ಇದ್ರೆ ಅಲ್ಲಿ ಕೆಪಿ ಬೌಲಿಂಗ್. ಕೆಪಿಗೆ ಪಿಕೆ ಸರಿಯಾಗಿ ಬಾರಿಸ್ತಾರೆ. 4ರ ಗೆರೆ 5ರ ಮುಂದೆ 15. ಅದು ನೋಡೋಣ ಎಂತ ಪಂದ್ಯ ಸ್ವಾಮಿ, ಎಂತ ಸೆಮಿಫೈನಲ್, ಎಂತ ಫೈನಲ್. ಇಂಥ ಒಂದು ಪಂದ್ಯ ನೋಡ್ಲಿಕ್ಕೆ ಬಹಳಷ್ಟು ಪುಣ್ಯ ಮಾಡಿರ್ಬೇಕು ಅನಿಸ್ತಾ ಇದೆ ನಾವು. ಕಳೆದ ಸೆಮಿಫೈನಲ್ 2 ಕೂಡ ಇದೇ ರೀತಿ ಕ್ರೂಷಿಯಲ್ ಆಗಿತ್ತು ಅಂತ ಕೊನೆವರೆಗೂ ಪಂದ್ಯ ಇದೇ ಬರುತ್ತೆ ಹೆಚ್ಚು ಮಾಡಿದಂತ ಪಂದ್ಯ. ಈ ಸಾರಿ ಚಂಡು ನೇರವಾಗಿ ಸಾಕ್ತಾ ಇದೆ. ಬೇಡ ಇರುವ ಕರೆನ ಬರ್ತಾ ಇದೆ. ಬಟ್ ಇದು ಕ್ರೂಷಿಯಲ್ ಆಗುತ್ತೆ ಈ ಡೆಲಿವರಿ. ಖಂಡಿತವಾಗಿಯೂ 4 ಎಸೆತದ ಮುಂದೆ 15ರ ಅವಶ್ಯಕತೆ. ಇಲ್ಲಿ ಯಾವ ಕೀಪಿಗೆ ಬಂದರೆ ಅವ್ರೇನಾದ್ರು ಕ್ಯಾಚ್ ಪಡೆದ್ರೆ 501 ರೂಪಾಯಿಗಳ ಬಹುಮಾನ. ಉಮೇಶ್ ಗುಳಿಗೆ ಅವರ ಕಡೆಯಿಂದ ಇನ್ನು 15 ರನ್ಗಳ ಅವಶ್ಯಕತೆ. 4 ಎಸೆತಗಳಲ್ಲಿ ಅದ್ ನೋಡ್ಬೇಕು. ಪ್ರೇಕ್ಷಕರು ತುಂಬ್ತಾ ಇದ್ದಾರೆ ಮೈದಾನದ ಸುತ್ತ. ನಾವು ನೋಡ್ತಾ ಇದ್ರೆ ಬಲ್ಬ ಎಂತ ಕ್ರೂಷಿಯಲ್ ಪಂದ್ಯ, ಎಂತ ಅದ್ಭುತವಾದಂತ ಪಂದ್ಯ. ಭೈ ನಮೀರ್ ಹೇಳ್ತಾ ಇದೆ ಇಲ್ಲಿ ಪ್ರೇಕ್ಷಕರೆಲ್ಲ ಕ್ಲೋಸ್ ಬರ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಸಾರಿ ಅಂಪೈರ್ ತಿರುವನ್ನು ಪಡಿತಾ ಇದ್ದಾರೆ. ವೈಟ್ ಬಾಲ್ ಎಂಬ ಸೂಚನೆಯನ್ನು ಬರ್ತಾ ಇದೆ. ಒಂದು ಅತಿರಿಕ್ತ ಓಟದ ಸೇರ್ಪಡೆ. ತುಂಬಾ ಟೆನ್ಷನ್ ಆಗ್ತಾ ಇದೆ ಪಂದ್ಯ ಖಂಡಿತವಾಗಿಯೂ. ಇಲ್ಲಿ 4 ಎಸೆತಗಳು ಬಾಕಿ. ರನ್ ಸಂಖ್ಯೆ ಬೇಕಾಗಿದೆ 14. ಬಾಲ್ಸ್ 14 ರನ್ಸ್. ಇವತ್ತಿನ ಹೀರೋ ಆಗ್ತಾರಾ ಪಿಕೆ? ಇದು ಬಾಕ್ಸ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಆದ್ರೆ 1 ರನ್ ಓಡಬಹುದಿತ್ತು, ಅದು ಕೂಡ ನೋ ಅಂತೇಳಿ ಕಾಲ್ ಮಾಡಿದ್ರು. ತೆಗಿ ಹೊಲ್ಟ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅನಿಸ್ತಾ ಇದೆ ಅವರು. ಈ ಸಾರಿ ಅವರ ಭಾಗ ಎಂತಹ ಒಂದು ಮೈಟಿ ಶಾಟ್. ಅಲ್ಲಿ ಖುಷಿಯಾಗಿರ್ತಾರೆ ತಂಡದ ಮಾಲೀಕರು. ಇಲ್ಲಿ ಡಾನ್ಸಿಂಗ್ ಡೌನ್ ಎನ್ನುವ ಹಾಗೆ ಖುಷಿಯ ಜುಮಾಕೆ. ನೋ ಬಾಲ್ಗೆ ರಿವ್ಯೂ ಬರ್ತಾ ಇದೆ. ಇದು ಏನಾದ್ರು ವೇಸ್ಟ್ ಆಯ್ತು ಇದೆಯಾ? ಕಾದ್ ನೋಡಲೇಬೇಕು. ಖಂಡಿತವಾಗಿಯೂ ಥರ್ಡ್ ಅಂಪೈರ್ ಚೆಕ್ ಆಗ್ತಾ ಇದೆ. ಆದಷ್ಟು ಬೇಗ ಮುಗಿಸ್ಬೇಕು. ಥರ್ಡ್ ಅಂಪೈರ್ ಸಮಯದ ಅಭಾವ ಇದೆ. ನಮ್ಮ ಹನ್ಮೇಗೌಡರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ನೀವು ಬೆಂಗಳೂರಿಂದ ಕಾಮೆಂಟ್ರಿ ತರಿಸ್ರಿ, ಇವತ್ತು ಯೂಟ್ಯೂಬ್ ಇದು ನಾಸಿಕಿಂದ ತರಿಸ್ರಿ, ಇಲ್ಲಿ ಬ್ಯಾಟರ್ ಇಲ್ಲಿಂದ ತರಿಸ್ತಾ ಇದ್ದೀರಾ. ಎಲ್ಲರೂ ಎದೆ ಬಡಿತ ಜೋರಾಗ್ತಾ ಇದೆ. ಸೆಮಿಫೈನಲ್ 1 ಬಾಲಿಗೆ 5 ರನ್ ಬೇಕಾದಾಗ 6 ಬಾರಿಸಿದ್ರು. ಈಗೇನಾಗುತ್ತೆ? ಇನ್ನು 3 ಎಸೆತಗಳಲ್ಲಿ ಎಷ್ಟು ರನ್ ಬೇಕಂಡ್? 8ರ ಅವಶ್ಯಕತೆ. ಎಂತ ಮ್ಯಾಚ್ ಸ್ವಾಮಿ ಇದು.
ಏನಾದ್ರೂ ನಾವು KSPL ISPL ನೋಡ್ತಾ ಇದೀವಿ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮಲ್ಲು ಬಾಯ್? ಅಲ್ಲಿ ಬೌಂಡ್ರಿ ಹೊರಗಡೆ ಇರ್ಬೇಕು ಅನ್ನೋ ಸೂಚನೆ ಬರ್ತಾ ಇದೆ. ಸೊ ಇಲ್ಲಿ ಆರ್ಗನೈಸರ್ಸ್ ಅದನ್ನ ಟೇಕ್ ಕೇರ್ ಮಾಡ್ಕೊಳ್ಬೇಕು. ಬೌಂಡ್ರಿ ಆಚೆ ಬರಬೇಕು ಎಲ್ಲ ಆಟಗಾರರು. ಸರ್ ಅದೇನಿದೆ ಡಿಸಿಷನ್ ಅಂಪೈರ್, ಮೂರನೇ ತೀರ್ಪುಗಾರರು. ಫೇರ್ ಡೆಲಿವರಿ. ಫೇರ್ ಡೆಲಿವರಿ ಇದೆ. ದಯವಿಟ್ಟು ಪ್ರೇಕ್ಷಕರು ಎಲ್ಲರೂ ಕೂಡ ಈ ಒಂದು ಬೌಂಡ್ರಿ ಆಚೆ ಇರಬೇಕು. ಬೌಂಡ್ರಿ ಆಚೆ ಇರಬೇಕು ಪಂದ್ಯ ಮುಗಿಯ ಗಂಟ. ದಯವಿಟ್ಟು ಪ್ರೇಕ್ಷಕರು ಪಂದ್ಯ ಮುಗಿದ ಮೇಲೆ ಮಾತ್ರ ಸಾಗಬೇಕು. 8 ಪ್ರೇಕ್ಷಕರು ದಯವಿಟ್ಟು. ಸಾರಿ ಮತ್ತೊಂದು ಒಳ್ಳೆ ಬೌಂಡ್ರಿ ಅನಿಸ್ತಾ ಇದೆ. ಹೋಗಿದೆ ವಿಕ್ಕಿ ಲಕ್ಕಿ ಫುಟ್ವೇರ್ ಕಡೆಗೆ ಬೌಂಡ್ರಿ. ಲಕ್ಕಿ ರನ್ಸ್ ಇಲ್ಲಿ ಬರ್ತಾ ಇದೆ. VTS ತಾನಾಜಿ ಜುವೆಲರ್ಸ್ಗೆ ಕಾಮೆಂಟೇಟರ್ MC ಹೇಳ್ತಾ ಇದ್ರು ಮಿಸ್ಟರ್ PK ಅವರ ಬ್ಯಾಟಿಂದ 2 ಮುಂದೆ 4 ಅವಶ್ಯಕತೆ. ಎಂಥ ಪಂದ್ಯ ಅಣ್ಣ ಇದು, ಎಂಥ ಪಂದ್ಯ. ನೀವಷ್ಟು ಸಾಕಷ್ಟು ಪಂದ್ಯಗಳನ್ನ ನೋಡಿರ್ತೀರಾ, ಆದ್ರೆ ನಾವು ಫಸ್ಟ್ ಟೈಮ್ ಇವತ್ತು ಪಂದ್ಯ ಕಿಟ್ಟು ನೀವೇ ತಂಡದ ನಾಯಕರಾಗಿದ್ದೀರಾ. ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಸ್ವಲ್ಪ ಹೊರಗಡೆ ಇರ್ಬೇಕು ನೀವು. ಇಲ್ಲಿ ಆಟಗಾರರು ಬೌಂಡ್ರಿ ಆಚೆ ಇರ್ಬೇಕು ಎಲ್ರು. ದಯವಿಟ್ಟು 2 ಬಾಲ್ ಆಗಟ, ಅದಾದ್ಮೇಲೆ ಗ್ರೌಂಡ್ ನಿಮ್ದೆ. 2 ಮುಂದೆ 4. ಸಾರಿ ಅಂಪೈರ್ ವೈಟ್ ಬಾಲ್ ಎಂಬ ಘೋಷಣೆನ ಬರ್ತಾ ಇದೆ. ಅಲ್ಲಿ ಪ್ರೇಕ್ಷಕರು ಹೊರಗಡೆ ಇರಬೇಕು. ಪ್ರೇಕ್ಷಕರು ಹೊರಗಡೆ ಇರಬೇಕು ದಯವಿಟ್ಟು. ಯಾರು ಒಳಗಡೆ ಪ್ರವೇಶ ಮಾಡಂಗಿಲ್ಲ. 2 ಬಾಲ್ಗಳಿಗೆ ಇನ್ನೂ ಕೂಡ 3 ಅವಶ್ಯಕತೆ. ಅದ್ಭುತವಾದಂತ ಪಂದ್ಯ. VTS ವಿನ್ ಆಗಿದೆ ಇಲ್ಲಿ. ಎಂತ ಸೆಲೆಬ್ರೇಷನ್. VSPL ಸೀಸನ್ 1 ಹೀರೋಗಿ ಹೊರ ಹೋಗ್ತಾ ಇದ್ದಾರೆ. ಮಲ್ಲುವೈ ತಾವು ಹೇಳಿದಾಗೆ ಆಯ್ತು. ಏನ್ ಹೇಳ್ತೀರಾ ಈ ಪಂದ್ಯದ ಬಗ್ಗೆ? ಆಲ್ಮೋಸ್ಟ್ PK ಒಂದು ಅನುಭವ, ಅವರ ಶಾರ್ಟ್ ಸೆಲೆಕ್ಷನ್, ಪರ್ಫೆಕ್ಷನ್ ಎಲ್ಲವೂ ಸರಿಯಾಗಿತ್ತು. ಆ ಒಂದು ಬಲದ ಕಾನ್ಫಿಡೆನ್ಸ್ ಕೂಡ ಜಾಸ್ತಿನೇ ಇತ್ತು ಸೀರು ಅವರೇ. ಅಂತಿಮ ಘಟ್ಟದಲ್ಲಿ ಇನ್ನೂ 1 ಬಾಲ್ ಇರುತ್ತೆ. ಇಲ್ಲಿ ಪಂದ್ಯದ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ನೀವು ಮೊದಲೇ ಅವರು ಕ್ರೀಸಿಗೆ ಬಂದಾಗ ಹೇಳಿದ್ರಿ PK ಅವರು ಎಲ್ಲಿವರೆಗೂ ಕ್ರೀಸ್ ಅಲ್ಲಿ ಇರ್ತಾರೆ ಅಲ್ಲಿವರೆಗೂ ಕೂಡ ಪಂದ್ಯದ ಬದಲಾವಣೆ ತರುವಂತ ಯಶಸ್ವಿ ಆಟಗಾರ ಅಂತ ಹೇಳಿ. ತಮ್ಮಂತೆ ಇವರು ಪಂದ್ಯ ಯಶಸ್ವಿ ಆಗಿದೆ. ಎಂತ ಒಂದು ಕ್ರೂಷಿಯಲ್ ಪಂದ್ಯ, ಅದ್ಭುತವಾದಂತ ಪಂದ್ಯ ಅನ್ಬೋದು. ಅಲ್ಲಿ ನೋಡಿ ಯಾವ ರೀತಿ ಸೆಲಿಬ್ರೇಷನ್ ನಡೀತಾ ಇದೆ. PK ಅವರನ್ನ ಹನುಮೇಗೌಡ್ರೆ ನೀವು ಮಾಡಿದ ಈ ಟೂರ್ನಮೆಂಟ್ ನಿಮ್ ಯಶಸ್ಸು ಆಗುತ್ತೆ ಖಂಡಿತ. ಮುಂದಿನ ದಿನಮಾನಗಳಿಗೆ ನಿಮ್ಗೂ ಕೂಡ ಇದೆ ಎತ್ಕೊಂಡು ಬರ್ತಾರೆ. ಯಾಕೆಂದ್ರೆ ಇಲ್ಲಿ ಗೆಲುವಿನ ರೂವಾರಿಗಳಾಗ್ತಾ ಇದ್ದಾರೆ VTS ತಾನಾಜಿ ಜುವೆಲರ್ಸ್ ಆಟಗಾರರು. ವೆಲ್ ಪ್ಲೇಡ್ ಡಿಯರ್. ಮೊನ್ನೆ ತಾನೇ ತನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿರ್ತಕ್ಕಂಥ PK ಇಂದಿನ ದಿನ ಯಶಸ್ಸಿನ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಎಸ್, ಎಲ್ಲ ಗಣಮಾನ್ಯರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದಾನೆ. ಸೊ ವೇಗವಾಗಿ ನಮ್ಮ ಆರ್ಗನೈಸರ್ಸ್ ಇದನ್ನ ಸಿದ್ಧತೆ ಮಾಡ್ಕೊಡ್ಬೇಕು ನಮ್ಗೆ. ಸೊ ಪ್ರೆಸೆಂಟೇಷನ್ ಅತಿ ಶೀಘ್ರದಲ್ಲೇ ಇದನ್ನ ಮುಕ್ತಾಯದ ಹಂತಕ್ಕೆ ಕೂಡ. ಯೂಟ್ಯೂಬರ್ಸ್ इमरान भाई, सुफियान आपका एक कैमरामैन को नीचे उतार दो प्रेजेंटेशन के. ಅದೇ ರೀತಿ ಜಾಕೀರ್, ಪ್ರೇಮ್, ಮಲುಬಾಯ್ ವೇದಿಕೆ ಹತ್ರ ಬರ್ರಿ ಮಲುಬಾಯ್. ಓಕೆ ಓಕೆ. ಅದೇ ರೀತಿ ಏಕಲವ್ಯ ಯಾದಗಿರಿ. ಕ್ರಿಕೆಟ್ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ನೀವು ಯಾವ ರೀತಿ ಸೆಮಿಫೈನಲ್ 2 ಅಲ್ಲಿ ಒಂದು 6 ರನ್